ರಾಯರ ಸ್ಮರಣೆಯಲ್ಲಿ ಏರ್ಪಟ್ಟಿರುವ ದತ್ತಿಯ ಆಶ್ರಯದಲ್ಲಿ ಇವತ್ತಿನ ವಿಶೇಷ ಕಾರ್ಯಕ್ರಮ ಏರ್ಪಾಟಾಗಿದೆ. ಇಲ್ಲಿರುವ ಹೆಚ್ಚಿನ ಜನರಿಗೆ ನಿಟ್ಟೂರು ಶ್ರೀನಿವಾಸರಾಯರ ಪರಿಚಯ ಇದ್ದೇ ಇದೆ. ಅವರು ನಿಟ್ಟೂರು ಶ್ರೀನಿವಾಸರಾಯರು ಭೌತಶಾಸ್ತ್ರದಲ್ಲಿ ಸೆಂಟ್ರಲ್ ಕಾಲೇಜಿನಲ್ಲಿ ಡಿಗ್ರಿ ಪಡೆದ ನಂತರ ಮದ್ರಾಸ್ನಲ್ಲಿ ಕಾನೂನು ಶಿಕ್ಷಣ ಪಡೆದು 1927ರಲ್ಲಿ ವಕೀಲ ವೃತ್ತಿ ಆರಂಭಿಸಿದರು. ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಅಡ್ವೊಕೇಟ್ ಜನರಲ್ ಆಗಿ 1953ರಲ್ಲಿ ಅವರು ನೇಮಕಗೊಂಡಿದ್ದರು. 1955ರಲ್ಲಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದರು. 1961ರಲ್ಲಿ ಕೆಲವು ಕಾಲ ಕರ್ನಾಟಕದ ಹಂಗಾಮಿ ರಾಜ್ಯಪಾಲರಾಗಿದ್ದರು. 1964ರಿಂದ 1968ರವರೆಗೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅದರ ಲೋಕಾಯುಕ್ತರಾಗಿದ್ದರು. ಸಾಹಿತ್ಯ ಕ್ಷೇತ್ರಕ್ಕೆ ಅವರದು ದೊಡ್ಡ ಕೊಡುಗೆ ಇದೆ. 1928ರಷ್ಟು ಹಿಂದೆಯೇ ಸತ್ಯಶೋಧನ ಪ್ರಕಟಣಾ ಮಂದಿರ ಅದನ್ನು ಆರಂಭಿಸಿದರು. ಕನ್ನಡದಲ್ಲಿ ಪ್ರಕಟವಾಗುವ ಎಲ್ಲ ಪುಸ್ತಕಗಳು ಅಲ್ಲಿ ಸಿಗಬೇಕು, ಇದು ಅವರ ಕಲ್ಪನೆ ಆಗಿತ್ತು. ಅನೇಕ ಜನ ಹೊಸ ಬರಹಗಾರರನ್ನು ಕೂಡ ಅವರು ಮುಂದಕ್ಕೆ ತಂದರು. ಆ ಪ್ರಕಟಣಾಲಯದ ಮೂಲಕ ವಿ.ಸಿ. ಗೊರೂರು, ಜಿ.ಪಿ. ರಾಜರತ್ನಂ, ಎಂ.ಆರ್. ಶ್ರೀನಿವಾಸಮೂರ್ತಿ ಮೊದಲಾದ ಅನೇಕರ ಪುಸ್ತಕಗಳನ್ನು ಆ ಪುಸ್ತಕಗಳು ಮೊಟ್ಟ ಮೊದಲಿಗೆ ಪ್ರಕಾಶನ ಆಗಿದ್ದು ಸತ್ಯಶೋಧನಾ ಪುಸ್ತಕ ಭಂಡಾರದಿಂದ. ಹಾಗೆಯೇ ಇನ್ನು ಈ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಜೊತೆಗೆ ಅನೇಕ ವರ್ಷಗಳ ಅವರ ನಿಕಟ ಸಂಪರ್ಕ ಇದ್ದಿದ್ದು ಎಲ್ಲರಿಗೂ ಗೊತ್ತೇ ಇದೆ. 1968ರಿಂದ 2004ರವರೆಗೆ ಇಲ್ಲಿ ಅವರು ಗೌರವ ಕಾರ್ಯದರ್ಶಿಯಾಗಿ ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾಯಿದ್ದರು. ಹಾಗೆ BMC ಪ್ರತಿಷ್ಠಾನದ ಗೌರವ ಅಧ್ಯಕ್ಷರಾಗಿಯೂ ಅವರು ಸೇವೆ ಸಲ್ಲಿಸಿದರು. ಅವರ ಬಾಲ್ಯದಶೆಯಲ್ಲಿಯೇ ಗಾಂಧಿಯವರಿಂದ ಪ್ರಭಾವಿತರಾಗಿ ಖಾದಿಧಾರಿಗಳಾಗಿದ್ದರು. ಗಾಂಧೀಜಿಯವರ ಸಲಹೆಯಂತೆ ರಚನಾತ್ಮಕ ಕಾರ್ಯಕ್ರಮಗಳಲ್ಲಿ, ಹಿಂದಿ ಪ್ರಚಾರ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡಿದ್ದರು. ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭೆಯಿಂದ 1996ರಲ್ಲಿ ಅವರಿಗೆ ಗೌರವ ಡಾಕ್ಟರೇಟ್ ಕೂಡ ಕೊಡಲಾಗಿತ್ತು. ಸಾಹಿತಿಗಳಾಗಿಯೂ ಕೂಡ ಅವರು ಸೇವೆ ಸಲ್ಲಿಸಿದರು. ಅವರು ಅವರ ಶ್ರೀಮತಿಯವರು ಗಾಂಧಿಯವರ ಆತ್ಮಕಥೆ ಸತ್ಯಶೋಧನೆಯನ್ನು ಮತ್ತು ಗೀತಾಭಾಷ್ಯ ಅನಾಸಕ್ತಿ ಯೋಗವನ್ನು ಅನುವಾದ ಮಾಡಿದರು. ಪ್ರಾಯಶಃ ಗಾಂಧಿಯವರ ಆತ್ಮಕಥೆ ಮೊಟ್ಟ ಮೊದಲ ಬೇರೆ ಭಾಷೆಯ ಅನುವಾದ ಅಂದರೆ ಇವರು ಮಾಡಿದ್ದೆ ಅಂತ ಕೇಳಿದ್ದೀವಿ. ಸ್ವಾತಂತ್ರ್ಯದ ಕರ್ನಾಟಕ ಏಕೀಕರಣದ ಚಳವಳಿಗಳಲ್ಲಿ ಅವರು ಎಲೆಮರೆ ಕಾಯಿಯಂತೆ ಹಿಂಬದಿಯಲ್ಲಿ ಇದ್ದುಕೊಂಡು ಅನೇಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಟ್ಟಿದ್ದರು. ಕೊನೆಯುಸಿರಿನವರೆಗೆ ಸಾಹಿತ್ಯ, ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಇದ್ದರು. ಅನೇಕ ಸಂಸ್ಥೆಗಳಿಗೆ ಅವರ ಸಹಯೋಗ ಸಿಕ್ಕಿತ್ತು. ಬೆಂಗಳೂರಿನ ಅರಬಿಂದೋ ಕೇಂದ್ರ, ಗಾಂಧಿ ಸ್ಮಾರಕ ನಿಧಿ, ಗಾಂಧಿ ಶಾಂತಿ ಪ್ರತಿಷ್ಠಾನ, ಕರ್ನಾಟಕ ಪ್ರಕೃತಿ ಚಿಕಿತ್ಸಾಲಯ, ಮಾಸ್ತಿ ಅಧ್ಯಯನ ಪೀಠ, ಲೋಕಶಿಕ್ಷಣ ಟ್ರಸ್ಟ್ ಹೀಗೆ ಅನೇಕ ಸಂಸ್ಥೆಗಳಿಗೆ ಅವರು ಮಾರ್ಗದರ್ಶನ ಮಾಡಿದರು. ಕಾನೂನು ಕ್ಷೇತ್ರದಲ್ಲಿ 1954ರಲ್ಲಿ ಕರ್ನಾಟಕ ವಕೀಲರ ಸಂಘದ ಸಭೆಯ ಅಧ್ಯಕ್ಷರಾಗಿದ್ದರು. ಅಲ್ಲದೆ ಇಂಡಿಯನ್ ಲಾ ಇನ್ಸ್ಟಿಟ್ಯೂಟ್, ಅಂತಾರಾಷ್ಟ್ರೀಯ ಕಾನೂನು ಸಮಿತಿ, ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇವುಗಳ ಸದಸ್ಯರು ಕೂಡ ಆಗಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯ 2003ರಲ್ಲಿ ಅವರಿಗೆ ಗೌರವಾರ್ಥ ಡಾಕ್ಟರೇಟ್ ಕೊಟ್ಟು ಸನ್ಮಾನ ಮಾಡಿತ್ತು. 1997ರಲ್ಲಿ ಕನ್ನಡ ರಾಜ್ಯೋತ್ಸವ ಪುರಸ್ಕಾರ ಅವರಿಗೆ ಸಂದಿತ್ತು. ವಿಶಾಲವಾಗಿ ಭಾರತದೊಳಗಡೆ ಮಾತ್ರವಲ್ಲದೆ ವಿದೇಶಗಳಲ್ಲಿಯೂ ಕೂಡ ಅವರು ವ್ಯಾಪಕವಾಗಿ ಪ್ರವಾಸ ಮಾಡಿದರು. ಜಪಾನ್, ಅಮೆರಿಕ, ಇಂಗ್ಲೆಂಡ್ ಮೊದಲಾದ ದೇಶಗಳಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ಅಧ್ಯಯನ ಮಾಡೋ ದೃಷ್ಟಿಯಿಂದ ಪ್ರವಾಸ ಮಾಡಿದರು.
1988ರಲ್ಲಿ DVಜಿಯವರ ಜನ್ಮಶತಮಾನೋತ್ಸವ ಸಂದರ್ಭದಲ್ಲಿ ಅಮೆರಿಕ, ಇಂಗ್ಲೆಂಡ್ ದೇಶಗಳ ಹಲವಾರು ನಗರಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಅವರು ಹೋಗಿ ಭಾಗವಹಿಸಿದ್ದರು. ಅವರ ಸರಳತೆ, ಜ್ಞಾಪಕ ಶಕ್ತಿ ಮತ್ತು ಚಿಕ್ಕದಾದರೂ ಚೊಕ್ಕದಾದ ಚುಟುಕು ಭಾಷಣಗಳಿಗೆ ಪ್ರಸಿದ್ಧರಾಗಿದ್ದರು. ಮತ್ತು ಅವರ ಜನಸಂಪರ್ಕ ಅಂತೂ ತುಂಬ ವಿಶಾಲವಾಗಿತ್ತು. ಅವರಷ್ಟು ವ್ಯಾಪಕ ಜನಸಂಪರ್ಕ ಪಡೆದಿದ್ದವರು ಬಹುಶಃ ತುಂಬ ವಿರಳ ಅಂತಲೇ ಹೇಳಬೇಕಾಗತ್ತೆ. ಅವರ ಸ್ಮರಣೆಯಲ್ಲಿ ಅವರ ಪರಿವಾರದವರು ಏರ್ಪಡಿಸಿರುವ ದತ್ತಿ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇವತ್ತಿನ ಉಪನ್ಯಾಸ ಯುವಕರಿಗೆ ಗಾಂಧಿಯ ಅವಶ್ಯಕತೆ. ಇದನ್ನು ಕುರಿತು ಈ ವಿಶೇಷೋಪನ್ಯಾಸ ನೀಡೋದಕ್ಕೆ ಗಾಂಧಿ ದರ್ಶನವನ್ನು ತಮ್ಮ ಬದುಕಿನಲ್ಲೇ ಅಳವಡಿಸಿಕೊಂಡಿರುವ ಒಬ್ಬ ಹಿರಿಯರು ಆಗಮಿಸಿರೋದು ಒಂದು ಸುಯೋಗ. ಡಾಕ್ಟರ್ ಹೋ ಶ್ರೀನಿವಾಸಯ್ಯ ಅವರು ಸ್ವಯಂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದವರು. ಈಗ 7 ದಶಕಗಳಿಗೂ ಹಿಂದೆ 1942ರ ಕ್ವಿಟ್ ಇಂಡಿಯಾ ಚಳವಳಿಯೂ ಸೇರಿದಂತೆ ಅನೇಕ ಸ್ವಾತಂತ್ರ್ಯಪರ ಚಟುವಟಿಕೆಗಳಲ್ಲಿ ತುಂಬ ಸಕ್ರಿಯವಾಗಿ ಪಾಲ್ಗೊಂಡು ಆಗಿಂದ ಸತತವಾಗಿ ಗಾಂಧಿ ಚಿಂತನೆಯ ಮತ್ತು ಸ್ವದೇಶಿ ಪ್ರಸ್ಥಾನದ ಪ್ರವರ್ತಕರಾಗಿದ್ದಾರೆ. ಇಂಜಿನಿಯರಿಂಗ್ ಶಿಕ್ಷಣ ಮುಗಿದ ನಂತರ HALನಲ್ಲಿ, ನಂತರ BMLನಲ್ಲಿ ಕೇಂದ್ರ ಸರ್ಕಾರ ಕಾರ್ಖಾನೆಗಳಲ್ಲಿ ಉನ್ನತಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದರು. ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ, ಗಾಂಧಿ ಸಾಹಿತ್ಯ ಸಂಘ ಮೊದಲಾದ ಹಲವಾರು ಸಂಸ್ಥೆಗಳ ಚಟುವಟಿಕೆಗಳ ನೇತೃತ್ವ ವಹಿಸಿದ್ದಾರೆ. ಅಲ್ಲದೆ ಪ್ರಕೃತಿ ಚಿಕಿತ್ಸೆಯನ್ನು ಆಳವಾಗಿ ಅಭ್ಯಾಸ ಮಾಡಿ ಅದರ ಮೂಲಕವೂ ಕಳೆದ ಅನೇಕ ದಶಕಗಳಲ್ಲಿ ಅವರು ಸಮಾಜ ಸೇವೆ ಮಾಡಿದ್ದಾರೆ. ಇಂಜಿನಿಯರಿಂಗ್ ಕ್ಷೇತ್ರದ ಅಭ್ಯಾಸಕ್ಕಾಗಿ ಹಾಗೂ ಭಾರತದ ನಿರ್ಯಾತ ಎಕ್ಸ್ಪೋರ್ಟ್ ಪ್ರಮೋಷನ್ಗಾಗಿ ಜರ್ಮನಿ ಮೊದಲಾದ ದೇಶಗಳಿಗೆ ಭೇಟಿ ನೀಡಿದರು. ಪ್ರಕೃತಿ ಚಿಕಿತ್ಸೆಯ ಪ್ರವರ್ತನೆಗಾಗಿಯೂ ಯುರೋಪ್, ಅಮೆರಿಕ, ಪ್ರಾಚ್ಯ ದೇಶಗಳಲ್ಲಿ ಅವರು ವ್ಯಾಪಕ ಪ್ರವಾಸ ಮಾಡಿದ್ದಾರೆ. ಮಲ್ಲೇಶ್ವರದ ಶ್ರೀರಾಮ ಮಂದಿರ ಟ್ರಸ್ಟ್, ಶ್ರೀರಾಮ ಕೋಆಪರೇಟಿವ್ ಬ್ಯಾಂಕ್ ಮೊದಲಾದ ಹಲವಾರು ಸಂಸ್ಥೆಗಳ ಪ್ರವರ್ತಕರಾಗಿ, ಪದಾಧಿಕಾರಿಯಾಗಿ ಅನೇಕ ವರ್ಷಗಳ ಸೇವೆ ಸಲ್ಲಿಸಿದ್ದಾರೆ. ಒಳ್ಳೆಯ ಬರಹಗಾರರು ಕೂಡ. ಡಾಕ್ಟರ್ ನಾಸು ಹರ್ಡೀಕರ್ ಅವರ ಜೀವನ ಚರಿತ್ರೆ, ಜರ್ಮನಿ ಪ್ರವಾಸ ಕಥನ ಅದೂ ಸೇರಿದಂತೆ 40-50 ಮೌಲಿಕ ಕೃತಿಗಳನ್ನು ಬರೆದಿದ್ದಾರೆ. ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನ, ಆರ್ಯಭಟ ಪ್ರಶಸ್ತಿ, ಕರ್ನಾಟಕ ಶ್ರೀ ಮೊದಲಾದ ಹಲವಾರು ಸಮ್ಮಾನಗಳಿಗೆ ಅವರು ಪಾತ್ರರಾಗಿದ್ದಾರೆ. ಹೀಗೆ 6 ವರ್ಷ ಹಿಂದೆ ಇದೇ ವೇದಿಕೆಯಲ್ಲಿ ಡಾಕ್ಟರ್ ಹೋ ಶ್ರೀನಿವಾಸಯ್ಯ ಅವರ ವಿಚಾರ ಮಂಡನೆ ಇದೇ ಸರಣಿಯಲ್ಲಿ ನಡೆದಿದ್ದು ಕೆಲವರ ನೆನಪಿನಲ್ಲಿ ಇರಬಹುದು. ಆದರೂ ಇದೀಗ ನಮ್ಮ ನಡುವೆ ನಮ್ಮ ಭಾಗ್ಯದಿಂದ ಸಕ್ರಿಯರಾಗಿರುವ ಈ ಹಿರಿಯರ ಉದ್ಬೋಧನೆ ಎಲ್ಲೆಡೆ ಯಾಂತ್ರಿಕತೆ, ಭಾವನಾ ಶೂನ್ಯತೆ ಹರಡಿರುವ ಈಗಿನ ಸನ್ನಿವೇಶದಲ್ಲಿ ಪ್ರೇರಣಾದಾಯಕವಾಗುತ್ತದೆ ಅನ್ನುವ ಭರವಸೆಯಿಂದ ನಮ್ಮ ಪ್ರಾರ್ಥನೆಯಂತೆ ಅವರು ಆಗಮಿಸಿದ್ದಾರೆ. ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಉಪನ್ಯಾಸವನ್ನು ಆರಂಭ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಶ್ರೀನಿವಾಸರಾಯರು ಭಾಳ ಹತ್ತಿರ ಸಂಬಂಧ. ನಾನು ಮಲ್ಲೇಶ್ವರದಲ್ಲಿದ್ದರೂ ಪ್ರಕೃತಿ ಶಿಬಿರ ಕೇಂದ್ರ, ಪ್ರಕೃತಿ ಫೆಡರೇಷನ್ನು, ಗಾಂಧಿ ಸ್ಮಾರಕದಿ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಕೆಲಸದಲ್ಲಿ ನಮಗೆ ಹಿರಿಯರಾಗಿ ಮಾರ್ಗದರ್ಶನರಾಗಿದ್ದರು. ಅವನ್ನೆಲ್ಲರೂ ಕೇಳ್ತಾಯಿದ್ವಿ. ಭಾಳ ಸಣ್ಣ ವಿಷಯ ಆದ್ರೂ ಡೀಟೇಲ್ ಹೋಗ್ತಾಯಿದ್ರು. ನಾನು ಟ್ರೆಷರರ್ ಸೆಕ್ರೆಟರಿ ಆಗಿದ್ದೆ, ಅವ್ರು ಪ್ರೆಸಿಡೆಂಟ್ ಆಗಿದ್ದರು. ಗಾಂಧಿ ಫೆಡರೇಷನ್ದು ಮೀಟಿಂಗ್ ಆಗಬೇಕು ಸರ್ ಜನರಬಾಡಿ ಅಂದೆ. ಅಕೌಂಟ್ಸ್ ಆಗಿದೆಯಾ ಅಂತ ಕೇಳಿದ್ರು, ಆಡಿಟ್ ಆಗಿದೆಯಾ ಅಂತ ಕೇಳಿದ್ರು. ಮೊದಲು ಅದು ಆಗೋಗ್ಬಿಡ್ಲಿ, ಆಮೇಲೆ ಜನರಬಾಡಿ ಎಷ್ಟು ಅವರು ಹೇಗೆ ಕೇಳ್ತಾಯಿದ್ರು ಅಂದರೆ ಏನೂ ಆಗಬಾರ್ದು. ಅಲ್ಲ ಕೇಳಿದೆ ಸುಮ್ಮನೆ ನಿಮ್ಮನ್ನು ವಿಚಾರಕ್ಕೆ ಆಗಿದೆಯಲ್ಲ ಅಂತ ತಿಳ್ಕೊಳ್ಳೋಕ್ಕೆ ಸುಮ್ಮನೆ ಕೇಳಿದೆ ಅಷ್ಟೇ ಅಂತ ಹೇಳಿದ್ರು. ಆ ರೀತಿ ಅವರು ಯಾರ ಮನಸ್ಸನ್ನು ನೋಯಿಸ್ತಾ ಇರಲ್ಲ, ಆದರೆ ಕೆಲಸ ಮಾತ್ರ ಆಗಬೇಕು. ಅವನು ದೊಡ್ಡ ನಮಗೆ ಹಿರಿಯರಾಗಿ ದೊಡ್ಡ ಗೈಡೆನ್ಸ್ ಆಗಿದ್ದರು. ಮಲ್ಲೇಶ್ವರಕ್ಕೆ ಬಸ್ಸಲ್ಲಿ ಬರ್ತಾಯಿದ್ರು. ನಾವು ಹೇಳಿದೆ ಇಲ್ಲ ಸರ್ ಆಟೋ ರಿಕ್ಷಾ ಮಾಡ್ಕೊಂಡು ಇಲ್ಲ ನಾನು ಹೋಗ್ತೀನಿ ಅಂತ. ಅವರು ಚಂದ್ರಶೇಖರ್ ಇಬ್ಬರು ನಾವು ನೋಡಿದ್ರಲ್ಲಿ ಚೀಫ್ ಜಸ್ಟಿಸ್ ಆಗಿ ಅಂಥ ವ್ಯಕ್ತಿಗಳು ಇರೋದು ಭಾಳ ವಿರಳ. ನಮಗೆಲ್ಲರಿಗೂ ಮಾರ್ಗದರ್ಶನ ಆಗಿದ್ದರು.
ಕೊನೆಯವರೆಗೂ ಅವರು ಮನೆಗೆ ಹೋಗಿ ನೋಡ್ತಾ ಇದ್ದೆ, ಮಾತಾಡಿಸ್ತಾ ಇದ್ದೆ. ಅಷ್ಟು ವಿಶ್ವಾಸ ಮನೆಗೂ ಬರ್ತಾಯಿದ್ರು ಅವರು. ಅಂಥ ಒಬ್ಬ ವ್ಯಕ್ತಿ ಚರಿತ್ರೆಯಲ್ಲಿ ಇದು ಆ ಸ್ಮರಣೆಯಲ್ಲಿ ಇವತ್ತು ನನ್ನ 4 ಮಾತು ನನಗೆ ಗೊತ್ತ ಕೆಲವು ಮಾತುಗಳನ್ನು ತೊಂದರೆ ಕೂಡ ಹೇಳೋದು ಬಯಸ್ತೇನೆ. ಅದಕ್ಕಾಗಿ ಗೋಖಲೆ ಸಂಸ್ಥೆಯವರಿಗೆ ನಾನು ವಂದನೆಗಳನ್ನು ಅರ್ಪಿಸ್ತೇನೆ. ಈಗ ಗಾಂಧೀಜಿ 2ನೇ ತಾರೀಕು ಅಕ್ಟೋಬರು ಪ್ರಪಂಚದ ಎಲ್ಲ ಭಾಗಗಳಲ್ಲೂ ಅಹಿಂಸಾ ದಿನಾಚರಣೆ ಅಂತ ಆಚರಿಸ್ತಾ ಇದ್ದಾರೆ. ಪ್ರಪಂಚದ ಎಲ್ಲ ದೇಶಗಳಲ್ಲೂ ಅದು ಅಹಿಂಸಾ ದಿನಾಚರಣೆ ಅಂತ ಕರೀತಾ ಇದ್ದಾರೆ. ಗಾಂಧಿ ಜಯಂತಿ ಅಂತ ಹೇಳೋಲ್ಲ, ಅಹಿಂಸಾ ದಿನಾಚರಣೆ ಅಂದರೆ ಗಾಂಧೀಜಿ ಯಾವ ಉದ್ದೇಶಕ್ಕಾಗಿ ಯಾವುದಕ್ಕಾಗಿ ಕೆಲಸ ಮಾಡ್ತಾಯಿದ್ರು, ಸತ್ಯ ಮತ್ತು ಅಹಿಂಸೆ ಇವುಗಳ ಬಗ್ಗೆ ತಗೊಂಡು ಅಹಿಂಸೆ ಬಗ್ಗೆ ಖಂಡಿಸ್ತಾ ಇದ್ದಾರೆ. ಅಹಿಂಸೆ ಅಂದರೆ ನಾವು ತಿಳ್ಕೊಂಡಿರೋದು ಒಬ್ಬನ್ನು ನೋಯಿಸದೇ ಇರೋದು ಅಂತಲ್ಲ, ಅದು ಪ್ರೀತಿಸೋದು ಅಂತ. ಎಲ್ಲರನ್ನೂ ಪ್ರೀತಿಸ್ಬೇಕು. ಗಾಂಧೀಜಿ ಅದನ್ನೇ ಉದ್ದೇಶ ಇಟ್ಕೊಳ್ಳೋದು. ಅದರಿಂದ ಈ ಗಾಂಧೀಜಿ ಹಾಕಿಕೊಟ್ಟ ಮಾರ್ಗದಲ್ಲಿ ಪ್ರಪಂಚದಲ್ಲಿ ನಡೆದರೆ ಯುದ್ಧ ಇರೋದಿಲ್ಲ, ಶಾಂತಿ ಇರುತ್ತೆ, ಎಲ್ಲರೂ ಸಂತೋಷವಾಗಿರ್ತಾರೆ ಅಂತ ಆ ದಿವಸ ಅಹಿಂಸಾ ದಿನಾಚರಣೆ ಅಂಥೇಳಿ ನಾನ್ ವೈಲೆನ್ಸ್ ಡೇ ಅಂತೇಳಿ ಆಚರಿಸ್ತಾ ಇದ್ದಾರೆ. ಯಾಕೆ? ಗಾಂಧೀಜಿ ಹಾಕಿಕೊಟ್ಟ ಮಾರ್ಗ ಒಂದು ಸತ್ಯ ಮತ್ತು ಅಹಿಂಸೆ. ಈ 2 ಮಾರ್ಗದಲ್ಲಿ ಜಗತ್ತಲ್ಲಿ ನಡೆದಿದ್ದರಿಂದ ಇವತ್ತು ಅದಕ್ಕೆ ಎಲ್ಲ ದೇಶಗಳಿಗೂ ಬೇಕಾಗಿದೆ. ಎಲ್ಲ ದೇಶದಲ್ಲೂ ಮೊದಲಿಂದ ನಡೆದಿದೆ, ಈಗಂತೂ ಹೆಚ್ಚು ಬೇಕಾಗಿದೆ. ಯಾಕೆಂದರೆ ವಾತಾವರಣ ಬದಲಾವಣೆ ಆಗಿರೋದ್ರಿಂದ ಎಲ್ಲ ದೇಶದಲ್ಲೂ ಬೇಕಾಗಿದೆ. ನಮ್ಮ ದೇಶದಲ್ಲೂ ಅವಶ್ಯಕತೆ ಇದೆ. ಆ ಪರಿಸ್ಥಿತಿ ಆಗಿದೆ. ಅದನ್ನ ಹೇಳ್ತೇನೆ ನಾನು. ಅಂದರೆ ಯಾಕೆ ಅದನ್ನು ಇವತ್ತು ಯುದ್ಧ ನಡೀತಾ ಇಲ್ಲ, ಯುದ್ಧ ಇಲ್ಲ ಈಗ. ಕಾರಣ ಏನು? ಗಾಂಧೀಜಿ ಮಾರ್ಗ, ಪ್ರೀತಿ, ವಿಶ್ವಾಸ, ನಾನ್ ವೈಲೆನ್ಸ್ ಆ್ಯಂಡ್ ಟ್ರುತ್, ಇದು ಮಾರ್ಗದಲ್ಲಿ ನಡೆಯೋದಕ್ಕೆ ಜಗತ್ತಿನಲ್ಲಿ ಎಲ್ರಿಗೂ ಬೇಕು ಅಂತಾರೆ. ಚೈನಾದಲ್ಲಿ ಕಮ್ಯುನಿಸ್ಟ್ ಕಂಟ್ರಿ, ಆದರೆ ಇವತ್ತು ಗಾಂಧಿ ಪುಸ್ತಕಗಳನ್ನು ಟೆಕ್ಸ್ಟ್ ಬುಕ್ಕಾಗಿ ಮಾಡಿದ್ದಾರೆ. 2ನೇ ಕ್ಲಾಸ್ ಫಸ್ಟ್ ಇಯರ್ ಹಿಡಿದು PUC ಟೆಕ್ಸ್ಟ್ ಬುಕ್ಕಲ್ಲಿದೆ. ಗಾಂಧಿ ಪುಸ್ತಕಗಳಿಗೆ ಇದು ಹೆಚ್ಚು ಬೇಡಿಕೆಗಳಿದೆ. ಪತ್ರಿಕೆಯಲ್ಲಿ ಎಲ್ಲರೂ ತಾವು ನೋಡಿರ್ಬೋದು, ಬೇಡಿಕೆಗಳು ಬರ್ತಾಯಿದೆ. ಯಾಕೆ ಬರ್ತಾಯಿದೆ? ಅವಶ್ಯಕತೆ. ಇವತ್ತು ಗಾಂಧಿ ಮಾರ್ಗ ನಮಗೆಲ್ಲರೂ ಮನುಷ್ಯನ ಸ್ವಂತ ಬೆಳಿಬೇಕಂದ್ರೆ ಗಾಂಧಿ ಮಾರ್ಗ, ಅವರ ಮಾರ್ಗ ನಮಗೆ ಅವಶ್ಯಕತೆ ಆಗ್ತಾಯಿದೆ. ಇವತ್ತು ಏನಾಗಿದೆ, ನಮ್ಮಲ್ಲಿ ಆ ಧೈರ್ಯವಾಗಿ ಬದುಕೋದೇ ಗೊತ್ತಿಲ್ಲ. ಟ್ರುತ್ ಅಂದ್ರೇನು? ಸತ್ಯ ಅಂದ್ರೇನು? ಇರಾಗ ನಡಿಬೇಕು, ಧೈರ್ಯವಾಗಿರಬೇಕು. ಬರೀ ಸುಳ್ಳು ಹೇಳದೇ ಇರೋದು. ನಿಜ ಹೇಳಬೇಕಾದ್ರೆ ಭಾಳ ಧೈರ್ಯ ಬೇಕು. ಅದರಿಂದ ಸತ್ಯ, ಟ್ರುತ್ ಅಂತ ಹೇಳಿದ್ರು ಕಬೇಕು. 2ನೇದು ಅಹಿಂಸೆ, ದಟ್ ಇಸ್ ಪ್ರೀತಿಸೋದು. ಧೈರ್ಯವಾಗಿರಬೇಕು, ಎಲ್ಲರೂ ಪ್ರೀತಿಸಬೇಕು. ಇದು 2 ಮಾರ್ಗ. ಸಲ್ಲತೆ ಮಿಕ್ಕಿದೆಲ್ಲ ತೊಗೋಣ. ಇದು 2 ಮಂತ್ರವನ್ನು ಪ್ರಪಂಚಾದ್ಯಂತ ಎಲ್ಲ ಜನರಿಗೂ ನಡೆಸ್ಕೊಂಡ್ರು. ಅವರು ಆಫ್ರಿಕಾದಲ್ಲಿ ಒಬ್ಬ ಲಾಯರಾಗಿ ಹೋಗಿ ಅಲ್ಲಿನ ತನಗಾದ ತೊಂದರೆಯಿಂದ ಈ ಮಾರ್ಗಕ್ಕೆ ಬಂದವರು. ಹಿಂಸಾ ಮಾರ್ಗದಲ್ಲಾಗಿದ್ದರೆ ಗಾಂಧಿ ಯಾರ ಹೆಸರು ಕೇಳ್ತಾನೆ ಇರಲ್ಲ ನಾವು. ಅಹಿಂಸಾ ಮಾರ್ಗದಲ್ಲಿ ಅದರಲ್ಲೂ ಟ್ರುತ್ ಇರೋದು, ನಿಜವಾಗಿ ಹೇಳೋದು. ಸತ್ಯ ಹೇಳಬೇಕಾದ್ರೆ ಭಾಳ ಧೈರ್ಯ ಬೇಕು. ಸುಳ್ಳು ಹೇಳ್ಬೇಕಾದ್ರೆ ಏನು ಹೇಳ್ತಾ ಇರ್ಬೋದು, ಆದರೆ ಸತ್ಯ ಹೇಳಬೇಕಾದ್ರೆ ಅಂದರೆ ಧೈರ್ಯವಾಗಿ ಬದುಕೋದು. ಇವತ್ತೇನಾಗಿದೆ ಅಂದರೆ ಬದುಕೋದೇ ಗೊತ್ತಿಲ್ಲ. ಮಕ್ಕಳು ಇವತ್ತು ಯಾಕೆ ಯುವಕರನ್ನ ಹೇಳ್ತಾ ಇದ್ದೀನಿ ಅಂದರೆ, ನಾವು ನೋಡ್ತಾ ಇದ್ದೀವಿ ಯುವಕರು ಹೇಗಿದ್ದಾರೆ ಅಂತ. ಹೆಚ್ಚು ಕಡಿಮೆ ನಾವೆಲ್ಲ ಹಿರಿಯರಿದ್ದೀರಾ. ಯುವಕರು ಅವಶ್ಯಕವಾಗಿ ಗಾಂಧಿ ವಿಚಾರ ತಿಳ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಬದುಕೋದೇ ಗೊತ್ತಿಲ್ಲ, ಧೈರ್ಯವೇ ಇಲ್ಲ. ಮನೆಯಲ್ಲಿ 8ನೇ ಕ್ಲಾಸ್ ಹುಡುಗಿ ಪೇಪರ್ ನೀವು ಓದಿರ್ಬೇಕು. ದಿನ ಪೇಪರ್ 1 ಪೇಜ್ ಬರುತ್ತೆ. 2 ಜನ ಹ್ಯಾಂಗ್ ಮಾಡಿಕೊಂಡ್ರು, 2 ಜನ ಸತ್ತರು, 2 ಜನ ಫ್ಯಾನ್ಗೆ ಹ್ಯಾಂಗ್ ಮಾಡಿಕೊಂಡ್ರು. ನೀವು ಪೇಪರ್ ತೆಗೆದು ನೋಡಿ, ಕಟ್ ಮಾಡಿ ಇಡ್ತಾ ಇದ್ದೆ. ಆಮೇಲೆ ಸ್ಥಳ ಇರಲಿಲ್ಲ, ಬಿಟ್ಬಿಟ್ಟೆ. ಅಷ್ಟು ಬರ್ತಾಯಿದೆ. ಯಾರದನ್ನು ನಿಲ್ಲಿಸೋದಕ್ಕೆ? ಅದು ಫ್ಯಾನ್ಗೆ ಹ್ಯಾಂಗ್ ಮಾಡ್ಕೋತಾರೆ ಮಕ್ಕಳು. ನಾನು ಕಾಲೇಜುಗಳು ಹೋಗ್ತೀನಿ, 2,000-3,000 ಜನರನ್ನ ಅಡ್ರೆಸ್ ಮಾಡ್ತೀನಿ, ಕೇಳ್ತಾರೆ. ಅದನ್ನು ಹೇಳೋರಿಲ್ಲ. ಅವಾಗ ಕೇಳ್ತೀನಿ, ಹ್ಯಾಂಗ್ ಮಾಡ್ಕೊಳ್ಳೋದು ಸ್ಕೂಲಲ್ಲಿ ಹೇಳ್ಕೊಡ್ತೀರಾ ಅಂತ. ಯಾಕೆಂದರೆ ಎಲ್ಲರೂ ಫ್ಯಾನ್ಗೆ ಹ್ಯಾಂಗ್ ಮಾಡ್ಕೋತಾರೆ ನೋಡಿ. ಅದು ನಮ್ಮ ಟಿ ವಿನಲ್ಲಂತೂ ಬೆಳಗ್ಗೆ ಸಾಯಂಕಾಲದವ್ರು ಅದನ್ನೇ ತೋರಿಸ್ತಾರೆ. ಹೆಣ, ರಕ್ತ ಹ್ಯಾಂಗ್ ಮಾಡ್ಕೊಳ್ಳೋದು. ಒಳ್ಳೆಯ ವಿಚಾರ ಹೇಳ್ತಾ ಇಲ್ಲ. ಈ ರೀತಿ ಮಕ್ಕಳನ್ನ ಮನಸ್ಸಿಗೆ ಕೆಡ್ತಾರೆ. ಅದಕ್ಕೆ ಮಕ್ಕಳಿಗೆ ಧೈರ್ಯ ಇಲ್ಲ ಬದುಕೋಕ್ಕೆ. ಹೇಳ್ತಾ ಇದ್ದೇನೆ, ಬದುಕಬೇಕು ಅಂತೇಳಿ ಆಸೆ ಇರಬೇಕು. 8ನೇ ಕ್ಲಾಸ್ ಹುಡುಗಿ ಅಮ್ಮ ಟಿ ವಿ ನೋಡಬೇಡ, ಓದು ಅಂತ ಹೇಳಿದ್ರೆ ಹ್ಯಾಂಗ್ ಮಾಡ್ಕೊಂಡ್ಬಿಡ್ತಾರೆ.
ಏನು ಪರಿಸ್ಥಿತಿ ಬಂದಿದೆ ನೋಡಿ. 8ನೇ ಕ್ಲಾಸ್ ಹುಡುಗಿ, ಮಕ್ಕಳು, ದೊಡ್ಡವ್ರು ಬಿಡಿ, ದೊಡ್ಡವರಂತೂ ವಿಪರೀತ ಆಗಿದೆ. ಗಂಡ ಏನಾದ್ರು ಕೇಳಿದ್ರೆ ಹೆಂಡತಿ ಕೋಪ ಮಾಡ್ಕೊಂಡು ಹ್ಯಾಂಗೆ ಮಾಡ್ಕೊಂಡ್ಬಿಡ್ತಾಳೆ. ನೀವು ಪೇಪರಲ್ಲಿ ಓದಿರಬೇಕು. 6 ತಿಂಗಳ ಕೆಳಗಡೆ ಬಂತು, ಕಟ್ ಮಾಡಿ ಇಟ್ಟಿದ್ದೀನಿ ಅದನ್ನು. ಒಬ್ಬಳ ಕಂಪ್ಯೂಟರ್ ಇಂಜಿನಿಯರ್, MSc PhD ಬೇಕಾದಷ್ಟು ಡಿಗ್ರಿಗಳಿದೆ, 4 ಲಕ್ಷ ರೂಪಾಯಿ ಸಂಬಳ ವರ್ಷಕ್ಕಲ್ಲ ತಿಂಗಳಿಗೆ. ಗಂಡಂಗೆ 3 ಲಕ್ಷ, 7 ಲಕ್ಷ ಆಯಿತು. ಮನೇಲಿ 4 ಕಾರು, ಅವಳಿಗೊಂದು, ಗಂಡಂಗೊಂದು, ಮಗಂಗೊಂದು, ಆಳಿಗೊಂದು. ಯಾಕೆಂದರೆ ಅವಳ ಆಳು ಸ್ಕೂಟ್ರಲ್ಲಿ ಬರಬಾರ್ದು, ಕಾರಲ್ಲೇ ಬರಬೇಕು, ಯಾಕೆಂದರೆ ಗೌರವ ಇರಬೇಕು. 4 ಕಾರು, ಇಷ್ಟು ಚೆನ್ನಾಗಿರೋದು ಹೇಗಿರಬೇಕು ಅವರು. ಒಂದು ದಿವಸ ಸಾಯಂಕಾಲ ಪೇಪರಲ್ಲಿ ಬಂದಿರೋದು ಕಟ್ ಮಾಡಿಟ್ಟಿದ್ದೀನಿ ನಾನು. ಸಾಯಂಕಾಲ ಗಂಡ ಬಂದು ಇಬ್ಬರು ಮಾತಾಡ್ತಾಯಿದ್ರು. ಏನೋ ಕೇಳ್ದ, ಅವನಿಗೆ 3 ಲಕ್ಷ ಅಲ್ಲ, ಇವಳಿಗೆ 4 ಲಕ್ಷ, ದೊಡ್ಡತನ. ಕೇಳ್ದ, ಇಬ್ಬರಿಗೂ ಮಾತನಾಡಿತು. ಗಂಡ ಹೇಳ್ದೆ ಸ್ವಲ್ಪ ಆಚೆ ಹೋಗಿ ಬರ್ತೀನಿ ಅಂತ ಹೋದ. ಇವಳು ಹೆಂಗೆ ಮಾಡ್ಕೊಂಬಿಟ್ಲು. ಏನು ರೀ ಇದು, ನಾನು BSc PhD ಕಂಪ್ಯೂಟರ್ ಸೈನ್ಸು, 4 ಲಕ್ಷ ಸಂಬಳ, 4 ಕಾರು, ಏನಿದ್ರ ಪ್ರಯೋಜನ. ಬದುಕೋದು ಗೊತ್ತಿಲ್ಲ. ಏನೋ ಕೇಳಿದ್ರೆ ಸಮಾಧಾನ ಇರಬೇಕು, ಬದುಕೋ ದಾರಿ ಗೊತ್ತಿರಬೇಕು. ಇವತ್ತೇನೆಂದರೆ, ನಾನು ಹೋಗ್ತೀನಿ ಕಾಲೇಜಸಲ್ಲಿ ಎಲ್ಲರೂ ಮಕ್ಕಳಿಗೆ, ಎಲ್ರಿಗೂ ನಮಸ್ಕಾರ ಅಂದರೆ ಒಬ್ಬರು ನಮಸ್ಕಾರ ಹೇಳೋದಿಲ್ಲ. ನಮಸ್ಕಾರ ಹೇಳೋದೇ ಮರ್ತೋಗ್ಬಿಟ್ಟಿದೆ. ಅದೇ ಹಾಯ ಅಂದರೆ ಹೆಣ್ಮಕ್ಳಾರು ಹಾಯ ಅಂತಾರೆ. ಯಾವ ಪರಿಸ್ಥಿತಿ ಬಂದುಬಿಟ್ಟಿದೆ ನೋಡಿ. ನೀವು ಬೀದಿಲಿ ಹೋಗ್ಬೇಕಾದ್ರೆ ಬರೀ ಮೈಕಲ್ಲೇ ಇದು ಕಂಪ್ಯೂಟರ್ ಇದನ್ನು ಮೊಬೈಲ್ ಇಟ್ಕೊಂಡೇ ಮಾತಾಡೋದು. ಯಾರು ಗೆಸ್ಟ್ ಬಂದರೆ ಇವನು ನನ್ನ ಮೊಮ್ಮಗ ಅಂತ ಪರಿಚಯ ಮಾಡಿದ್ರೆ ಹಾಯ್ ಟಾಯ್ಟಾ ಅಂತ ಕೊಟ್ಬಿಡ್ತಾನೆ. ಹಿಂದಿನ ಕಾಲದಲ್ಲಿ ನಮ್ಮ ತಾಯಿ ಅನಕ್ಷರಸ್ಥರು, ಹಳ್ಳಿಯವರು, ಆದರೆ ವಿದ್ಯಾವಂತರು. ಯಾಕೆ ಅಂತ ಹೇಳಿದ್ರೆ ನನಗೆ ಬದುಕೋದು ಹೇಳ್ಕೊಟ್ಟವ್ರು ಅವರು. ಇವತ್ತು ನಾನು ಜ್ಞಾಪಿಸ್ಕೊಳ್ತೀನಿ ಅವ್ರನ್ನ. ಬದುಕೋದು ಹೇಳ್ಕೊಟ್ರು. ಅಕ್ಷರ ಇರಲಿಲ್ಲ, ಆದರೆ ವಿದ್ಯೆ ಇತ್ತು. ಬೆಳಗ್ಗೆ ಎದ್ದು ಬೆಳಗಡೆ ಹೇಳು, ದೇವ್ರಿಗೆ ನಮಸ್ಕಾರ ಮಾಡು, ತಾಯಿ ತಂದೆ ನಮಸ್ಕಾರ ಮಾಡು, ಗುರುಗಳಿಗೆ ನಮಸ್ಕಾರ ಮಾಡು, ಅತಿಥಿಗಳಿಗೆ ನಮಸ್ಕಾರ ಮಾಡು. ಯಾರು ಮನೆಗೆ ಬಂದರೆ ನಮ್ಮಲ್ಲಿ ಚೇರ್ ಇಲ್ಲ, ಚಾಪೆ ಹಾಕಿ ಕೂಡಿಸಿ ನಮಸ್ಕಾರ ಮಾಡಿ ನೀರು ಕೊಡು ಅಂತ ಹೇಳ್ತಾಯಿದ್ರು. ಅದು ಅಭ್ಯಾಸ ಆಯ್ತದು. ಅತಿಥಿಗಳನ್ನ ದೇವರು ಅಂತ ಕಾಣುವಂಥದ್ದು, ಗೌರವಿಸೋದು ಅಂತ. ದೇವರಂತ ಕಾಣಬೇಕಾದಿಲ್ಲ, ಗೌರವಿಸೋದು. ಈಗ ಗೌರವೇ ಇಲ್ಲರಿ, ನಮಸ್ಕಾರ ಹೇಳೋದಿಲ್ಲ. 8 ಜನ ನಾನು ಕಾಲೇಜಲ್ಲಿ ಕೇಳ್ತೀನಿ, ಹುಡುಗರು ಕೇಳ್ತೀನಿ, 8 ಜನ ತಾಯಿ ತಂದೆಗೆ ನಮಸ್ಕಾರ ಮಾಡಿ ಬರ್ತೀರಾ ಅಂತ. ಒಬ್ಬರು ಕೈ ಹೊತ್ತಲ್ಲ. ಅತಿಥಿಗಳು ಬಿಟ್ಬಿಡಿ, ತಂದೆ ತಾಯಿಗೆ ನಮಸ್ಕಾರ ಮಾಡಲ್ಲ. ಅವರು ಹಾಯ್ ಅಂದ್ಬಿಟ್ಟು ಹೋಗ್ತಾರೆ. ಕಾಲೇಜಿಗೆ ಹೋಗ್ಬೇಕಾದ್ರೆ ಹಾಯ್. ಯಾವ ಸಂಸ್ಕೃತಿ ಇದು? ಬದುಕೋದು ಪ್ರೀತಿಯಿಂದ ಕಾಣ್ರೆ, ಇದು ಪ್ರೀತಿ ಅನ್ನೋದು ಒಂದು ಬೈಂಡಿಂಗ್ ಫೋರ್ಸ್. ಅದು ಗಮ್ಮಿದ್ದಾಗೆ. ಯಾರು ಪ್ರೀತಿಯಿಂದ ನಮಸ್ಕಾರ ಮಾಡ್ತಾರೆ. ಅದು ಬಿಟ್ಬಿಟ್ಟು ಸಿಟ್ಟಿಂದ ಕೋಪ ಮಾಡಿ ದೂರ ಹೋಗ್ತಾರೆ. ಆ ಬೈಂಡಿಂಗ್ ಫೋರ್ಸು ಅದು ಮುಖ್ಯ. ಅದೇ ಗಾಂಧೀಜಿಯವರು ಕಂಡುಹಿಡಿದಿದ್ದು. ಗಾಂಧೀಜಿ ನಮಗೆ ಸ್ವತಂತ್ರ ತಂದುಕೊಟ್ಟಿದ್ದು ಈ ಹೊಸ ಚಳುವಳಿಯನ್ನು ಮಾಡಿದ್ದು 2 ಮಂತ್ರ, ಒಂದು ಟ್ರುತ್, ಒಂದು ನಾನ್ ವೈಲೆನ್ಸ್, ಪ್ರೀತಿಯಿಂದ. ಒಂದು ಸಾರಿ ಗಾಂಧೀಜಿಯವರು ಚರ್ಕ ನೂಲ್ತಾಯಿದ್ರು. ಬ್ರಿಟಿಷ್ ಪಾರ್ಲಿಮೆಂಟ್ ಮೆಂಬರು ಬಂದು, ಗಾಂಧೀಜಿ, ಕ್ರೈಸ್ಟ್ ಸೇಸ್ ಲವ್ ದ ಎನಿಮಿ, ವಾಟ್ ಡು ಯು ಸೇ? ಏನು ಮಾತಾಡ್ಲಕ್ಕೆ ಚರ್ಕ ನೂಲ್ತಾನೆ ಇದ್ದರು. ಇನ್ನೊಂದು ಸಾರಿ ಕೇಳಿದ್ರು, ಕ್ರೈಸ್ಟ್ ಸೇಸ್ ಲವ್ ದ ಎನಿಮಿ, ವಾಟ್ ಡು ಯು ಸೇ? ಯು ಆರ್ ನಾಟ್ ಟಾಕಿಂಗ್. ಹಿ ಡಿಡ್ಂಟ್ ಸೇ. ಲಾಸ್ಟ್ ಟೈಮ್ ಐ ಆಮ್ ಆಸ್ಕಿಂಗ್ ಯು, ಕ್ರೈಸ್ಟ್ ಸೇಸ್ ಲವ್ ದ ಎನಿಮಿ, ವಾಟ್ ಡು ಯು ಸೇ? He laughed. Why are you laughing? I don't have enemies. ಎಲ್ಲರೂ ಒಂದೇ. Then how is speciality in loving? Loving everyone. So that attitude ನಾವು ಕಟ್ಟಬೇಕು. ನಮ್ಮ ಮಕ್ಕಳಿಗೆ ಅದು ಬರಬೇಕು. ಇವತ್ತು ಯುವಕರಿಗೆ ಅದು ಅವಶ್ಯಕತೆ ಇದೆ. ನಾವು ದ್ವೇಷವನ್ನು ಹೇಳ್ಕೊಡ್ತೀವಿ. ಪಕ್ಕದ ಮನೆಯವನು 95 ತೊಗೊಂಡಿದ್ದಾನೆ, ನೀನು 92 ತೊಗೊಂಡಿದ್ದೀಯಾ, ನೀನು ದಡ್ಡ ಹಾಕೋಣ ಅಂತೀವಿ ನಾವು. ಅವಾಗೇನು ಮಾಡ್ತಾನೆ ಅವನು? ಯಾರು ಹೇಳಿದ್ರು ಅವನು ಬೈಯೋಲ್ಲ, ಅವನಿಗೆ ಬಲಿ ಹಾಕ್ಬೇಕು. 95 ತೊಗೊಂಡು ನಾನು ಬೈದಿದ್ದು ಬಲಿ ಹಾಕಬೇಕು, ದ್ವೇಷ ಬರುತ್ತೆ. ಪ್ರೀತಿ ವಿಶ್ವಾಸವನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಅದೇ ಕಡಿಮೆ ನಮ್ಮಲ್ಲಿ. ಎಂಥ ಪರಿಸ್ಥಿತಿ ಇದೆ ನೋಡಿ, ಪ್ರೀತಿ ಇಲ್ಲ. ಇದನ್ನು ಗಾಂಧೀಜಿಯವರು ಮಾಡಿದ್ದು ಅಂತ ಹೇಳಿದ್ರೆ, ಅವರ ಯಾರೇ ಶತ್ರುಗಳಾದರೂ ಅವ್ರನ್ನ ದ್ವೇಷ ಮಾಡಲಿಲ್ಲ. ಆಫ್ರಿಕಾದಲ್ಲಿ ಎಷ್ಟೇ ಮಾಡಿದ್ರು ಇಲ್ಲ. ನಮ್ಮ ದೇಶ ತಗೊಳ್ಳಿ, ಹೇಗೆ ನಾವು ಬ್ರಿಟಿಷರು ನಮ್ಮ ರಾಜ್ಯ ಆಳಿದ್ರು ಕೂಡ ಮೌಂಟ್ ಬ್ಯಾಟನ್ನ ಗವರ್ನರ್ ಜನರಲ್ ಮಾಡಿದ್ವಿ. ಮಂಡೇಲ 27 ವರ್ಷ ಅವನು ಜೈಲಿಗೆ ಹಾಕಿದ್ರು.
ಅವನು ಡಕಾಯಿತ, ಅವನು ಹೊಡೆದಾಟ, ಒಂದು ಕ್ರೂರಿ. ಅದಕ್ಕೆ 27 ವರ್ಷ ಜೈಲಿಗೆ ಹಾಕಿದ್ರು. ಆದರೆ ಅವನು ಬರಬೇಕಾದ್ರೆ ಗಾಂಧಿಯನ್ನಾದ್ರು ಬಂದ. ಆಗ ಅವನು ಬ್ರಿಟಿಷರ್ಸು ಅವನ್ನ 27 ಜೈಲಿಗೆ ಹಾಕಿದ್ರು. ವೈಸ್ ಪ್ರೆಸಿಡೆಂಟಾಗಿ ಬಿಳಿಯನ್ನು ಮಾಡ್ದ. ಅವನು ಹೇಳ್ದ, ಒಂದು ತೊಟ್ಟು ಬಿಳಿಯ ರಕ್ತ ಸುರಿದ್ರೆ ನಾನು ತಡ್ಕೊಳ್ಳೋಕ್ಕಾಗಲ್ಲ ಅಂಥೇಳಿ ಬರೆದು ಇದ್ದಾನೆ, ಹೇಳ್ತಾನೆ. ಅಂದರೆ ಗಾಂಧಿ ಮಾರ್ಗದ ಎಷ್ಟು ಬದಲಾವಣೆ ಆಗುತ್ತೆ ಇವತ್ತು ಆಫ್ರಿಕಾ ದೇಶದಲ್ಲಿ ಏನಾಗಿದೆ ನಾವು ತಿಳ್ಕೊಬೇಕು. ನಮ್ಮ ದೇಶ, ನಾವು ಅನೇಕರು ಯೋಚನೆ ಮಾಡ್ತಾಯಿದ್ದೀವಿ, ದೇಶ ಹೇಗಿತ್ತು ನಾವು ಯಾರಿಗೂ ಮಕ್ಕಳಿಗೆ ಹೇಳ್ಕೊಡಲ್ಲ. ಭಾರತ ದೇಶ ಸಮೃದ್ಧಿಯಾದ ದೇಶ. ಅದನ್ನು ಮೆಕಾಲೆ ಹೇಳ್ತಾನೆ. ಇಂಗ್ಲೀಷಲ್ಲೇ ಓದ್ತೀನಿ, ಯಾಕೆಂದರೆ ಎಲ್ಲರೂ ವಿದ್ಯಾವಂತಿದ್ದೀರ. ಅವನು ಒರಿಜಿನಲ್ ಏನು ಹೇಳಿದ್ದಾನೆ ಅಂತ. ಹೌಸ್ ಆಫ್ ಕಾಮನ್ಸ್, ಮೆಕಾಲೆ 1835 ಫೆಬ್ರವರಿ 2ನೇ ತಾರೀಕು 1835 2ನೇ ತಾರೀಕು ಅವನು ಸ್ಪೀಚ್ ಹೇಳ್ತಾನೆ. ಐ ಹ್ಯಾವ್ ಟ್ರಾವೆಲ್ಡ್ ಅಕ್ರಾಸ್ ಲೆಂತ್ ಆ್ಯಂಡ್ ಬ್ರೆತ್ ಆಫ್ ಇಂಡಿಯಾ ಆ್ಯಂಡ್ ಐ ಹ್ಯಾವ್ ನಾಟ್ ಸೀನ್ ಒನ್ ಪರ್ಸನ್ ಹೂ ಇಸ್ ಅ ಬೆಗರ್ ಆ್ಯಂಡ್ ಹೂ ಇಸ್ ಅ ಥೀಫ್. ನಂಬ್ತೀರಾ? ನಾನು ಹೇಳ್ತಾ ಇಲ್ಲ, ಮೆಕಾಲೆ ಹೇಳ್ತಾನೆ. 1835 ನಮ್ಮ ದೇಶದಲ್ಲಿ, ಭಾರತದಲ್ಲಿ ಒಬ್ಬ ಬೆಗ್ಗರ್ ಇಲ್ಲ, ಒಬ್ಬ ಥೀಫ್ ಇಲ್ಲ. Such a wealth I have seen in this country, such a high moral value, people of such caliber that I do not think that you would ever conquer this country. ರಿಚ್ ಆಗಿದ್ದರು, ಇಂಟೆಲಿಜೆಂಟು, ಕಲ್ಚರ್ ಇತ್ತು ಅವರಿಗೆ. ಇಂಥ ದೇಶ ನಾವು ಆಳೋದಕ್ಕಾಗೋದಿಲ್ಲ, ಬ್ರೇಕ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಐ ಡು ನಾಟ್ ಥಿಂಕ್ ದಟ್ ಕಾನ್ಕರ್ ಅನ್ಲೆಸ್ ವಿ ಬ್ರೇಕ್ ದಿ ವೆರಿ ಬ್ಯಾಕ್ ಬೋನ್ ಆಫ್ ದಿಸ್ ನೇಷನ್. ಏನದು ಬ್ಯಾಕ್ ಬೋನು? ವಿಚ್ ಈಸ್ ಹರ್ ಸ್ಪಿರಿಚುವಲ್ ಆ್ಯಂಡ್ ಕಲ್ಚರಲ್ ಹೆರಿಟೇಜ್. ಇವತ್ತು ನಾವೆಲ್ಲ ಕಳ್ಕೊಳ್ತಾ ಇದ್ದೀವಿ. ಇಲ್ಲ, ಎರಡೂ ಇಲ್ಲ. ಹೆರಿಟೇಜ್. ಆ್ಯಂಡ್ ದೇರ್ ಫೋರ್ ಐ ಪ್ರಪೋಸ್, ನಾನು ಹೇಳ್ತೇನೆ, ನೀವು ಆಳೋಕ್ಕಾಗಲ್ಲ, ನೀವು ಆಳಬೇಕು ಅಂದರೆ ನಾನು ಇದು ಹೇಳ್ತೀನಿ ನೋಡಿ ಅಂದರೆ, that we replace our old and ancient education system, our culture, for if Indian think that all that is foreign and English is good and greater than their own, they will lose their self-esteem, their native self-culture, and they will become what we want them, a true dominated nation, slaves. ಇದು ಮೆಕಾಲೆ 1830 ಹೇಳಿದ್ದು. ದಟ್ ಈಸ್ ಟ್ರೂತ್ ಟುಡೇ. ನಾವೆಲ್ಲ ವಿ ಹ್ಯಾವ್ ಬಿಕಮ್ ಫಾರಿನ್ ಲ್ಯಾಂಗ್ವೇಜ್, ಫಾರಿನ್ ಕಲ್ಚರ್ ಬೇಕು, ನಮಗಿಂತ ಬೆಟ್ರ್ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ. ನಮ್ಮ ದೇಶಕ್ಕೆ ಬೇಡ, ಕಲ್ಚರ್ ಹೊರಟೋಯ್ತು, ಸ್ಪಿರಿಚುವಲ್ ನಾಲೆಜ್ ಇಲ್ಲ. ಅದನ್ನು ಮಾಡಿದ್ದು ಯಾಕೆ ಅಂದರೆ ಅವನು ಆಳೋಕೆ, ನಮ್ಮನ್ನು ಉತ್ತಮ ಬೆಳೆಸೋಕ್ಕಲ್ಲ. ನಾವೆಲ್ಲ ತಿಳ್ಕೊಂಡಿದ್ವಿ, ಮೆಕಾಲೆಗೆ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಇಂಗ್ಲೀಷ್ ಕಲಿತ, ನಮ್ಗೆ ಎಜುಕೇಷನ್ ಕೊಟ್ಟ ಅಂತ ಹೇಳ್ತೀವಿ. ಆದರೆ ಅವರು ಆಳೋದಕ್ಕೋಸ್ಕರ ಮಾಡಿದ್ದು, ನಮಗೆ ಗುಲಾಮಗಿರಿಯಾಗಿ ಮಾಡಿದರು. ಇದನ್ನು ನಾವು ತಿಳ್ಬೇಕು. ಇದನ್ನು ಗಾಂಧೀಜಿ ತಿಳ್ಕೊಂಡ್ರು. ಈ ದೇಶದಲ್ಲಿ ಈ ರೀತಿ ಇದ್ದರೆ ನಾವು ಖಂಡಿತ ಇದು ಗುಲಾಮರಾಗಿರ್ತೀವಿ ಹೊರತು ಸ್ವತಂತ್ರ ಬರೋದಿಲ್ಲ ಅಂತ ಗಾಂಧೀಜಿ ಯೋಚನೆ ಮಾಡಿದ್ರು. ಏನು ಮಾಡಬೇಕು? ಅವ್ರು ಹೇಳೋದು 18 ರಚನಾತ್ಮಕ ಕಾರ್ಯಕ್ರಮಗಳಿಗೆ ಸ್ಥಾಪಿಸಿದರು. ಯಾವುದು? ನಮ್ಮ ಬಟ್ಟೆ, ನಮ್ಮ ಆಹಾರ, ನಮ್ಮ ಕೆಲಸ ಉದ್ಯೋಗ, ನಮ್ಮ ಭಾಷೆ, ಇವುಗಳನ್ನು ಅಲ್ಲಿ ಏನೇನು ಅನಾನುಕೂಲಗಳಿದೆ ಅವುಗಳನ್ನ ಬದಲಾವಣೆ ಮಾಡಿ ಇದನ್ನು 18 ರಚನಾತ್ಮಕ ಕಾರ್ಯಕ್ರಮ ಮಾಡಿ ಇದನ್ನು ನಮ್ಮ ದೇಶದಲ್ಲಿ ಅಳವಡಿಸ್ಕೊಂಡ್ರೆ ಸ್ವತಂತ್ರಕ್ಕಾಗಿ ಹೊಡೆದಾಡೋಕ್ಕಾಗುತ್ತೆ. ನಾವು ನಮ್ಮ ಆಹಾರ, ನಮ್ಮ ಬಟ್ಟೆ, ನಮ್ಮ ಭಾಷೆ, ನಮ್ಮ ಪ್ರೀತಿ ವಿಶ್ವಾಸ, ನಮ್ಮ ಕಲ್ಚರು ಇವುಗಳು ಬೆಳೆದ್ರೆ ಬ್ರಿಟಿಷವ್ರು ಏನೂ ಮಾಡೋಕ್ಕಾಗಲ್ಲ. ಅವ್ರು ಏನು ಮಾಡ್ತಾರೆ? ಹೊರಗಡೆ ಹೋಗ್ತಾರೆ. ನಾವು ಸ್ವತಂತ್ರವಾಗಿರೋ ಅವರಿಗೆ ಇದ್ದರೂ ಕೂಡ ನಾವು ಸ್ವತಂತ್ರವಾಗಿ ಬದುಕ್ತಾಯಿದ್ವಿ. ಸ್ವತಂತ್ರ ಹೇಗಿದೆ ನಮಗೆ ಗೊತ್ತು ಅಂಥೇಳಿ ಇದನ್ನು ಪ್ರಾರಂಭ ಮಾಡಿದ್ರು. ಆ ಕಲ್ಚರ್ ಹೇಗೆ ಆ ಗಾಂಧೀಜಿ ಅದನ್ನು ಬಟ್ಟೆ ಮಾಡಿದ್ರು, ಇವತ್ತು ಅದಕ್ಕೆ ಖಾದಿ ಬಟ್ಟೆ. ಭಾಷೆ ಭಾರತದ ಬಗ್ಗೆ ರಾಷ್ಟ್ರೀಯ ಭಾಷೆ, ಆಮೇಲೆ ಸಹಕಾರ, ಬೇಕಾದಷ್ಟು 18 ಇದೆ. ನಾನು ವಿವರವಾಗಿ ಹೇಳೋಕ್ಕೆ ಹೋಗಲ್ಲ. ಅಂದರೆ ಈ 18 ರಚನಾ ಕಾರ್ಯಕ್ರಮ ಮಾಡೋದ್ರಿಂದ ನಾವು ಸ್ವತಂತ್ರವಾಗಿರ್ಬೋದು. ಸ್ವತಂತ್ರವಾಗಿ ನಾವು ಬದುಕಿದ್ರೆ ನಮ್ಮ ಮೇಲೆ ಡಿಪೆಂಡ್ ಆಗಿರೋರು ಅವರು ವ್ಯಾಪಾರದಲ್ಲಿ. ಅವ್ರು ಬಂದಿದ್ದು ವ್ಯಾಪಾರಕ್ಕೋಸ್ಕರ. ಅರಬ್ಗರು ಬಂದರು, ಇಲ್ಲೇ ಇದ್ಬಿಟ್ರು ಅವರು. ಆದರೆ ಬ್ರಿಟಿಷ್ನವ್ರು ಬಂದವರು ವ್ಯಾಪಾರಕ್ಕಾಗಿ ಬಂದವರು. ಇಲ್ಲಿ ಐಶ್ವರ್ಯವನ್ನು ನೋಡಿದ್ರು, ಆಶ್ಚರ್ಯವಾಯಿತು ಇಷ್ಟಿದೆಯಲ್ಲ ಅಂತ. ಮೆತ್ತಗೆ ಆಡಳಿತಕ್ಕೆ ವಹಿಸ್ಕೊಂಡ್ರು. ವ್ಯಾಪಾರಕ್ಕೆ ಬಂದವರು ನಮ್ಮ ಜಗಳದಲ್ಲಿ ಅವರು ನಮ್ಮ ದೇಶವನ್ನಾಗಿ ಮಾಡಿ ನಮ್ಮನ್ನು ಗುಲಾಮರಾಗಿ ಮಾಡಿದರು. ಇದನ್ನು ಹೇಗೆ ಮಾಡಿದ್ರು? ವ್ಯಾಪಾರಕ್ಕಾಗಿ ಬಂದಷ್ಟೇ. ಅವ್ರ ದೇಶ ಅಲ್ಲದೆ ಬೇರೆ ಅವ್ರನ್ನ
ಅಲ್ಲಿ ಇರೋಕ್ಕೆ ಯಾರೂ ಇಷ್ಟಪಡಲಿಲ್ಲ, ಎಲ್ಲರೂ ಅಲ್ಲೇ ಹೋಗ್ತಾಯಿದ್ರು. ಚಕ್ರಾಬತ್ಯ ಮಾಡೋದು, ಸೂರ್ಯ ನಮ್ಮ ದೇಶದಲ್ಲಿ ಉಳಿಯೋ ನಮ್ಮ ಚಕ್ರಾಬತ್ತಿಯಿಂದ ಹೋಗೋದಿಲ್ಲ, ಉಳಿಯೋ ಇರೋದೇ ಯಾವಾಗಲೂ ಇರ್ತಾನೆ ಅಂತ ಅಷ್ಟು ನಮ್ಮಿಂದ ಸೂರ್ಯ ಮಾಡಿದರು. ಇದು ಏನು ರೀ, ಹತ್ತಿ ನಮ್ಮ ದೇಶದಲ್ಲಿ ಬೆಳೆದು ಆ ದೇಶಕ್ಕೆ ಹೋಗಿ ಬಟ್ಟೆ ಬರ್ತಾಯಿತ್ತು. ಇಂಡಸ್ಟ್ರಿಗೆಲ್ಲ ಕೊಂದರು, ಎಲ್ಲರೂ ಅವ್ರ ಮೇಲೆ ಡಿಪೆಂಡ್ ಆಗಿ ಮಾಡಿದರು. ಇಂಥ ಪರಿಸ್ಥಿತಿನಲ್ಲಿ ಗುಲಾಮಗಿರಿಲ್ಲದೆ ಇನ್ನೇನಿರುತ್ತೆ, ಅದನ್ನು ಗಾಂಧೀಜಿ ಅರ್ಥರು. ಅದಕ್ಕೆ ಈ 18 ರಚನಾತ್ಮಕ ಕಾರ್ಯಕ್ರಮಗಳನ್ನು ರಚಿಸಿದರು. ಅಂದರೆ ಗಾಂಧೀಜಿ ಮಾರ್ಗದಲ್ಲಿ ಅನೇಕರು ದೇಶದಲ್ಲಿ ಸ್ವಾತಂತ್ರ್ಯವನ್ನು ತಂದಿದ್ದಾರೆ. ದೇಶದ ಅನೇಕ ಭಾಗಗಳಲ್ಲಿ, ಎಲ್ಲ ಪ್ರಪಂಚದ ಎಲ್ಲ ಕಡೆಯೂ ಕೂಡ ಗುಲಾಮಗಿರಿಗೆ ಹೋಗಿ ಸ್ವಾತಂತ್ರ್ಯವನ್ನು ತಂದುಕೊಂಡಿದ್ದಾರೆ. ಒಂದೇ ಉದಾಹರಣೆ, ಅಮೇರಿಕಾದಲ್ಲಿ ಕರಿಯರು ಜನ, ನಾನು ಅಮೇರಿಕಾಗೆ ಹೋಗಿದ್ದೆ. ಅಲ್ಲಿ ಹೋದಾಗ 2000ದಲ್ಲಿ ಹೋಗಿದ್ದೆ. ಆವಾಗ ಬುಷ್ ಎಲೆಕ್ಷನ್ ನಡೀತಾ ಇತ್ತು. ಆವಾಗ ನಾನು ಕೇಳಿದೆ, ಹೂಮ್ ಯು ಆರ್ ಗೋಯಿಂಗ್ ಟು ಕರಿಯ ನಮ್ಮ ಮನೆ ನಮ್ಮ ಮಗಳಿದ ಕಡೆ ಇದ್ದರು, ವಾಕ್ ಮಾಡ್ತಾಯಿದ್ದೆ. ಅವನು ಕೇಳಿದೆ, ಆರ್ ಕಮಿಂಗ್ ಫ್ರಮ್ ಇಂಡಿಯಾ ಅಂದ. ಎಸ್ ಅಂದೆ. ಓ ಗಾಂಧಿ ಕಂಟ್ರಿ ಅಂದ. ಎಸ್ ಅಂದೆ. ದೆನ್ ಹೂಮ್ ಯು ಆರ್ ಗೋಯಿಂಗ್ ಕೇಳ್ಬೋದಲ್ಲಿ, ಹೂಮ್ ಯು ಆರ್ ಗೋಯಿಂಗ್ ಟು ವೋಟ್ ಅಂತ ಕೇಳಿದೆ. ಐ ಟ್ಯಾಂಕ್ ಗ್ಯಾಂಡಿ ಅಂದ. ನನಗೆ ಆಶ್ಚರ್ಯ ಆಯ್ತು, ಏನು ನನ್ನ ಗ್ಯಾಂಡಿ ಅಂತ ಹೇಳ್ತಾನಲ್ಲ ಅಂತ ಕೇಳಿದೆ ಅವನ್ನ. ಹ್ಯಾವ್ ಸೀನ್ ಗ್ಯಾಂಡಿ? ನೋ. ಹ್ಯಾಸ್ ಯು ಕಮ್ ಟು ಅಮೇರಿಕಾ? ನೋ. ದೆನ್ ವೈ ಆರ್ ಯು ಟ್ಯಾಂಕಿಂಗ್ ಗ್ಯಾಂಡಿ? ಏನು ಹೇಳ್ತಾ ಗೊತ್ತಾ ಅವನು? ಆರ್ಡಿನರಿ ಬ್ಲ್ಯಾಕ್ ಇನ್ ಎ ವಿಲೇಜ್ ಏರಿಯಾದಲ್ಲಿ. ಮೈ ಮಾಸ್ಟರ್ ಇಸ್ ಲೂಥರ್ ಕಿಂಗ್, ಹಿಸ್ ಮಾಸ್ಟರ್ ಇಸ್ ಗ್ಯಾಂಡಿ. He followed Gandhi method and got me voting rights. So I thank Gandhi for my voting rights. ನಾವೇನು ಹೇಳ್ತೀವಿ, ಗಾಂಧಿ ಏನ್ರಿ ಮಾಡ್ದ, ಗಾಂಧಿ ಏನು ಮಾಡ್ದ, ಅದು ಮಾಡ್ದ, ಇದು ಮಾಡ್ದ ಎಲ್ಲ ಬೈಯೋದೇ ಹೊರತು ನಮ್ಮ ದೇಶಕ್ಕೆ ನಾವು ಸ್ವತಂತ್ರ ಗುಲಾಮಗಿರಿ ಹೋಗಿ ಸ್ವತಂತ್ರವಾಗಿ ತಂದು ಕೊಟ್ಟಿದ್ದನ್ನು ಯಾರೂ ನಮ್ಗೆ ಜ್ಞಾಪಿಸ್ಕೊಳ್ಳಲ್ಲ. ಯಾವ ದಾರಿಯಲ್ಲಿ ಹೋಗಿದ್ದು ಅವನು ಹೇಳ್ತಾನೆ, ಬಿಕಾಸ್ ಹಿ ಫಾಲೋಡ್ ಗಾಂಧಿ ಅಂಡ್ ಮೆಥಡ್ ಐ ಗಾಟ್ ವೋಟಿಂಗ್ ರೈಟ್ಸ್. ಬ್ಲ್ಯಾಕ್ ವೋಟಿಂಗ್ ರೈಟ್ಸ್ ಇರಲಿಲ್ಲ. ಮಾರ್ಟಿನ್ ಲೂಥರ್ ಕಿಂಗ್ ಗಾಂಧಿ ಮೆಥಡನ್ನು ಫಾಲೋ ಮಾಡಿ ಅವನು ನೋಡಿರಲಿಲ್ಲ, ಆದರೆ ಪುಸ್ತಕಗಳನ್ನ ಓದಿ ಗಾಂಧಿ ಮೆಥಡ್ಗಳನ್ನ ಅನುಸರಿಸಿ ಅವನ ಭಾಷಣ ನಾವು ಕೇಳಬೇಕು. ನಾವು ಸಾಧಿಸುತ್ತಿರುವ ನವಜೀವನ ಹಳೆಯದಕ್ಕಿಂತ ಹೆಚ್ಚೇನು ಬೇರೆ ಅಲ್ಲ, ಅದನ್ನು ನಮ್ಮ ಶಕ್ತಿ ಮತ್ತು ನಮ್ರತೆ ಪ್ರೇಮದಿಂದ ಸಾಧಿಸಬೇಕು. ಪ್ರತ್ಯೇಕತೆಯನ್ನು ದೂರ ಮಾಡುವಾಗ ಪ್ರತ್ಯೇಕರಾರನ್ನೂ ಪ್ರೀತಿಸಬೇಕು, ಬೇರೆಯವ್ರನ್ನೂ ಎಲ್ಲರನ್ನೂ ಪ್ರೀತಿಸಬೇಕು ಅನ್ನೋ ಭಾವನೆ ತೋರಿಸಬೇಕು. ಅತ್ಯಂತ ಕ್ರೂರ ವಿರೋಧಿಗಳಿಗೆ ಹೇಳೋಣ, ಕಷ್ಟವನ್ನು ಉಂಟು ಮಾಡುವ ನಿಮ್ಮ ಸಾಮರ್ಥ್ಯವನ್ನು ಕಷ್ಟ ಸಹಿಸುವ ನಮ್ಮ ಸಾಮರ್ಥ್ಯದಿಂದ ಗೆಲ್ಲುತ್ತೇವೆ. ನಿಮ್ಮ ತೋಳ ಬಲವನ್ನು ನಮ್ಮ ಆತ್ಮಬಲದಿಂದ ಎದುರಿಸುತ್ತೇವೆ. ನೋಡಿ, ತೋಳ ಬಲವನ್ನು ಆತ್ಮಬಲದಿಂದ ಎದುರಿಸ್ತೇವೆ ಹೇಳ್ತಾರೆ ಮಾರ್ಟಿನ್ ಲೂಥರ್ ಕಿಂಗ್. ನಿಮ್ಮ ಅನ್ಯಾಯದ ಶಾಸನಗಳಿಗೆ ನಾವು ಮನಸಾರೆ ತಲೆ ಬಾಗುವುದಿಲ್ಲ, ಏಕೆಂದರೆ ಕೆಡುಕನೊಂದಿಗೆ ಅಸಹಕಾರ. ಕೆಡುಕು ಮಾತ್ರ ಅಸಹಕಾರ ನಮ್ಮದು. ಒಳಿತಿಗಾಗಿ ಸಹಕಾರದಷ್ಟೇ ನಮ್ಮ ಕರ್ತವ್ಯ. ಎಂದಾದರೂ ಒಂದು ದಿನ ನಾವು ಬಿಡುಗಡೆ ಪಡೆಯುತ್ತೇವೆ, ನಿಮ್ಮ ಹೃದಯವನ್ನು ಗೆಲ್ಲುತ್ತೇವೆ. ಕನ್ವರ್ಷನ್ ಗಾಂಧೀಜಿ ಮಾಡಿದ್ದಾರೆ. ಗಾಂಧಿ ಬದಲಾವಣೆ ಮಾಡಿದರು, ಕನ್ವರ್ಷನ್ ಮಾಡಿದರು. ಈ ರೀತಿ ನಾನು ಇದೇ ರೀತಿ ನಾನು ನಿಮ್ಮ ಮನವನ್ನು ಗೆಲ್ತೀನಿ, ನಿಮ್ಮ ಹೃದಯಕ್ಕೆ ಅಂತರಂಗಕ್ಕೆ ಮರೆ ಇಡುತ್ತೇನೆ. ನಾನು ಗೆದ್ದರೆ ನೀವು ಗೆದ್ದ ಹಾಗೆ. ಯಾಕೆಂದರೆ ಪ್ರೀತಿಯಿಂದ ಎರಡು ರಿಸ್ಟ್ರಿಕ್ಷನ್ ಇಲ್ಲ, ಎರಡೂ ಬೆಳೆಯುತ್ತೆ. ದ್ವೇಷದಿಂದ ಯುದ್ಧ ಮಾಡಿದಾಗ ಎರಡು ಕಡೆ ಡಿಸ್ಟ್ರಕ್ಷನ್ ಆಗುತ್ತೆ. ಇದನ್ನು ಮಾರ್ಟಿನ್ ಲೂಥರ್ ಕಿಂಗ್ ಹೇಳ್ದ. ಅಂದರೆ ಹೇಗೆ ಹೊರದೇಶದವರು ಮಾರ್ಟಿನ್ ಲೂಥರ್ ಕಿಂಗ್ ಗಾಂಧಿ ಮೆಥಡಲ್ಲಿ ನಮಗೆ ತಂದುಕೊಟ್ಟ. ಅಂದರೆ ನಾನು ಇನ್ನೊಂದು ಉದಾಹರಣೆ ಹೇಳ್ತೇನೆ. ಸ್ಮಟ್ಸ್ ಗಾಂಧೀಜಿನ 15 ವರ್ಷ ಜೈಲಿಗೆ ಹಾಕಿದ್ದ. ಅವನು ಒಂದು ಆರ್ಟಿಕಲ್ ಬರೀತಾನೆ, ಗಾಂಧೀಜಿ ರಾಜಕೀಯ ಮಾರ್ಗ ಅನ್ನೋ ಲೇಖನ ಬರೆದಿದ್ದಾನೆ. ತಲೆಮಾರಿನ ಹಿಂದೆ ನಾನು ಗಾಂಧೀಜಿಯ ವಿರೋಧಿ ಆಗಿದ್ದೆ. ಅವನು ಜೈಲಿಗೆ ಹಾಕಿದವನೇ ಆಗಿದ್ದೆ. ಅವನು ಬರೆದಿರೋ ಆರ್ಟಿಕಲ್ನ ಕನ್ನಡದಲ್ಲಿ ಓದ್ತಾ ಇದ್ದೀನಿ ಅಷ್ಟೇ.
ಈಗ ಎಲ್ಲ ಧರ್ಮಸಾರಗಳನ್ನು ಮೀರಿ ಬೆಳೆದಿರುವ ಆತನಿಗೆ ನಾನು ನಮಸ್ಕರಿಸುತ್ತೇನೆ. ನೋಡಿ ಬದಲಾವಣೆ, ಎಷ್ಟು ಬೇಗ ಬದಲಾವಣೆ ಆಗಿದೆ ಅಂತ. ಗಾಂಧೀಜಿಯನ್ನು ಕಂಡರೆ ನನಗೆ ಬಹಳ ಗೌರವ. ಅವನ ಶತ್ರು, ಅವನೇ ಹೇಳ್ತಾನೆ ನನಗೆ ಶತ್ರು ಆಗಿದ್ದ ಅಂತ. ಇಂತಹ ವಿರೋಧಕ್ಕಾಗಿದ್ದದ್ದು ನನಗೆ ನನ್ನ ಹಣೆ ಬರ, ನಾನು ಅವನಿಗೆ ವಿರೋಧವಾಗಿದ್ದು ನನ್ನ ಹಣೆ ಬರ ಅಂತ ಹೇಳ್ತಾನೆ ಸ್ಮರ್ಟ್ಸು. ಜೈಲಿನಲ್ಲಿ ನನಗಾಗಿ ಒಂದು ಜೊತೆ ಚಪ್ಪಲಿ ಹೊಲ್ಕೊಟ್ಟ. ನಾವಾಗಿದ್ದ ಜೈಲಿಗೆ 14 ವರ್ಷ ಆಗಿದ್ದರೆ ಚಪ್ಪಲಿಲಿ ಹೊಡಿತಾ ಇದ್ವಿ ಅಂತ ಮನಸ್ಸು ಮಾಡ್ತಾಯಿದ್ವಿ. ಆದರೆ ಅವನು ಚಪ್ಪಲಿ ಹೊಲ್ಕೊಟ್ಟ, ಅವನೇ ಬರೆದಿರೋದು. ಹೊಲೆದು ಆತ ಬಿಡುಗಡೆಯಾದಾಗ ನನಗೆ ಬಹುಮಾನವಾಗಿ ಕೊಟ್ಟ. ನೋಡಿ, ಅವನ ಆರ್ಟಿಕಲಿಂದ ನಾನು ತೊಗೊಂಡಿರೋದು. ಆದರೂ ಇಂತಹ ದೊಡ್ಡ ಮನುಷ್ಯನ ಹೊಲಿಸಿದ ಚಪ್ಪಲಿಗಳು ಧರಿಸಲು ನನ್ನ ಕಾಲಿಗೆ ಯೋಗ್ಯವಿಲ್ಲ. ಅವನು ಬರೆದಿರೋ ಆರ್ಟಿಕಲ್ ಇದೆ, ಯೋಗ್ಯವಿಲ್ಲ. ನನ್ನ ವಿರೋಧಿಯಾದರೂ ಯಾವ ರೀತಿಯ ದೇಶವನ್ನು ಅವನು ಇರಲಿಲ್ಲ, ಯಾವ ದೇಶವನ್ನು ಮಾಡಲಿಲ್ಲ. ಇದು ಗಾಂಧಿ ಮಾರ್ಗ. ಗೆಲ್ಲಬಹುದು, ಪ್ರೀತಿಯಿಂದ ಗೆಲ್ಲಬಹುದು ಅನ್ನೋಕ್ಕಿದ್ದಾನೆ. ಗಾಂಧೀಜಿ ಅವರಿಗೆ ಮಾನವೀಯತೆ ಸದಾ ಕಾಣುತ್ತಿತ್ತು. ಅವನು ಮಾನವೀಯತೆ ಕಾಣ್ತು, ಅದೇ ಮುಖ್ಯ. ರಾಜಕೀಯದಲ್ಲಿ ಹೊಸ ಮಾರ್ಗ ತೋರಿಸಿದ ಮಹಾನ್ ವ್ಯಕ್ತಿ. ಇಂತಹ ಮಹಾನ್ ವ್ಯಕ್ತಿ ಗಾಂಧೀಜಿಯನ್ನು ಪಡೆದ ಭಾರತೀಯರು ಪುಣ್ಯವಂತರು. ಸ್ಮರ್ಟ್ಸ್ ಹೇಳ್ತಾ ಇರೋದು. ಭಾರತಕ್ಕೆ ಮಾತ್ರ ಸ್ವತಂತ್ರವನ್ನು ತಂದಿಲ್ಲ, ಅಲ್ಲದೆ ಅವನ ಮಾರ್ಗವನ್ನು ಅನುಸರಿಸಿ ಜಗತ್ತಿನಲ್ಲಿ ಗುಲಾಮಗಿರಿ ದೇಶಗಳೇ ಇಲ್ಲದಂತಾಗಿದೆ. ಜಗತ್ತಿನಲ್ಲಿ ಯುದ್ಧವು ನಿನ್ನಂತಾಗಿದೆ. ಸ್ಮರ್ಟ್ಸ್ ಬರ್ತಿರೋ ಆರ್ಟಿಕಲ್. ಅದರಿಂದ ಹೇಗೆ ಗಾಂಧಿ ಮಾರ್ಗ ಹೇಗೆ ನಮ್ಮ ದೇಶದಲ್ಲಿ ಆಗುತ್ತೆ ಅನ್ನೋದು ನಾವು ತಿಳ್ಕೊಬೋದು. ಇನ್ನೊಂದು, ಒಬಾಮಾ ಅಧ್ಯಕ್ಷ ನಿಮಗೆ ಗೊತ್ತಿದೆ. ಯಾವಾಗ ನೋಡಿದ್ರು ಅವನು ಅವನು ಪ್ರಾರಂಭದಲ್ಲಿ ಹೇಳ್ತಾನೆ, ಅಧ್ಯಕ್ಷ ಎಲೆಕ್ಷನ್ ಇದ್ದಾಗ ನಾನು ಅಧ್ಯಕ್ಷತೆಗೆ ನಿಂತಿರೋದು ಗಾಂಧಿಯಿಂದ ಹೇಳ್ತಾನೆ. ಅಧ್ಯಕ್ಷನಾದ ಮೇಲೆ ಹೇಳ್ತಾನೆ, ನನ್ನ ಅಧ್ಯಕ್ಷನಾಗೋದು ಗಾಂಧಿಯಿಂದ. ಭಾರತದಲ್ಲಿ ಬಂದಾಗ ಅನೇಕ ಸಾರಿ ಹೇಳಿದ್ದಾನೆ, 4 ಕಡೆ ಅವನು ಗಾಂಧೀಜಿನ ಹೇಳ್ತಾನೆ. ಗಾಂಧಿನ ಮರೆತಿಲ್ಲ ಅವನು ಆಫ್ರಿಕಾದ ಒಂದು 40 ಜನ ಅವನ ಇದಕ್ಕೆ ಹೋಗಿದ್ದಾಗ, ನಿಮ್ಮ ದೇಶ ಹೇಗೆ ಬೆಳೆಸಬೇಕು ಆಫ್ರಿಕಾನ ಅಂತ ಕೇಳಿದಾಗ, ಗಾಂಧಿ ಮಾರ್ಗವನ್ನು ಅನುಸರಿಸಿ, ಗಾಂಧಿ ಮಾರ್ಗ ಅನಿಸಿದ್ರೆ ನಿಮ್ಮ ದೇಶ ಉದ್ಧಾರ ಆಗುತ್ತೆ, ಅದು ಮಾರ್ಗವನ್ನು ಬೆಳೀಬೇಕು ಅಂಥೇಳಿ ಒಬಾಮಾ ಅಧ್ಯಕ್ಷನಾದ ಅಮೇರಿಕಾದ ಅಧ್ಯಕ್ಷನ ಹೇಳಿದ್ರು, ಅವ್ರ ಮನೆಗಳಿಗೆ ಹೇಳ್ತಾ ಇದ್ದು ಗಾಂಧಿ ಮಾರ್ಗ ಅನುಸರಿಸಿ ನಾವು ಅನಿಸ್ತಾ ಇದ್ದೇನೆ. ಅವನು ಪೀಸ್ ಅವಾರ್ಡ್ ಕೊಟ್ಟರು. 8 ತಿಂಗಳೇನೋ ಆಗಿತ್ತು ಅವನ ಅಧ್ಯಕ್ಷನಾಗಿ 2ನೇ ಸಾರಿಗೆ. ಯಾರೋ ಹೇಳೋದು, ಏನು ರೀ ಅವನಿಗೆ ಇನ್ನೂ ಅಧ್ಯಕ್ಷನಾಗಿದ್ದಾನೆ, ಈಗಲೇ ಪೀಸ್ ಅವಾರ್ಡ್ ಕೊಟ್ಟಿದ್ದಾರೆ. ನಾನು ಹೇಳಿದೆ ಯುದ್ಧ ನಡೆಯೋಲ್ಲ ಇನ್ಮೇಲೆ ಅಂತ. ಯಾಕೆಂದರೆ ಪೀಸ್ ಅವಾರ್ಡ್ ಕೊಟ್ಟ ಮೇಲೆ ಅವ್ನು ಹೇಗೆ ಯುದ್ಧ ಮಾಡ್ತಾನೆ? ಅದು ಗಾಂಧಿ ಮೆಥಡು. ಅವನ ಮನೆಯಲ್ಲಿ ಈಗ ಅನೇಕ ಕಡೆ ಹೋದಾಗ ವಿದ್ಯಾರ್ಥಿಗಳನ್ನ ಕೇಳ್ತೀನಿ, 8 ಜನದ ಮೇಲೆ ಗಾಂಧಿ ಫೋಟೋ ಇದೆ ಅಂತ. ಎದೆ ಮುಟ್ಕೊಂಡು ಹೇಳಿ, ಸುಳ್ಳು ಹೇಳಿದ್ರೆ ಪ್ರಯೋಜನ ಇಲ್ಲ, ನನಗೇನು ಬೇಕಾಗಿಲ್ಲ. 8 ಜನದ ಮೇಲೆ ಗಾಂಧಿ ಫೋಟೋ ಇದೆ ಅಂತ ಹೇಳಿ ಯಾರೂ ಕೈ ಎತ್ತಲ್ಲ. ಒಬ್ಬರೋ ಇಬ್ಬರೋ ನೋಡ್ಕೊಂಡು ಎತ್ತಾರೆ, ಇಲ್ಲ ಗಾಂಧಿ ಫೋಟೋ ಇಲ್ಲ. ಹಿಂದಿನ ಕಾಲದಲ್ಲಿ ಹಿರಿಯರೆಲ್ಲ ಇದ್ದಾರೆ, ಎಲ್ಲರ ಮೇಲೂ ಗಾಂಧಿ ಫೋಟೋ ಇತ್ತು. ಇನ್ಸ್ಪಿರೇಷನ್. ಹೇಗೆ ದೇವ್ರ ಫೋಟೋ ನಾವು ನೋಡ್ತಾ ಇರ್ತೀವಿ, ನಮ್ಮ ಹಿರಿಯರ ಫೋಟೋ ಹಾಕ್ಕೊಂಡಿರ್ತೀವಿ, ಆ ಥರ ಗಾಂಧಿ ಫೋಟೋ ಹಾಕೊಂಡು ಇನ್ಸ್ಪಿರೇಷನ್ ಇತ್ತು. ಮಾರ್ಟಿನ್ ಲೂಥರ್ ಕಿಂಗ್ ಅವನ ರೂಮಲ್ಲಿ ಗಾಂಧಿ ಫೋಟೋ ಹಾಕ್ಕೊಂಡಿದ್ದಾನೆ. ಒಬಾಮಾ ಅವನ ಚೇಂಬರ್ಲಿ ಗಾಂಧಿ ಫೋಟೋ ಹಾಕ್ಕೊಂಡಿದ್ದಾನೆ. ನಾನು ಜಪಾನ್ಗೆ ಹೋಗಿದ್ದೆ ಅವ್ರ ಮನೆಗೆ, ಅವ್ರು ನೋಡಿ ಗಾಂಧಿ ಫೋಟೋ, ದೊಡ್ಡ ಗಾಂಧಿ ಫೋಟೋ ಹಾಕ್ಕೊಂಡಿದ್ದಾನೆ ಅವರು ಜಪಾನಲ್ಲಿ. ಅಂದರೆ ಗಾಂಧಿ ಒಂದು ಇನ್ಸ್ಪಿರೇಷನ್. ಒಬಾಮಾ, ಮಂಡೇಲ ಎಲ್ಲರ ಮೇಲೆ ಫೋಟೋ. ನಾವು ಭಾರತೀಯರು, ನಮ್ಮ ದೇಶದವರು, ನಮ್ಮಲ್ಲಿ ಫೋಟೋ ಇಲ್ಲ. ನಮ್ಮ ಮಕ್ಕಳಿಗೆ ಕೇಳ್ತೀನಿ, 2 ಜನ ಗಾಂಧಿಗಳಿದೆ ಹೇಳಿ ಅಂತ ಹೇಳಿಬಿಟ್ಟು. 5-6 ಜನ ಅಂತಾರೆ. ಯಾರು? ಮೊದಲನೇದು ಪೂಜಾ ಗಾಂಧಿ. ಯಾಕೆಂದ್ರೆ ಅವ್ರು ನೋಡ್ತಾರೆ ಅದೇ ತಾನೇ. ಸೋನಿಯಾ ಗಾಂಧಿ, ಉದಯ ಗಾಂಧಿ ಅವ್ರು ಹೇಳ್ತಾರೆ. ಮಹಾತ್ಮ ಗಾಂಧಿ ಗೊತ್ತಿಲ್ಲ ಅವ್ರಿಗೆ, ಯಾರು ತೋರಿಸ್ತಾ ಇಲ್ವಲ್ಲ, ಶಾಲೆಯಲ್ಲಿ ಹೇಳಲ್ಲ, ತಂದೆ ತಾಯಿ ತೋರಿಸಿಲ್ಲ, ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಮಹಾತ್ಮ ಗಾಂಧಿ ಯಾರು ಅಂತ? ಗೊತ್ತಿಲ್ಲ. ಹಿಂದಿನ ಕಾಲದಲ್ಲಿ ಚಿಕ್ಕ ಮಕ್ಕಳು ಕೂಡ ನೀವು ಹೇಳಿ ನೋಡಿ, ಇದು ಯಾರು ಅಂದರೆ ನಮ್ಮ ತಾತ ಅಂತಾಯಿದ್ರು. ಇವಾಗ ಏನೋ ತೋರಿಸಿ ಗೊತ್ತಿಲ್ಲ, ಅವನೇನೋ ಭಿಕ್ಷಕ ಅಂತಾರೆ. ಹೇಗೆ ಅಂಥ ಇನ್ಸ್ಪಿರೇಷನ್. ಒಬಾಮಾ ಅವ್ನು ಕ್ಯಾಬಿನೆಟ್ ಹಾಲ್ಕೊಂಡು ಯಾವಾಗ ಜೋಬಲ್ಲಿ ಇಟ್ಕೊಂಡಿರ್ತಾನೆ. ನಮ್ಮ ಜೋಬಲ್ಲಿ ಇದ್ದಾನೆ. ನಾನು ಹೇಳ್ತೀನಿ ಹುಡುಗರಿಗೆ, ನಮ್ಮ ಜೋಬಲ್ಲಿ ಗಾಂಧಿ ಇದ್ದಾನ್ರಿ, ಅದನ್ನು ನೀವು ನೋಡಿಲ್ಲ, ಅದು ಗಾಂಧಿ ಕೊಟ್ಟರೆ ನೀವು ದುಡ್ಡು ಆಹಾರ ಸಿಗೋದು. ಒಂದು ನೋಟು. 8 ಜನ ಯಾರಿಗೂ ಗೊತ್ತಿಲ್ಲ ಗಾಂಧಿ ಫೋಟೋ ಗಾಂಧಿ ಅಂತೆಲ್ಲ ಗೊತ್ತಿಲ್ಲ ಮಕ್ಕಳಿಗೆ. ಇವತ್ತಿನ ಯುವಕರಿಗೆ ಆಗಿದೆ. ಯಾಕೆಂದ್ರೆ ನಾವು ಹೇಳ್ತಾ ಇಲ್ಲ.
ತಂದೆ ತಾಯಿ ಹೇಳಲ್ಲ, ಶಾಲೆಯಲ್ಲಿ ಪೇಸ್ಟ್ ಹೇಳಲ್ಲ. ನಾವು ಓದ್ತಾ ಇರ್ಬೇಕಾರೆ, ನೀವುಗಳು ಓದ್ತಾ ಇರ್ಬೇಕಾರೆ 1 ಗಂಟೆ 1 ಅವರ್ ಪೀರಿಯಡ್ ಇತ್ತು. ಅದರಲ್ಲಿ 45 ನಿಮಿಷ ಪಾಠ ಮಾಡೋರು, ಇನ್ನು 15 ನಿಮಿಷ ಕಥೆ ಹೇಳ್ತಾಯಿದ್ರು. ರಾಮಾಯಣ, ಮಹಾಭಾರತ, ಗಾಂಧಿ ವಿಚಾರ, ದೇಶದ ವಿಚಾರ ಹೇಳ್ತಾಯಿದ್ರು. ಇವತ್ತು 45 ನಿಮಿಷ ಪಾಠ, 10 ನಿಮಿಷ ಲೇಟಾಗಿ ಹೋಗ್ತಾರೆ, 10 ನಿಮಿಷ ಮೊದಲು ಹೋಗ್ತಾರೆ, ಪುಸ್ತಕ ನೋಡ್ಕೊಳ್ಳಿ ಅಂತಾರೆ. ಗಾಂಧಿ ವಿಚಾರವೂ ಇಲ್ಲ, ದೇಶದ ವಿಚಾರವೂ ಹೇಳಲ್ಲ. ನಮ್ಮ ದೇಶ ಎಷ್ಟು ಸಮೃದ್ಧಿಯಾಗಿತ್ತು, ಏನು ನಮ್ಮ ದೇಶ ಸ್ವತಂತ್ರವಾಗಿರಲಿಲ್ವ? ಇತ್ತು. ಮ್ಯಾಥಮೆಟಿಕ್ಸ್ ಇವತ್ತು ಅಂಕಗಣಿತ ಎಲ್ಲರೂ ಪ್ರೊಫೆಸರ್ಸ್ ಇದೆ, ಎಲ್ಲರೂ ಎಲ್ಲಿದ್ದೀರ, ಯಾರು ಕಂಡುಹಿಡಿದು ಭಾರತದಲ್ಲಿ? ಐನ್ಸ್ಟೀನ್ ಹೇಳ್ತಾರೆ 0 ಅಂಕಗಣಿತ ಕಂಡುಹಿಡಿದೇ ಇದ್ದರೆ ಭಾರತೀಯರು ನಾವು ನಮ್ಮ ವಿಜ್ಞಾನ ಬೆಳೀತಾ ಇರಲಿಲ್ಲ, ಸಂಶೋಧನೆ ನಡೀತಾ ಇರಲಿಲ್ಲ. ಅವನ ಮಾತು, ನನ್ನ ಮಾತಲ್ಲ, ಐನ್ಸ್ಟೀನ್ ಹೇಳೋದು. ಅವರ ಮನೆ ಹೊಸದಾಗಿ ಕಟ್ಟಿದಾಗ ಯಾವ ಫೋಟೋ ಹಾಕ್ಬೇಕು, ಯಾವುದೋ ಬೇಡ ಅಂತಾನೆ, ಗಾಂಧಿ ಫೋಟೋ ಒಂದು ಹಾಕ್ತಾನೆ ಅವನ ರೂಮಲ್ಲಿ. ಯಾಕೆ? ಅವನ ಇನ್ಸ್ಪಿರೇಷನ್, ಮಾನವೀಯತೆ ಇದೆ ಅವನಿಗೆ. ಯಾವ ಯುದ್ಧದ ವೆಪನ್ಸು ಇಲ್ಲದೇ ಸಾಮಾನ್ಯ ಜನರಿಂದ ಸತ್ಯ ಮತ್ತು ಅಹಿಂಸೆಯಿಂದ ಹೋರಾಡಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾನೆ. ಅಂತಹ ಮನುಷ್ಯ ನಮಗೆಲ್ರಿಗೂ ಇನ್ಸ್ಪಿರೇಷನ್ ಆಗಬೇಕು ಅಂತ. ನಮಗೂ ಆಗ್ಬೇಕು ತಾನೆ, ನಮ್ಮ ಯುವಕರಿಗೆ ಆಗ್ಬೇಕು ತಾನೆ, ನಾವು ಅದು ಹೇಳಬೇಕು. ನಮ್ಗೆ ಇವತ್ತು ಇನ್ಸ್ಪಿರೇಷನ್ ಯಾರು ಕೊಡ್ತಾರೆ ಅಂದರೆ ಸಿನಿಮಾ ಸ್ಟಾರ್ಸು, ಕ್ರಿಕೆಟ್ ಪ್ಲೇಯರ್ಸು. ಯಾವ ಪರಿಸ್ಥಿತಿ ಬಂದುಬಿಟ್ಟಿದೆ. ಎಲ್ಲರ ಮನೇಲಿ ನೋಡಿ ಸಿನಿಮಾ ಸ್ಟಾರ್ ಫೋಟೋ ಇರುತ್ತೆ, ಇಲ್ಲ ಕ್ರಿಕೆಟ್ ಪ್ಲೇಯರ್ ಇರುತ್ತೆ. ಗಾಂಧಿ ವಿಚಾರ ಇಲ್ಲೇ ಇಲ್ಲ. ನಾವು ಗಾಂಧಿನ ಮಕ್ಕಳಿಗೆ ತೋರಿಸ್ಬೇಕು, ಹೇಳಬೇಕು, ವಿಚಾರ ಹರಡಬೇಕು. ನಾವು ಹೇಳೋದು ಸತ್ಯ, ನಿಜ ಹೇಳೋದು ಬರಬೇಕು, ಧೈರ್ಯ ಬರಬೇಕು, ಬದುಕೋ ಆಸೆ ಹುಟ್ಟಬೇಕು. ಇದು ಬೇಕು. ಬದುಕೋದು ಹೇಗೆ ಅಂತ ತಿಳಿಸ್ಬೇಕು ಮಕ್ಕಳಿಗೆ. ಹೇಳ್ತಾ ಇಲ್ಲ. ಏನೋ ಹೆಚ್ಚು ಕಡಿಮೆ ನಾನೊಬ್ಬರು ಯಾರೋ ಕರ್ಕೊಂಬಂದರು, ಸ್ವಲ್ಪ ಮಗು ನಮಗೆ ಸ್ವಲ್ಪ ಏನಾರು ಹೇಳ್ತೀರಾ, ಅಡ್ವೈಸ್ ಮಾಡ್ತೀರಂತ, ಕರ್ಕೊಂಬನ್ನಿ ಹೇಳ್ತೀನಿ ಅಂತ. ಆಮೇಲೆ ಹುಷಾರಾಗಿರೋ ಏನಾರು ನೀವೇನೋ ಹೆಚ್ಚಾಗಿ ಏನಾರು ಹೆಚ್ಚು ಕಡಿಮೆ ಮಾಡ್ಕೊಂಬಿಡ್ತಾನೆ ಅವನು. ಎಷ್ಟು ನಿಮ್ಮ ಮಕ್ಕಳಿಂದ ಧೈರ್ಯ ನಾವು ಕಲಿಸೇ ಇಲ್ಲ ಅವ್ರಿಗೆ. ಅದೇ ಒಂದು ಸಾರಿ ನಮ್ಮ ತಂಗಿ ಒಬ್ಬಳಿದ್ಲು, ನನಗೆ ಓದ್ತಾಯಿದ್ಲು, ಮಿಡ್ಲ್ ಸ್ಕೂಲ್ ಓದ್ತಾಯಿದ್ಲು. ಅವಳು ಓದ್ತಾ ಇರ್ಬೇಕಾದ್ರೆ ಪುಸ್ತಕ ಕೊಟ್ಟೆ, ಅದು ತೆಗೆದು ಆಚೆಗೆ ಹಾಕ್ಬಿಟ್ಲು, ಓದಲ್ಲ ಅಂತ. ನಾನು ಒಂದು ಬೆದ್ದಲ್ಲಿ ಹೊಡೆದೆ. ನಮ್ಮ ತಾಯಿ ಬಂದರು, ಯಾಕೆ ಅಳ್ತಾ ಇದ್ದಾಳಲ್ಲ ಅಂತ ಹೇಳಿ, ಅಣ್ಣ ಹೊಡೆದ್ಬಿಟ್ಟ ಅಂದ್ಲು. ಯಾಕೆ ಅಂದರೆ ಪುಸ್ತಕ ಆಚೆಗೆ ಹಾಕ್ಬಿಟ್ಲಮ್ಮ ಅಂದೆ. ಅವಳು ಒಂದು ಚಿಪ್ಲು ಹೊಡೆದ್ಲು, ಒಂದು ಕೊಳಲ್ಲಿ ಹೊಡೆದ್ಲು. ಅವಳು ಅಳ್ತಾ ನಾನು ಸತ್ತೋಗ್ತೀನಿ ಸಾಯಿ ಅಂದರು. ಅಂದರೆ ಆ ಧೈರ್ಯ ನಾವು ತುಂಬ್ತಾ ಇಲ್ಲ ಮಕ್ಕಳಿಗೆ. ಗಾಂಧಿ ವಿಚಾರ ಈ ಥರ ಇದೆಯಪ್ಪ, ನೀನು ಮಾಡಬೇಕು, ಇದು ಸತ್ಯ ನಡಿಬೇಕು, ಪ್ರೀತಿಯಿಂದ ಕಾಣಬೇಕು ಅನ್ನೋ ನಾವು ಎಲ್ಲಿ ಹೇಳ್ಕೊಡ್ತಾ ಇದ್ದೀವಿ ಮಕ್ಕಳಿಗೆ? ಹೇಳ್ತಾ ಇಲ್ಲ. ಇದು ಒಬ್ಬಾಬನ್ ಹೇಳಿದೆ ನಾನು, ಗಾಂಧೀಜಿ ಪ್ರೇರಣೆ ನಮಗೆ ಅಂತ ಹೇಳಿ ಅವರು ಹುರಿದುಂಬಿಸಿದ್ರು. ಅವರ ಬ್ಲ್ಯಾಕ್ ಹೋಗಿ ಕೇಳಿದಾಗ ನೀವು ಗಾಂಧಿ ಮಾರ್ಗ ನಡೀರಿ ಅಂತ ಹೇಳಿದ್ರು. ಆಮೇಲೆ ಅನೇಕ ಇಂಡಿಯಾಗೆ ಬಂದಾಗ ಕೂಡ ಅವರು ಗಾಂಧಿ ವಿಚಾರನೇ ಹೇಳಿದ್ರು. ಮಂಡೇಲ, ಅಬ್ದುಲ್ ಕಲಾಂ ಆಫ್ರಿಕಾಗೆ ಹೋಗಿದ್ದಾಗ ಮಂಡೇಲ ಒಂದು ರೂಮಲ್ಲಿ 27 ವರ್ಷ ಅವನು ಜೈಲಿದ್ದಂತೆ, ನೋಡೋಣ ಅಂತ ಅವ್ನು ಜೈಲಿಗೆ ಹೋದರು. ಅದು 8 ಅಡಿ 6 ಅಡಿ ರೂಮು. ಅವ್ನು ನೋಡಿದ್ರು, ಏನು ಇಷ್ಟು ಸಣ್ಣ ರೂಮಲ್ಲಿ 27 ವರ್ಷ ಹ್ಯಾಕೆ ಕಾಲ ಕಳೆದ ಅಂಥೇಳ್ಬಿಟ್ಟು ಮಂಡೇಲನ ಬದುಕಿದ್ದ ಅವಾಗ, ಅವನು ಹೋಗಿದ್ದಾಗ ಹೋಗಿ ಕೇಳಿದಂತೆ, ಏನು ಹೇಗೆ 27 ವರ್ಷ ಅಲ್ಲಿದ್ದೆ ಅಂತ. ನಾನು ಗೆದಲ್ಲಿ ಗಾಂಧಿ ಇದ್ದರು ಅಂತ ಹೇಳಿದೆ. ಅರೆ ಏನು ಗಾಂಧಿ ಇರಲಿಲ್ಲ, ಸತ್ತೋಗ್ಬಿಟ್ಟು ನಾನು 2 ದಿವಸ ಆಯ್ತು ಹೋಗಿ. ಹೇಗೆ ಪುಸ್ತಕಗಳು, ಬುಕ್ಸ್. ಅವನು ಹೋಗ್ಬೇಕಾದ್ರೆ ಕ್ರಿಮಿನಲ್ ಅಂತ ಹೇಳಿಬಿಟ್ಟು ಅವ್ನು ಜೈಲಿಗೆ ಹಾಕಿದ್ದು, 27 ವರ್ಷ ಶಿಕ್ಷೆ ಕೊಟ್ಟಿದ್ದು. ಆದರೆ ಅವನು ಮಾಡಿದ್ದೇನೆಂದರೆ ಗಾಂಧಿ ಪುಸ್ತಕಗಳನ್ನ ಓದ್ದ. ಸಾಯೋಕ್ಕೆ ಮುಂಚೆ ಕೂಡ ದಿನ 2 ಪೇಜ್ ಓದ್ತಾನಂತೆ, 2 ಪುಟ ಗಾಂಧಿ ವಿಚಾರ ಬಿಟ್ಟ. ಬರಬೇಕಾದ್ರೆ ಗಾಂಧಿ ಅನುಯಾಯಿ ಆದ, ಗಾಂಧಿ ಮಾರ್ಗ ನಡೆಯೋಕ್ಕೆ ಪ್ರಾರಂಭ ಮಾಡ್ದ. ಅವನೆಲ್ಲ ಗಾಂಧಿ ಪುಸ್ತಕಗಳಿಂದ, ಅವನೇನು ಗಾಂಧಿ ನೋಡಿರಲಿಲ್ಲ. ಅವನೊಂದು ಮಾತು ಹೇಳ್ತಾನೆ, MK ಗಾಂಧಿನ ಆಫ್ರಿಕಾಗೆ ಕಳಿಸಿದ್ರು ಇಂಡಿಯಾ, ಆದರೆ ಆಫ್ರಿಕಾ ಮಹಾತ್ಮ ಗಾಂಧಿನ ಕಳಿಸ್ತಾರೆ. ಹಿ ಬಿಕೇಮ್ ಗಾಂಧಿ, ಮಹಾತ್ಮ ಗಾಂಧಿ ಆದ. ಮಾರ್ಗ, ಗಾಂಧೀಜಿ ಅವರ ಅನುಭವಗಳನ್ನು ಭಾರತದಲ್ಲಿ ತೋರಿಸಿದರು. ಭಾರತದಲ್ಲಿ ಪ್ರತಿಯೊಂದು ಕಡೆ ಓಡಾಡಿ ಇಲ್ಲಿ ಯಾವುದು ಸಮಸ್ಯೆಗಳಿದೆ ಆ ಸಮಸ್ಯೆಗಳು ಬಿಡಬೇಕು, ಗಾಂಧಿ ಮಾರ್ಗ ನಡೆಸಬೇಕು. ಚೌರಾಚೌರಿ ಆದಮೇಲೆ ಸಹಕಾರ ಅಸಹಕಾರ ಬಿಟ್ಟುಬಿಟ್ರು, ಕನ್ಸ್ಟ್ರಕ್ಟಿವ್ ಪ್ರೋಗ್ರಾಮ್ ಬಂದರು.
ಸಾಲ್ ಸತ್ಯಾಗ್ರಹ ಭಾಳ ಸಣ್ಣ ವಿಚಾರ, ಆದರೆ ಆ ಸತ್ಯಾಗ್ರಹ ಮಾಡಿದ್ರಿಂದ ಸ್ವತಂತ್ರ ಹೋರಾಟದಲ್ಲಿ ದೊಡ್ಡ ಹೆಜ್ಜೆ ಇಟ್ಟರು. ಸಮಸ್ಯೆಗಳೇನೈತೆ ಹರಿಜನ್ ಫಂಡ್ ದುಡ್ಡು ಕಲೆಕ್ಟ್ ಮಾಡಿದ್ರು. ಈ ರೀತಿಯಾಗಿ ದೇಶಕ್ಕೆ ಯಾವ ಆಡಳಿತ ಯಾರೇ ಇರಲಿ ಅವರ ಅಡ್ಡಿತಂತೆ ಇಲ್ಲದೆ ದೇಶಕ್ಕೆ ಅನುಕೂಲ ಮಾಡಿಕೊಟ್ರು. ಅದರಿಂದ ನಾವು ಈ ಆಫ್ರಿಕಾ ಮಂಡೇಲಾ ಮತ್ತು ಹೇಳ್ತಾರೆ, ಆಫ್ರಿಕಾಗೆ ಇವತ್ತೇನಾದ್ರು ದೇಶ ನಡೀತಾ ಇದೆ ಅಂತ ಹೇಳಿದ್ರೆ ಇದು ಗಾಂಧಿಯಿಂದ. ಅವ್ರು ಹೇಳಿದಾಗೆ ಬಿಳಿಯರನ್ನ ಶತ್ರುಗಳವರು ಜೈಲಿಗೆ ಹಾಕಿದ್ರು. ಅಂಥವ್ರನ್ನ ನಾವು ಹೇಗೆ ಮೌಂಟ್ ಬ್ಯಾಟನ್ನ ಗವರ್ನರ್ ಜನರಲ್ ಮಾಡಿದ್ವಿ, ನಮ್ಮನ್ನು ಯಾರು ಜೈಲಿಗೆ ಹಾಕಿದ್ರು ಅವ್ರನ್ನ, ಹಾಗೆ ಮಂಡೇಲಾ ಅವರ ಬಿಳಿಯರನ್ನ ವೈಸ್ ಪ್ರೆಸಿಡೆಂಟ್ ಮಾಡಿಟ್ಕೊಂಡ. ಅಂದರೆ ಪ್ರೀತಿಸಿದ. ಅಂದರೆ ಪ್ರೀತಿ ಏನು ಬೇಕಾದ್ರೂ ಮಾಡುತ್ತೆ. ಇವತ್ತು ಅಮೇರಿಕಾದಲ್ಲಿ ಆ ಬಿಳಿಯರು ಕರಿಯರು ಭೇದ ಕಾಣೋದೇ ಇಲ್ಲ. ಯಾಕೆಂದರೆ ಆ ಪ್ರೀತಿ ವಿಶ್ವಾಸ ನಡೆದಿದ್ದು. ಅದೇ ಯುದ್ಧ ಮಾಡಿದರೆ ಎರಡೂ ಕಡೆ ನಷ್ಟವಾಗ್ತಾಯಿತ್ತು, ಆದರೆ ಆ ಪ್ರೀತಿ ಉಳಿತಾ ಇಲ್ಲ, ಯಾವಾಗಲೂ ಶತ್ರುತ್ವ ಬೆಳೀತಾನೆ ಇತ್ತು. ಇವತ್ತು ಎಲ್ಲೇ ಹಿಂಸೆಯಿಂದ ನಡೀತಾ ಇರಲಿ ಅದು ಶತ್ರುತ್ವ ನಡೀತಾನೆ ಇರುತ್ತೆ. ಅದೇ ಗಾಂಧಿ ಮಾರ್ಗದಲ್ಲಿ ನಡೆದಾಗ ಪ್ರೀತಿಯಿಂದ ನಡೆಸೋದ್ರಿಂದ ಇದು ಹೋಗುತ್ತೆ. ಇದು ನಮ್ಮ ಯುವಕರಿಗೆ ಹೇಳಬೇಕು. ಗಾಂಧೀಜಿ ಇವ್ರು ಹೇಳ್ತಾರೆ, ಯಾರಿಗೆ ಒಬಾಮಾ ಹೇಳ್ತಾನೆ ಆಫ್ರಿಕಾ ಅಂತ, ಇವತ್ತಿನ ಯುವಕರಿಗೆ ಅವಶ್ಯಕತೆ ಇದೆ ಗಾಂಧಿ, ಅದನ್ನು ತಿಳಿಸಿ ಅಂತ. ಚೈನಾದಲ್ಲಿ ಇವತ್ತು ಯುವಕರಿಗೆ ಗಾಂಧಿ ಪಾಠ ಮಾಡ್ತಾಯಿದ್ದಾರೆ. ಪ್ರೀತಿ ವಿಶ್ವಾಸ, ಮುಖ್ಯವಾಗಿ ಪ್ರೀತಿ ಇದು, ಆಮೇಲೆ ಧೈರ್ಯ ಎರಡೂ ಇಲ್ಲ ನಮ್ಮ ದೇಶದಲ್ಲಿ. ಹೆದರಿಕೆ, ನೀವು ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಎಲ್ಲಿ ನೋಡಿದ್ರೂ ಹ್ಯಾಂಗ್ ಮಾಡ್ಕೊಳ್ಳೋದು, ಮರ್ಡರ್ ಮಾಡೋದು, ಓಡಾಡೋದು ಇರ್ತೈತಿ. ಸಣ್ಣ ವಿಚಾರಕ್ಕೆ ಜಗಳ ಆಡ್ಬಿಡ್ತಾರೆ. ಇದನ್ನು ನಾವು ಗಮನದಲ್ಲಿ ತರಬೇಕು. ಯುವಕರಿಗೆ ಅದನ್ನು ತಿಳಿಸೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಹೊರದೇಶದಲ್ಲಿ ಯುವಕರಿಗೆ ಒಬಾಮಾ ಹೇಳ್ತಾನೆ, ಜಗತ್ತಿನಲ್ಲಿ ಭಾರತಕ್ಕೆ ಮಾತ್ರ ತಂದೆ ಅಲ್ಲ ಗಾಂಧೀಜಿ, ಪ್ರಪಂಚಕ್ಕೆ ತಂದೆ ಅಂತ ಹೇಳ್ತಾನೆ. ಅಂದರೆ ಎಲ್ರಿಗೂ ಬೇಕಾಗಿರೋದು. ಮಾರ್ಟಿನ್ ಲೂಥರ್ ಕೇಳ್ತಾನೆ, ನೀವೇನಾದ್ರು ಗಾಂಧಿ ಮರೆತರೆ ನಮ್ಮ ಪ್ರಪಂಚ ನಾಶ ಆಗುತ್ತೆ. ಅಂದರೆ ಗಾಂಧಿಯನ್ನು ಮರೆಯೋದು ಅಂದರೆ ಗಾಂಧಿ ಮನುಷ್ಯನಲ್ಲ, ಅವನು ಹೇಳಕ್ಕೆ ಕೊಟ್ಟ ಮಾರ್ಗ ಅಂದರೆ ಪ್ರೀತಿ, ಧೈರ್ಯ. ಇದನ್ನು ಖಂಡಿತ ಇದ್ದರೆ ನಾವೇನು ಬೇಕಾದ್ರೆ ಗೆಲ್ಬೋದು. ಗಾಂಧಿನ ಕೊಳ್ಳೋದು ಭಾಳ ಸುಲಭ ಆಗಿತ್ತು ರೀ. ಇಂಗ್ಲೀಷ್ನವ್ರಿಗೆ ಏನು ಜೈಲಿಗೆ ಹಾಕಿದ್ರು ಕೊಂದಾಕ್ಬಿಡ್ಬೇಕಾಗಿತ್ತು. ಕೊಲ್ಲಿಲ್ಲ. ಯಾಕೆ ಕೊಲ್ಲಿಲ್ಲ? ಅದೇ ಹಿಂಸೆ ಮಾಡಿದವ್ರನ್ನ ಕೊಂದರು. ಗಾಂಧಿಜಿನ ಯಾಕೆ ಕೊಡಲಿಲ್ಲ ಅಂದರೆ ಕಾರಣ ಅವರು ಪ್ರೀತಿ ಬದಲಾವಣೆ, ಮನಸ್ಸನ್ನು ಬದಲಾವಣೆ ಮಾಡ್ತಾರೆ, ಪರಿವರ್ತನೆ. ಎಂಥವ್ರ ಪ್ರೀತಿ ಆದರೂ ನಮ್ಮಲ್ಲೂ ಅಷ್ಟೇ ಬದಲಾವಣೆ ಮಾಡಿದ್ರೆ ಬದಲಾವಣೆ ಮಾಡುತ್ತೆ, ಪರಿವರ್ತನೆ ಆಗ್ತಾರೆ. ಪ್ರೀತಿಯಿಂದ ಕಂಡ್ರೆ ಸಿಂಪತಿ ಬರುತ್ತೆ. ಜೊತೆಗೆ ಅವರು ಕೂಡ ಪ್ರೀತಿ ನಮ್ಮನ್ನು ಕಾಣ್ತಾ ಇದ್ದಾನೆ, ದ್ವೇಷ ಮಾಡ. ನಾವು ತೊಗೊಳ್ಳಿ, ಒಂದು ನಾಯಿ ನಾವು ಪ್ರೀತಿಸೋದು ಎಷ್ಟು ವಿಚಾರ ಮಾಡುತ್ತೆ, ಅದೇ ಅವ್ನು ಕಲ್ತವ್ನು ನೋಡಿ ಬೊಗಳುತ್ತದು, ಅದೇ ವ್ಯತ್ಯಾಸ. ಹಾಗೆ ನಾವು ನಮ್ಮ ದೇಶದಲ್ಲಿ ಈ ಪ್ರೀತಿ ಮತ್ತು ಎರಡು ಸಮಸ್ಯೆಗಳು, ಸರಳತೆ. ಗಾಂಧೀಜಿ ಎಷ್ಟು ಬೇಕೋ ಅಷ್ಟು ಹೇಳ್ತಾಯಿದ್ರು. ನಮಗೆ ಇವತ್ತು ಬೇಕು 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 ಅನ್ನೋದು ಬಂದುಬಿಟ್ಟಿದೆ. ಆ ಗಾಂಧಿಯ ಮಕ್ಕಳಿಗೆ ಇವತ್ತು ಹೇಳೋದಿಲ್ಲ, ನಮಸ್ಕಾರ ಮಾಡಲ್ಲ, ನಮಸ್ಕಾರ ಇಲ್ಲ, ಆಮೇಲೆ ಮಾತಾಡಿಸೋದೇ ಕಡಿಮೆ. ಈ ರೀತಿಯಾಗಿ ಯುವಕರು ಬಹಳ ದೂರ ಹೋಗ್ತಾ ಇದ್ದಾರೆ, ನಮ್ಮನ್ನು ಅವರು ಐಸೋಲೇಟ್ ಆಗ್ತಾರೆ. ಇದರಿಂದ ಏನಾಗಿದೆ ಯುವಕರಲ್ಲಿ ಅಂತ ಹೇಳಿದ್ರೆ, ಇದು ತಾವು ಸೆಲ್ಫ್ಲೆಸ್ ಆಗಿದೆ, ಇದು ಸೆಲ್ಫಿಶ್ ಆಗಿಬಿಟ್ಟಿದ್ದಾರೆ. ತಮ್ಮನ್ನು ಬಿಟ್ಟರೆ ಬೇರೆ ಇಲ್ಲ, ಎಲ್ಲದಕ್ಕೂ ಹೆದರಿಕೆ ಅವರಿಗೆ. ಆ ಹೆದರಿಕೆಯಲ್ಲೇ ಹ್ಯಾಂಗ್ ಮಾಡ್ಕೊಳ್ತಾ ಇದ್ದಾರೆ ಇವತ್ತು. ಅದರಿಂದ ನಾವು ಈ ಪ್ರೀತಿ ವಿಶ್ವಾಸವನ್ನು, ಗಾಂಧಿ ಮಾರ್ಗವನ್ನು ಯುವಕರಿಗೆ ಹೇಳಿಕೊಟ್ರೆ ಖಂಡಿತವಾಗೂ ನಾವು ನಮ್ಮ ದೇಶ ಪರಿಸ್ಥಿತಿ ಬರುತ್ತೆ, ಯುವಕರಲ್ಲಿ ಒಂದು ದಾನೆ ಬರುತ್ತೆ. ಶಾಲೆಗಳಲ್ಲಿ ಇವತ್ತು ಹೇಳ್ತಾ ಇದ್ದೀವಿ, ಶಾಲೆಗಳಲ್ಲಿ ಗಾಂಧಿ ವಿಚಾರ ಹೇಳ್ತಾ ಇಲ್ಲ. ಹೋಲಿ ಬದುಕೋರು ಹೇಳ್ಕೊಡ್ತಾ ಇದ್ದಾರಾ? ಪಾಠ ಕಂಪ್ಯೂಟರ್ ಹೇಳ್ಕೊಡ್ತಾರೆ, ಎಲ್ಲ ಹೇಳ್ತಾರೆ, ಆದರೆ ಹೇಗೆ ಬದುಕಬೇಕು ಅಂತ ಯಾವ ಮೇಷ್ಟು ಹೇಳ್ತಾ ಇಲ್ಲ. ಹಿಂದಿನ ಕಾಲದಲ್ಲಿ ಹೇಳ್ತಾಯಿದ್ರು, ಅರ್ಧ ಗಂಟೆ 15 ನಿಮಿಷ ಕಥೆಗಳು ಹೇಳ್ತಾಯಿದ್ರು ನಮಗೆಲ್ಲ. ನಮಗೆ ಸ್ವತಂತ್ರ ವಿಚಾರ ಅಲ್ಲಿ ಗಾಂಧಿ ವಿಚಾರ ಹೇಳಿದ್ರೆ ಮೇಷ್ಟ್ಗಳಿಂದ ದೇಶದ ಬಗ್ಗೆ ಹೇಳ್ತಾಯಿದ್ರು. ಹಾಗೆ ಸ್ವತಂತ್ರ ಇರಲಿಲ್ಲ, ಅದು ಕೂಡ ದೇಶದ ಬಗ್ಗೆ ಹೇಳ್ತಾಯಿದ್ರು. ಚಳವಳಿ ಬಗ್ಗೆ ಹೇಳ್ತಾಯಿದ್ರು ಮೇಷ್ಟ್ಗಳು. 15 ನಿಮಿಷ ಎಲ್ಲ ಮೇಷ್ಟ್ರುಗಳು ಹೇಳ್ತಾಯಿದ್ರು. ಸಂಸ್ಕೃತ ಮೇಷ್ಟ್ರಿಂದ ಎಲ್ಲ ಮೇಷ್ಟ್ರು ಹೇಳ್ತಾರೆ. ಇವತ್ತು ನನಗೆ ಜ್ಞಾಪಕ ಇದೆ. ನಾನು ಆ ದಾರಿಗೆ ಬರಬೇಕಾದ ಕಾರಣ ನಮ್ಮ ಮೇಷ್ಟ್ರುಗಳು, ಈ ಸ್ವತಂತ್ರ ಹೋರಾಟಕ್ಕೆ ಅಥವಾ ಗಾಂಧಿ ವಿಚಾರ ತಿಳ್ಕೊಳ್ಳೋಕ್ಕೆ ಬರಬೇಕಾದ ಕಾರಣ ಅವರು. ಆದ್ದರಿಂದ ನನ್ನ ಈ ಗಾಂಧೀಜಿ ವಿಚಾರದಲ್ಲಿ ನಾವು ಹೆಚ್ಚು ಗಮನ ಕೊಟ್ಟು ಮಕ್ಕಳಿಗೆ ಚಿಕ್ಕ ಮನಸ್ಸಿಂದ ಎಲ್ರಿಗೂ ನಮ್ರತೆಯಿಂದ ನಿಜ ಹೇಳೋದು, ಜೊತೆಗೆ ಎಲ್ಲರೂ ಪ್ರೀತಿಸೋದು,
ಹೇಳಿಕೊಟ್ರೆ ಖಂಡಿತವಾಗಿ ಸಮಾಜದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ. ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಯಾಕೆಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನೂ ಇಲ್ಲ. ನೀತಿ ಪಾಠ ಇತ್ತು ಹಿಂದೆ, ನೀವೆಲ್ಲ ನೀತಿ ಪಾಠ ಓದಿದ್ದೀರ. ಆಮೇಲೆ ಆರೋಗ್ಯ ಪಾಠ ಇತ್ತು. ಇವತ್ತು ಎರಡೂ ನಮಗೆ ಬೇಕಾಗಿಲ್ಲ. ಆರೋಗ್ಯನೂ ಇಲ್ಲ, ನೀತಿ ಪಾಠನೂ ಇಲ್ಲ. ಬರೀ ಹಾಸ್ಪಿಟ್ಲ್ ಬೇಕಷ್ಟೇ ನಮಗೆ, ಮೆಡಿಸಿನ್ಸ್ ಹೇಳ್ಕೊಡ್ಬೇಕಷ್ಟೇ. ನೀತಿ ಎಲ್ಲಿ ಹೇಳ್ತಾ ಇದ್ದೀವಿ? ಹೇಳ್ತಾ ಇಲ್ಲ, ಯಾರು ಕೇಳೋಲ್ಲ. ಪುಸ್ತಕಗಳು ನೋಡಿದ್ರೆ, ನೀವು ಓದಿದ್ರೆ, ಟಿ ವಿನ ನೋಡಿದ್ರೆ ನೋಡೋಕ್ಕಾಗಲ್ಲ ನಾವು. ಈಗಿನ ಕಾಲದಲ್ಲಿ ದೊಡ್ಡವ್ರು ಪಿ ಟಿ ನೋಡಿದ್ರೆ ಇವತ್ತು ಸದ್ಯ ಬೇಡಪ್ಪ ಬೇಡ ಅಂತ ಹೇಳ್ತೀರ. ಆದರೆ ಅವ್ರು ಭಾಳ ಉದ್ದ ನೋಡ್ತಾರೆ. ಇವತ್ತೇ ನಾವು ಡ್ರೆಸ್ಸು, ಗಂಡಸರು ಹೆಂಗಸರು ಎಲ್ಲರದ್ದು ಅಷ್ಟೇ ಆ ನೀತಿ ಇಲ್ಲ. ಎಂಥವ್ರನ್ನಾರು ಮನಸ್ಸನ್ನು ಭೇದ ಮಾಡುವಂಥ ವಿಚಾರ ನಮಗೆ ಬರ್ತಾಯಿದೆ. ಆ ದ್ವೇಷ ಅನ್ನೋದು ಹೋಗಬೇಕು. ಇದು ಭಾಳ ನನ್ನ ಇದರಲ್ಲಿ ಭಾಳ ಮುಖ್ಯ. ಇದರಲ್ಲಿ ಈ ಎರಡು ಸಾಧನೆಗಳು ಅಂತ. ಜೊತೆಗೆ ಗಾಂಧೀಜಿ ಇವುಗನ್ನು ಕೇಳಿ ಅವರು ಮಿಷಿನ್ ಅಗೇನೆಸ್ಟ್ ದಿ ಮಿಷಿನ್ಸ್ ಅಂತ, ಯಂತ್ರದ ವಿರೋಧಿ ಅಂತ ಹೇಳ್ಕೊಡ್ತಾರೆ. ಇಲ್ಲ, ಅವರು ಭಾಳ ಚೆನ್ನಾಗಿ ಹೇಳ್ತಾರೆ. ಯಂತ್ರ, ಸೂಜಿ ಕೂಡ ಒಂದು ಯಂತ್ರ, ಸಿವಿಂಗ್ ಮಿಷಿನ್ ಕೂಡ ಒಂದು ಯಂತ್ರನೇ, ರಾಟೆ ಕೂಡ ಯಂತ್ರನೇ, ತಕ್ಲಿ ಕೂಡ ಯಂತ್ರನೇ ಬೇಕು. ಆದರೆ ಯಂತ್ರಕ್ಕೆ ಗುಲಾಮನಾಗಬಾರ್ದು. ಇವತ್ತು ದೊಡ್ಡ ದೊಡ್ಡ ಯಂತ್ರಗಳು ಏನು ಮಾಡ್ತಾಯಿದೆ, ಸಾವಿರಾರು ಜನದ ಕೆಲಸ ಕಿತ್ಕೊಂಡು ಹೋಗ್ತಾರೆ. ಎಲ್ರಿಗೂ ಕೆಲಸ ಕೊಡುವಂಥ ಯಂತ್ರಗಳು ಏನು ಬೇಕಾದ್ರೂ ಮಾಡಿ ಅಂತ ಹೇಳ್ತಾರೆ. ಯಾವುದು ಸಾಧ್ಯವಾಗಿಲ್ಲ ಮನುಷ್ಯ, ಅಂಥದಕ್ಕೆ ಯಂತ್ರ ಬೇಕು ಅಂಥೇಳಿ ಈ ಈಸ್ ನಾಟ್ ಅಗೇನೆಸ್ಟ್ ಇದು ಹೇಳಿದಲ್ಲ. ಸೂಜಿ ಕೂಡ ಯಂತ್ರ, ಚರ್ಕ ಯಂತ್ರ ಅಂತ ಹೇಳಿದ್ರು. ಅದರಿಂದ ಅವರು ವಿರೋಧಿ ಅಲ್ಲ. ಅದನ್ನು ಮಕ್ಕಳಿಗೆ ಹೇಳಬೇಕು. ಇದೇನಾಗಿದೆ, ಇವತ್ತು ನಮ್ಮನ್ನು ಕೆಲಸ ಕಿತ್ತಾಕಿ ಇವತ್ತು ಎಷ್ಟು ನಿರುದ್ಯೋಗ ಇದೆ ಹಾಕಿ ದಿನ ನಿರುದ್ಯೋಗ ಜಾಸ್ತಿ ಆಗ್ತಾಯಿದೆ. ಕೆಲಸಗಳೆಲ್ಲ ಕಿಗ್ತಾಯಿದ್ವಿ. ಕಂಪ್ಯೂಟರೈಸ್ ಬಂತು. ಅನೇಕ ಮೊದಲು ರೈಟರ್ ಅಂತ ಇದ್ದರು, ಕೋರ್ಟ್ಗಳಲ್ಲೆಲ್ಲ ಹೋದರೆ ರೈಟರ್ ಅಂತ ಇದ್ದರು. ಆಮೇಲೆ ಟೈಪಿಸ್ಟ್ ಅನ್ನೋ ಮಾಡೋದು, ರೈಟರ್ ಕೊಟ್ಟಾಯಿತು, ಟೈಪಿಸ್ಟ್ ಆದರು. ಇವಾಗ ಕಂಪ್ಯೂಟರ್ ಆಪ್ರೇಟರ್. ಆಮೇಲೆ ಅದು ಹೊರಟೋಗ್ಬಿಡುತ್ತೆ, ಇನ್ನೇನೋ ಬಂದುಬಿಡುತ್ತೆ. ಅವರೇ ಕೂತ್ಕೊಂಡು ಎಲ್ಲ ಮಾಡ್ಕೋಬೋದು. ಅವ್ರಿಗೆ ಯಾರು ಬೇರೆ ಕೆಲಸ ಎಲ್ಲ ಹುಡುಕ್ಬೇಕು ಕೆಲಸ ಅಂತ. ಅಂದರೆ ಮಿಷಿನ್ ಏನು ಮಾಡ್ತಾರೆ, ನಮ್ಮನ್ನು ಗುಲಾಮರಾಗಿ ಮಾಡ್ತಾಯಿದೆ ಇದಕ್ಕೆ. ಅದರಿಂದ ಈ ಗಾಂಧೀಜಿ ಗುಲಾಮ, ಇದು ಯಂತ್ರದ ವಿರೋಧಿ ಅನ್ನೋದು ತಪ್ಪು. ಆದರೆ ಅದು ಗುಲಾಮರಾಗಬಾರ್ದು ಅಂತ ಅವರ ಇಷ್ಟ. ಅವರು ಐನ್ಸ್ಟೀನ್ದು ಹೇಳಿದ್ದೇನೆ. ಆದರೆ ನೋಬೆಲ್ ಪ್ರಶಸ್ತಿ ವಿಜೇತರು 1981ರಲ್ಲಿ 53 ಮಂದಿ ನೋಬೆಲ್ ಪ್ರಶಸ್ತಿತರು ಒಂದು ಪ್ರಾಣಕ್ಕೆ ಹೊಡೆಸಿದರು. ಹಸಿರು ಮತ್ತು ಅಭಿವೃದ್ಧಿ ಹೀನವಾದ ವಿಶ್ವನಾಶದ ವಿರುದ್ಧ ಸಣಗಲು ಒಂದು ಸಮಗ್ರ ಕಾರ್ಯಕ್ರಮ ರೂಪಿಸಿಕೊಳ್ಳಬೇಕು ಎಂದು ಜಗತ್ತಿನ ನಾಯಕರಿಗೆ, ರಾಷ್ಟ್ರೀಯ ಪ್ರಭುತ್ವಗಳಿಗೆ ಹಾಗೂ ಅಂತಾರಾಷ್ಟ್ರೀಯ ಸಂಘಟನೆಗಳಿಗೆ ಕರೆಯಿತ್ತು. ಅದರಲ್ಲಿ ಈ ಮಾತನ್ನು ಹೇಳಿದರು: ಭೂಮಂಡಲದ ಪ್ರಬಲದ ಮೇಲೆ ಹೆಚ್ಚು ಹೊಣೆಯಿದೆಯೋ ಇದೆ, ಆದರೆ ಅವರಷ್ಟೇ ಅಲ್ಲ, ಅಸಹಾಯಕರು ನಮ್ಮ ಭವಿಷ್ಯ ತಾವೇ ವಹಿಸಿಕೊಂಡರೆ ಹೆಚ್ಚು ಜನ ಬದುಕುವ ಹಕ್ಕಾಗಿ, ಮೂಲಭೂತ ಮಾನವ ಹಕ್ಕಾಗದೆ ಬೇರೆ ಯಾವ ಶಾಸನಕ್ಕೂ ತಲೆಬಾಗದೆ ನಿರಾಕರಿಸಿದರೆ ಮತ್ತು ಅವಲಂಬಿಸಲು ಸುಸಂಘಟಿತರಾಗಿ ಗಾಂಧೀಜಿಯವರು ತೋರಿಸಿಕೊಟ್ಟ ಅಹಿಂಸಾತ್ಮಕ ಕಾರ್ಯಕ್ರಮಗಳಿಗೆ ಜರಿಸಿದರೆ ನಮ್ಮ ಕಾಲ ಈ ಘೋರ ವಿನಾಶದ ಕೊನೆಯಾಗುತ್ತದೆ. 53 ನೋಬೆಲ್ ಪ್ರಶಸ್ತಿ ಪಡೆದವರು ಇದನ್ನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ಯಾವ ರೀತಿಯ ಯೋಚನೆ ದೊಡ್ಡವರಲ್ಲಿ ಯೋಚನೆ ಬರ್ತಾ ಇದೆ, ಇದನ್ನು ನಾವು ತಿಳ್ಕೋಬೇಕು. ಹೇಳಿದ ಈ ದೇಶದಲ್ಲಿ ಇವತ್ತೇನಾಗಿದೆ ಅಂದರೆ ಎಲ್ಲ ಕಡೆಯೂ ಗಾಂಧಿ ಮಾರ್ಗ ನಡೆದು ಅನೇಕ ದೇಶಗಳಲ್ಲಿ ಇವತ್ತು ಹೆಸರುಗಳು ಹೇಳ್ತೀನಿ. ಅವರ ಆಯಾ ದೇಶದಲ್ಲಿ ತಮ್ಮ ಆ ಸಮಸ್ಯೆಗಳನ್ನು ಬಿಡಿಸ್ಕೊಂಡಿದ್ದಾರೆ. ಅವರಿಗೆ ನೋಬೆಲ್ ಪ್ರಶಸ್ತಿ ಬಂದಿದೆ. ಗಾಂಧೀಜಿ ನೋಬೆಲ್ ಪ್ರಶಸ್ತಿ ಬರಲ್ಲ, ಅಂದರೆ ಗಾಂಧಿ ದಾರಿಯಲ್ಲಿ ನಡೆದವರಿಗೆ ಪ್ರಶಸ್ತಿ ಬಂದಿದೆ. ಪ್ರಪಂಚದ ಒಬಾಮ ಹೇಳಿದಾಗೆ ಪ್ರಪಂಚದ ಎಲ್ಲ ಯುವಕರಿಗೂ ಗಾಂಧೀಜಿ ಮಾರ್ಗ ಅನುಸರಿಸಬೇಕು ಅಂತಾರೆ. ಆದರೆ ಭಾರತದಲ್ಲಿ ಯುವಕರು ಯಾಕೆ ನಾವು ಮಾಡ್ತಾ ಇಲ್ಲ? ಯಾಕೆಂದರೆ ನಾವು ಯಾರು ಅವ್ರಿಗೆ ಹೇಳ್ತಾ ಇಲ್ಲ, ಬಿಟ್ಟೋಗ್ಬಿಟ್ಟಿದೆ. ಇದನ್ನು ನಾವು ಮುಖ್ಯವಾಗಿ ತಿಳಿಬೇಕು. ನೋಡಿ, ಸ್ವಾತಂತ್ರ್ಯ ಬಂದಾಗ ಗಾಂಧೀಜಿಯವರು ಆಗಸ್ಟ್ 15ನೇ ತಾರೀಕು ನೌಕಾಲಿಯಲ್ಲಿದ್ದರು. ಎರಡೂ ಕಡೆ ಪಾಕಿಸ್ತಾನ ಬೇರೆ ದೇಶ ಆದಾಗ ಎರಡೂ ಕಡೆ ಭಾರಿಯಾಗಿ ಜನದ ಮರ್ಡರ್ ಕುನಿ ಆಗ್ತಾಯಿತ್ತು.
ಆಗ ಗಾಂಧೀಜಿಯವರು ನೌಕಾಲಿ ಹೋದರು, ಉಪವಾಸ ಮಾಡಿದರು, ಜನಗಳನ್ನು ಪ್ರೀತಿಯನ್ನು ಒಲಿಸ್ಕೊಂಡ್ರು. ಒಬ್ಬರೇ, ಆರ್ಮಿ ಇಲ್ಲ, ಪೊಲೀಸ್ ಇಲ್ಲ, ಏನಿಲ್ಲ, ಮಾಡಿದರು. ಸರೆಂಡರ್ ಆದರು, ಸೇಫಾಗಿ ಡೆಲ್ಲಿ ಬಂದರು. ಆಗ ಮೌಂಟ್ ಬ್ಯಾಟನ್ ಹೇಳ್ತಾನೆ, ಕರಿಯಪ್ಪನವ್ರು ಕರೆದು ಬರೆದಿದ್ದಾರೆ ಅವರು, ಕರಿಯಪ್ಪನವ್ರ ಕಡೆ, ಯು ಹ್ಯಾವ್ ಗಾಟ್ 50,000 soldiers ಇನ್ ಪಂಜಾಬ್, ಬಟ್ ಯು ಆರ್ ನಾಟ್ ಸ್ಟಾಪ್ಡ್ ವೈಲೆನ್ಸ್. ಇವತ್ತು ಮಾಡ್ಕೊಳ್ತಾರೆ. ವೇರ್ ಆಸ್ 1 soldier ಇನ್ ಕಲ್ಕಟಾ ಏರಿಯಾ ಹಿ ಹ್ಯಾಸ್ ಸ್ಟಾಪ್ಡ್ ವೈಲೆನ್ಸ್. ವಾಟ್ ಈಸ್ ದ ಮೆಥಡ್? ಪ್ಲೀಸ್ ಟೇಕ್ ಇಸ್ ಅಡ್ವೈಸ್ ಅಂತ ಅಡ್ವೈಸ್ ಮಾಡ್ತಾರೆ ಕರಿಯಪ್ಪನವ್ರಿಗೆ. ಕರಿಯಪ್ಪನವ್ರು ಬಂದು ಗಾಂಧೀಜಿನ ಕೇಳ್ತಾರೆ. ಕರಿಯಪ್ಪನವ್ರು ಹೇಳಿದ್ದಾರೆ, ಇದು ಮೌಂಟ್ ಬ್ಯಾಟನ್ ಹೇಳಿದ್ದಾರೆ, ಗವರ್ನರ್ ಜನರಲ್ಲು, ಏನು ಮಾಡಬೇಕು ನಾನು ಅಂತ. ಸರಿ ಹೇಳ್ತೀನಿ, ಬನ್ನಿ ಕೂತ್ಕೊಂಡು ಡಿಸ್ಕಸ್ ಮಾಡೋಣ ಅಂತ ಹೇಳಿದೆ. ಡೆಲ್ಲಿಲಿದ್ದರು ಅವಾಗ, ಬದಲಾವಣೆಯಲ್ಲಿ. ಸರಿ, ನಾನು ಅಮೇರಿಕಾ ಹೋಗೋದಕ್ಕೆ ಲಂಡನ್ ಹೋಗ್ತಾ ಇದ್ದೀನಿ, ಬಂದ ಮೇಲೆ ಮಾತಾಡ್ತೀನಿ ಅಂತ ಹೇಳಿದೆ. ಪಾಪ ಬರೋ ಹೊತ್ತಿಗೆ ಗಾಂಧೀಜಿನ ಹೊಡೆದಾಕ್ಬಿಟ್ಟಿದ್ರು, ಡಿಸ್ಕಸ್ ಮಾಡಲಿಲ್ಲ ಅವರು. ಅದನ್ನು ಅದು ಬರೀತಾರೆ ಅವರು, ಹೊಡೆದಾಕಿದ್ರು. ಅಂದರೆ ಪ್ರೀತಿಯಿಂದ ಧೈರ್ಯವಾಗಿ ಕೆಲಸ ಮಾಡಿದ್ರೆ ಅಂಥ ಹಿಂಸೆನ 50,000 ಜನ ಸೋಲ್ಜರ್ಸ್ ಮಾಡದಿರೋ ಕೆಲಸ ಒಬ್ಬ ಗಾಂಧಿ ಮಾಡಿದರು. ಅವಾಗ ಗವರ್ನರ್ ಜನರಲ್ಲು, ಮಿನಿಸ್ಟ್ರು ಎಲ್ಲರೂ ಅವ್ರ ಜೊತೆಯಲ್ಲಿದ್ದರು. ನೀವು ನೌಕಾಲಿ ಚರಿತ್ರೆ ಓದಿದ್ರೆ ಗೊತ್ತಾಗುತ್ತೆ ಹೇಗೆ ನಿಲ್ಲಿಸ್ಬೋದು ಅನ್ನೋದನ್ನು ಗಾಂಧಿ ಮಾರ್ಗ ನಮ್ಮ ಯುವಕರಿಗೆ ವಿಚಾರ ಹೇಳಬೇಕು. ಅವ್ರ ಸ್ಫೂರ್ತಿ ಬಿಡಬೇಕು. ಕ್ರಿಕೆಟ್ ಪ್ಲೇಯರಿಂದ ಬರೋಲ್ಲ ನಮಗೆ, ಇಲ್ಲ ಸಿನಿಮಾ ಸ್ಟಾರ್ಗಳಿಂದ ಬರೋದಿಲ್ಲ. ನಾನು ತಮಾಷೆ ಮಾಡ್ತಾ ಇರ್ತೇನೆ ಮಕ್ಕಳಿಗೆ. ಪೂಜಾ ಗಾಂಧಿ ಎಲ್ಲರಿಗೂ ಗೊತ್ತು ಅಂತ ಹೇಳ್ತಾರೆ. ಏನು ಸಿನಿಮಾ ಸ್ಟಾರ್ ಅಂತಾರೆ. ಹೆಣ್ಮಕ್ಳು ಪುಸ್ತಕದ ಮೇಲ್ಗಡೆ ಹಾಕ್ಕೊಂಡಿರ್ತಾರೆ ಫೋಟೋ, ಗಂಡು ಮಕ್ಕಳು ಅದು ಒಳಗಡೆ ಇಟ್ಕೊಂಡಿರ್ತಾರೆ, ಯಾರೂ ನೋಡೋದೇ ಇಲ್ಲ ಅಂತೇಳ್ಬಿಟ್ಟು ಅಂತ ತಮಾಷೆ ಮಾಡ್ತಾರೆ. ಆದರೆ ಗಾಂಧಿ ಫೋಟೋ ಇಲ್ಲ, ಜೋಬಲ್ಲಿದೆ ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ, ಅವ್ರಿಗೆ ನೋಡ್ಕೊಂಡಿಲ್ಲ ಸರಿಯಾಗಿ. ನೋಟಲ್ಲಿ ನೋಟಿನ ಮೇಲಿದೆ ಅಂತ ಹೇಳಿದ್ರೆ ಗೊತ್ತಿಲ್ಲ. ಅಂದರೆ ಆ ರೀತಿ ನಮ್ಮಲ್ಲಿ ಬಂದಿದೆ. ಗಾಂಧಿ ಒಬ್ಬ ಇನ್ಸ್ಪಿರೇಷನ್ ಕೊಡುವಂಥ ಮನುಷ್ಯ. ಅದನ್ನು ನಮ್ಮ ಯುವಕರಿಗೆ ತಿಳಿಸ್ಬೇಕು. ಅವಶ್ಯಕತೆ ಬೇಕು ಇವತ್ತು ಹುಡುಗರಿಗೆ. ಇಲ್ಲದ್ರೆ ದೇ ಗೋ ಅಷ್ಟೇ. ನೋಡಿ ಲೆಕ್ಕ, 2 ಜನ ಸಾಯ್ತಾ ಇದ್ದಾರೆ, 2 ಜನ ಹೋಗ್ತಾ ಇದ್ದಾರೆ, ಕೆಲಸ ಇಲ್ಲ, ಲೂಟ್ ಆಗ್ತಾಯಿದೆ, ಬೇಕಾದಷ್ಟು ಅನಾಚಾರಗಳು ನಡೀತಾ ಇದೆ. ಇದಕ್ಕೆ ಕಾರಣ ಏನಂದರೆ ನಾವು ಮಕ್ಕಳಿಗೆ ಹೆಣ್ಮಕ್ಳು ನಡೀತಾ ಇದೆ. ಅಕ್ಕ ಅಮ್ಮ ನಮ್ಮ ಹೇಳ್ಕೊಡ್ತಾಯಿದ್ರು ಚಿಕ್ಕವರು, ಹೆಣ್ಮಕ್ಳ ವಿಚಾರ ಹೇಗೆ ನೋಡ್ಕೋಬೇಕು ಅಂತ. ಇವತ್ತು ಯಾರೂ ಹೇಳಲ್ಲ. ಹಾಗೆ ನಡೀತಾ ಇದ್ದಾರೆ. ಇದರಿಂದ ನಾವು ಈ ನೋಡಿ, ಅದರಲ್ಲಿ ಐರ್ಲೆಂಡಲ್ಲಿ ವೈರಿಡಿನ್ ಕಾರ್ಗನ್ ಅಂತ ಒಬ್ಬ, ಆಮೇಲೆ ಅರ್ಜೆಂಟೀನಲ್ಲಿ ಅಡಾಲ್ಫ್ ಇಕ್ಸ್ವರ್ ಅಂತ, ಗ್ವಾಲಿಮಾದಲ್ಲಿ ರಿಗೋ ಬರ್ಟ್ಸನ್ ಅಂತ, ಭಾರತದಲ್ಲಿ ಮದರ್ ತೆರೇಸಾ, ಆಮೇಲೆ ಇದರಲ್ಲಿ ಬರ್ಮಾದಲ್ಲಿ ಅಂಗುಚಿ, ಬರ್ಮಾ ಗಾಂಧಿ ಅಂತ ಹೆಸರು ತೊಗೊಂಡ್ರು. ಪೋಲೆಂಡ್ನಲ್ಲಿ ಲೆಚ್ ವೆನ್ಸಾ ಅಧ್ಯಕ್ಷನಾಗಿದ್ದ, ಅವನು ಕೂಡ ಗಾಂಧಿ ಮಾರ್ಗದಲ್ಲಿ ನಡೆದ. ರೋಮನ್ ರೋಲಂಡ್ ಫ್ರಾನ್ಸ್, ಅವನು ಗಾಂಧಿ ಬಗ್ಗೆ ಪುಸ್ತಕನೇ ಬರೆದ, ಪರಿಚಯ ಭಾಳ ಫೇಮಸ್ ಆಯಿತು. ಅಟಿನ್ಬೆರೋ ಫಿಲ್ಮು ಪ್ರಪಂಚದಲ್ಲಿ ಗಾಂಧಿಯನ್ನು ಪರಿಚಯ ಮಾಡಿದ್ದು ಅಂತ ಹೇಳಿದ್ರೆ ಎಲ್ಲ ಕಡೆ ಅಟಿನ್ಬೆರೋ ಫಿಲ್ಮು ನಾವೆಲ್ಲರೂ ನೋಡಿದ್ದೀರ. ಅದನ್ನು ನಾನು ಜರ್ಮನಿಲಿದ್ದೆ. ಆ ಫಿಲಮು ಎಲ್ಲರೂ ಕೇಳಿದ್ರು, ಇಂಥ ಗಾಂಧಿ ಅಂತ ಒಬ್ಬ ಇದ್ನ ಅಂತ. ಬರೀ ಫಿಲಮ್ ತೆಗೆದಿದ್ದಾರಾ ಇಲ್ಲ ನಿಜವಾಗೂ ಇದ್ನ ಅಂದರೆ ಅವ್ರಿಗೆ ನಂಬಿಕೆ ಆಗಲಿಲ್ಲ ಇದು ಸಾಧ್ಯ ಇದೆ ಅಂತ ಹೇಳ್ಬಿಟ್ಟು. ಅನೇಕರು ಹೇಳ್ತಾಯಿದ್ರು, ಇದು ನಮ್ಮ ದೇಶಕ್ಕೊಬ್ಬ ಗಾಂಧಿ ಬೇಕು ಅಂತ ಹೇಳ್ಬಿಟ್ಟು, ಅಂದರೆ ಸತ್ಯವನ್ನು ಶಾಂತಿಯಾಗಿರೋದಕ್ಕೆ ಅಂತ ಹೇಳ್ಬಿಟ್ಟು. ಮಂಡೇಲ 27 ವರ್ಷ ಜೈಲಿಗೆ ಹಾಕಿದ್ರು, ಗೊತ್ತಿಲ್ಲ. ಅವನು ಪ್ರೆಸಿಡೆಂಟ್ ಆದ, ಕಡೆಗೆ 5 ವರ್ಷ ಆಮೇಲೆ ಬಿಟ್ಟ. ಟೋಟೋ, ಕಾಲನ್ಬರ್ಗು, ಆಂಡ್ರೂಸನ್ನು, ಗಫಾರ್ ಖಾನ್, ಎಂಥ ಮನುಷ್ಯ ಅವನು. ಗಾಂಧಿ ಮಾರ್ಗದಲ್ಲಿ ನಡೆದು ಗಾಂಧೀಜಿನ ಕರ್ಕೊಂಡು ಹೋದಾಗ ನಾನು ಯಾರು ಗಾಡ್ ಇರಬಾರ್ದು ಅಂತ ಹೇಳ್ದ ಅವನು ಗಾಂಧಿಗೆ. ಅಂತ ಎಷ್ಟು ಬದಲಾವಣೆ, ಮನಸ್ಸಿನ ಪರಿವರ್ತನೆ ಆಗುತ್ತೆ ಗಾಂಧಿ ಮಾರ್ಗದಲ್ಲಿ. ಅದನ್ನು ನಮ್ಮ ಮಕ್ಕಳಿಗೆ ತಿಳಿಸ್ಬೇಕು. ಇದು ಗಾಂಧಿ ಮಾರ್ಗ ಯುವಕರಿಗೆ ಇವತ್ತು ಅವಶ್ಯಕತೆ ಇದೆ. ಪಾಠದಲ್ಲಿ ದಯಮಾಡಿ ನಾನು ಮಲೇಷ್ಯಾದಲ್ಲಿ ಬ್ಯಾಂಗ್ಳೂರ್ ಎಜುಕೇಷನ್ ಸೊಸೈಟಿ ಅಂತ ರನ್ ಮಾಡ್ತಾಯಿದ್ವಿ. 1800 ಜನ ಮಕ್ಕಳಿದ್ದಾರೆ. 8ನೇ ಕ್ಲಾಸ್ಗೆ ಗಾಂಧಿನ ಟೆಕ್ಸ್ಟ್ ಬುಕ್ ಮಾಡಿದ್ವಿ, ಲೆಸನ್ಸ್ ಹೇಳ್ತಾರೆ. ನಮ್ಮ ಹುಡುಗರು ಎಷ್ಟು ಚೆನ್ನಾಗಿ ಬಿಹೇವ್ ಮಾಡ್ತಾರೆ ಅಂದರೆ ಬದಲಾವಣೆ ಆಗ್ತಾರೆ, ಜೀವನ ತಿಳಿತೀರಿ. ಎಲ್ಲ ಕಡೆ ಪ್ರೈಸ್ ತೊಗೊಂಬತ್ತೆ, ಅದು ಬೇರೆ. ಆದರೆ ನಾನು ಕರೆಯೋದು ತಾತ ಅಂತ ಎಲ್ಲರೂ. ನಾನು ಪ್ರೆಸಿಡೆಂಟ್ ಕರೆಯೋದು ತಾತ ಅಂತ ಕರೀತಾರೆ. ಕೈ ಹಿಡ್ಕೊಳ್ತಾರೆ,
ನಾನು ಜೋಬಲ್ಲಿ ಚಾಕ್ಲೇಟ್ ಇಟ್ಕೊಂಡಿದ್ದೇನೆ ಕೊಡ್ತೀನಿ, ಅದು ಬೇರೆ ಸಮಾಚಾರ. ಆದರೆ ಗಾಂಧಿ ವಿಚಾರ ತಿಳ್ಕೊಂಡಾಗ ಬದಲಾವಣೆ ಆಗ್ತಾರೆ. ಜೊತೆಗೆ ಯೂನಿಫಾರ್ಮ್ ಈಗ 6-7 ವರ್ಷ ಆಯಿತು, ಪಾಟೀಲ್ ಪುಟ್ಟಪ್ಪನವ್ರು ಕರ್ಕೊಂಬಂದು ಎಲ್ರಿಗೂ ವೈಟ್ ಡ್ರೆಸ್ ಹಾಕ್ತಾರಲ್ಲ ಯೂನಿಫಾರ್ಮ್ 2 ದಿವಸ, ಅದು ಖಾದಿ ಮಾಡಿದ್ವಿ. ಆ ಹುಡುಗರು ಮಕ್ಕಳು ಎಷ್ಟು ಸಂತೋಷವಾಗಿ ಹೇಳ್ತಾರೆ ಅಂತ ಖಾದಿ ಹಾಕ್ಕೋಬೇಕು ಅಂತ. ನಾವು ಹೆಮ್ಮೆ ತೋರಿಸ್ತಾರೆ, ತಾತ ನೋಡಿ ಇವತ್ತು ಖಾದಿ ಹಾಕ್ಕೊಂಬಂದಿದ್ದೀನಿ ಇವತ್ತು ಅಂತ. ಜೊತೆಗೆ ಟೀಚರ್ಸ್ ಒಬ್ಬರು ಕೇಳೇಬಿಟ್ರು, ಸರ್ ನಾವು ಹಾಕ್ಕೊಂಬರ್ತೀವಿ, ಮೇಷ್ಟ್ರುಗಳು ಹಾಕ್ಕೊಂಬರಲ್ಲ ಅಂತ. ಅದು 60 ಜನ ಹೆಣ್ಮಕ್ಳಿದ್ದಾರೆ ಟೀಚರ್ಸು. ಎಲ್ಲರೂ 2 ದಿವಸ ಖಾದಿ ಸೀರೆ ಉಟ್ಕೊಂಬರ್ತಾರೆ. ಮೊದಲನೇ ಸಾರಿ ಸೀರೆ ಕೊಡಿಸಿದ್ವಿ, ನಂತರ ಈಗ 6 ವರ್ಷದಿಂದ ಅವರೇ ತೊಗೊಂಬರ್ತಾರೆ, ಹೆಮ್ಮೆ ಪಡ್ತಾರೆ. ಖಾದಿ ಹಾಕ್ಕೊಂಬಂದು ಆಯಾಗಳಿಂದ ಹಿಡಿದು ಪ್ರತಿಯೊಬ್ಬರೂ ಖಾದಿ ಬಟ್ಟೆ ಹಾಕ್ತಾರೆ. ಅವ್ರು 2 ದಿವಸ ಮಾಡಿದರೆ ಇವತ್ತು ಲಾ ಕಾಲೇಜಸ್ಸಲ್ಲಿ ಕಂಪಲ್ಸರಿ ಮಾಡಿದ್ದಾರೆ, ಪ್ರತಿ ಸೋಮವಾರ ಖಾದಿ ಬಟ್ಟೆ ಹಾಕ್ಕೊಂಬರ್ಬೇಕು ಅಂತ. ಯಾಕೆಂದರೆ ಬಡವರು ಮಾಡಿದ್ದು. ನಾನು ಅದೇ ಹೇಳ್ತಾ ಇದ್ದೇನೆ ಅವರಿಗೆ, ಗಾಂಧೀಜಿ ಮಾಡಿದ್ದೇನೆಂದರೆ ಒಂದು ಹ್ಯಾಂಡ್ ಕರ್ಚೀಫ್ ತೊಗೊಂಡ್ರೆ ಒಂದು ತಿಂಡಿ ಕೊಟ್ಟಾಗೆ, ಒಂದು ಟವಲೋ ಪಂಚಾಯತ್ ತೊಗೊಂಡ್ರೆ ಒಂದು ಊಟ ಹಾಕಿದಾಗೆ, ಖಾದಿನೇ ಒಂದು ದಿವಸ ಹಾಕಿದೆ ಅಂದರೆ 2 ದಿವಸ ಊಟ ಹಾಕಿದಾಗೆ. ಅದೇನೇ ನಾವು ಫಾರಿನ್ ಕ್ಲಾತು ಯಾವುದೋ ಕ್ಲಾತು ತೊಗೊಂಬರ್ತಾ ಇರ್ತಾರೆ, ಅಮೇರಿಕಾ ಅಥವಾ ಲಂಡನ್ ತೊಗೊಂಬಂದರೆ ಫಾರಿನ್ ಲಂಡನ್ನಲ್ಲೋ ಇಂಗ್ಲೆಂಡ್ನಲ್ಲೋ ಅಮೇರಿಕಾಲೋ ಕೂತಿರೋನಿಗೆ ಹೆಂಡ ಕೊಡೋಕ್ಕೆ ಕಾಸು ಕೊಡ್ತಾಯಿದ್ವಿ ಅಷ್ಟೇ. ಅದರಿಂದ ನಾವು ಗಾಂಧಿ ವಿಚಾರಧಾರೆಯನ್ನು ಯುವಕರಲ್ಲಿ ಹಿಡಿದ್ರೆ ಆ ದೇಶಾಭಿಮಾನ ನಮಗೆ ಬರಬೇಕು, ಆ ಹುಡುಗರು ಬರಬೇಕು. ಆವಾಗ ದೇಶದ ಭಕ್ತಿ ಇವತ್ತು ಬೇಕು. ಎಲ್ಲ ನಾವು ಅಂಗಡಿಗೆ ಹೋದ್ರೆ ಏನು ಕೇಳ್ತೀವಿ, ಲೋಕಲ್ ಮೇಕ್ ಬೆಟ್ರ್, ಜರ್ಮನಿದು ಕೊಡು ಅಂತೀವಿ, ಜಪಾನ್ ಕೊಡು ಅಂತೀವಿ. ಹೊರ ದೇಶದಲ್ಲಿ ಹಾಕಿ ಕೇಳೋಂಗೆಲ್ಲ ಯಾರನ್ನ, ಆ ದೇಶದ್ದೇ ಬೇಕು ಅಂತಾರೆ. ಅವ್ರ ದೇಶದ ಮೊದಲು, ಆಮೇಲೆ ಇಲ್ಲದೇ ಇದ್ದರೆ ಬೇರೆ. ಆ ಅಭಿಮಾನ ನಮ್ಮಲ್ಲಿ ಬರಬೇಕು. ಅದು ಬರಬೇಕಾದ್ರೆ ಯುವಕರಲ್ಲಿ ಬಂದರೆ ಖಂಡಿತ ನಮ್ಮ ದೇಶದಲ್ಲಿ ಬದಲಾವಣೆ ಆಗುತ್ತೆ. ಇಲ್ಲೇ ಹೋದರೆ ನಾವು ನಮ್ಮ ನಡವಳಿಕೆ ಎಲ್ಲವೂ ಬದಲಾವಣೆ ಆಗಿ ಇನ್ನು ಇವತ್ತು ಗಾಂಧೀಜಿ ಹೇಳಿದರು, ರಾಜಕೀಯದಲ್ಲಿ ಸತ್ಯ ಅಹಿಂಸೆ ತಂದರು ಕಟ್ಕಿದ್ರು, ಆದರೆ ಆರ್ಥಿಕವಾಗಿ ಇವೆಲ್ಲರೂ ನಾವು ಗುಲಾಮರಾಗಿದ್ದೀವಿ ಅಂತ. ಎಲ್ಲ ಫಾರಿನ್ ಸಾಲ 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 ವರ್ಲ್ಡ್ ಬ್ಯಾಂಕ್ ಸಾಲ ಕೊಡ್ತಾಯಿದ್ದಾರೆ. ಯಾವತ್ತು ನಮ್ಮ ಕಟ್ಟಿಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಆ ದೇಶಾಭಿಮಾನ ಕಡಿಮೆ ಆಗಿ ಎಲ್ಲ ಹೊರಸಂಬಂದು ಬರ್ತಾಯಿದೆ. ಸೇಬು ಚೈನಾದಿಂದ ಬರಬೇಕೇನ್ರಿ, ಮರ್ಸಿಡಿಸ್ ಬೆಂಜು ಕಾರು ಜರ್ಮನಿದು, ಕುಣಿಲಿರೋ ಒಂದು ಹಳ್ಳಿ ಸಾಹುಕಾರ ಕಾರು ಓಡಾಡ್ತಾನೆ. ನಾವೆಲ್ಲ ಏನು ಸಂತೋಷ ನೋಡ್ರಿ, ಜರ್ಮನ್ ಕಾರ್ ಇಟ್ಕೊಂಡಿದ್ದಾನೆ ಅಂತ ನಾವು ಸಂತೋಷ ಪಡ್ತೀವಿ. ಕೋಪ ಬರ್ಬೇಕು ನಮಗೆ. ಜರ್ಮನ್ ಕಾರು ಹಳ್ಳಿನಲ್ಲಿ ಯಾಕೆ ಬೇಕು? ಇವತ್ತು ಎತ್ತಿನ ಗಾಡಿ ಇಲ್ಲ, ಎತ್ತಿಲ್ಲ, ಎಲ್ಲ ಟ್ರ್ಯಾಕ್ಟರ್ಸು. ಹಳ್ಳಿಗೆ ಹೋದರೆ ಇವತ್ತು ಜನ ಇಲ್ಲ, ಯುವಕರಿಲ್ಲ. ನಾನು ಹಳ್ಳಿಯವನು. ನಮ್ಮ ಹಳ್ಳಿಗೆ ಹೋದರೆ ಎಳ್ನೀರು ಬೇಕು ಅಂದರೆ ಒಬ್ಬ ಮುದುಕಿ ದೋಟಿ ತರ್ತಾರೆ, ಕಿತ್ಕೊಂಬಿಡಿ ಸ್ವಾಮಿ ನೀವೇನೆ ಅಂತ ಬಿಟ್ಟು. ಯಾವ ಪರಿಸ್ಥಿತಿ ಬಂದ್ಬಿಟ್ಟು ಯುವಕರಿಲ್ಲ. ಎಲ್ಲ ಇಲ್ಲಿ ನೋಡಿ ಬಾರ್ಗಳಿದ್ದಾರೆ, ಹೋಟೆಲ್ಗಳಿದ್ದಾರೆ. ಅಧ್ಯಾಭ್ಯಾಸ SLC ಓದಿರ್ತಾನೆ, ಅವ್ನು ಟೌನ್ ರಾಜಕೀಯ ಮಾಡ್ತಾನೆ. ಓದ್ದೇ ಇದ್ದ ಅಂದರೆ ಇಲ್ಲಿ ಬಂದು ಕೆಲಸಕ್ಕೆ ಬರ್ತಾರೆ. ಹೋಟೆಲ್ ಬಾರ್ಗಳಲ್ಲಿ ಕೆಟ್ಟ ಅಭ್ಯಾಸ ಕುಡಿಯೋದು ಕಲಿತಾರೆ, ಎಲ್ಲನೂ ಕಲಿತಾರೆ. ಕಾಸಿಲ್ಲ, ಕಳ್ತನ ಮಾಡ್ತಾರೆ, ಚೈನ್ ಸ್ಕ್ರ್ಯಾಚಿಂಗು. ಯಾರು ಯುವಕರು ನೋಡಿ, ಎಲ್ಲ 18ರಿಂದ 22 ಯುವಕರು ಮಾಡ್ತಾಯಿರೋದು. ನಾವು ಓಡಾಡೋಂಗಿಲ್ಲ ರಸ್ತೆಯಲ್ಲಿ. ಮನೇಲಿ ರಂಗೋಲಿ ಹಾಕ್ತಾ ಇದ್ದಾನೆ, ಚೈನ್ ಕಿತ್ಕೊಂಡು ಹೋದ ಗತಿ ಏನು ಹೇಳಿ ಮತ್ತೆ ಯಾವ ಪರಿಸ್ಥಿತಿ ಬಂದುಬಿಟ್ಟಿದೆ. ಮೊನ್ನೆ ಹೊಸಗಡೆ ಅವರೊಬ್ಬರಿಗೆ ಸನ್ಮಾನ ಮಾಡಿ 97 ವರ್ಷ ಅವ್ರಿಗೆ ಫ್ರೀಡಮ್ ಫೈಟರ್ ಅವರು. ಅವ್ರು ಹೇಳ್ತಾಯಿದ್ರು, ಅವ್ರ ಹಳ್ಳಿನಲ್ಲಿ 60 ಮನೆ ಇದೆ ಅಂತ, 76 ಮೋಟ್ರ್ ಸೈಕಲ್ ಇದೆ. ಒಬ್ಬೊಬ್ಬರಲ್ಲಿ 2 ಮೋಟ್ರ್ ಸೈಕಲ್ಲು. ಪೆಟ್ರೋಲ್ ಎಷ್ಟು, ಡೀಸೆಲ್ ಎಷ್ಟು, ಪ್ರತಿಯೊಂದಕ್ಕೂ. ನಮ್ಮ ಇವ್ರು ಹೇಳ್ತಾಯಿದ್ರು, ಮಂಜುನಾಥ್ ಡಾಕ್ಟ್ರು, ಇವಾಗ ಏನು ರೀ ಜಂಕ್ ಫುಡ್ಡು, ಜೊತೆಗೆ ಪಕ್ಕದ ಮನೆಗೆ ಹೋಗೋದಕ್ಕೆ ಕಾರ್ ಬೇಕು, ನಡ್ಕೊಂಡು ಹೋಗೋದಿಲ್ಲ, ನಡೆಯೋಕ್ಕಾಗಲ್ಲ ಇವಾಗ ರಸ್ತೆಗಳಲ್ಲಿ. ಆ ಪರಿಸ್ಥಿತಿ ಬಂದುಬಿಟ್ಟಿದೆ. ಎಲ್ಲಿ ನೋಡಿದ್ರು ಡೀಸೆಲ್ ವಾಸನೆ, ಬಟ್ಟೆ ಎಲ್ಲ ಕರ್ಗಾಗಿರುತ್ತೆ ಮನೆಗೆ ಹೋಗೋದಕ್ಕೆ, ಬಿಳಿ ಬಟ್ಟೆ ಹಾಕ್ಕೊಂಡಿದ್ರೆ. ಆ ಪರಿಸ್ಥಿತಿ ಬಂದುಬಿಟ್ಟಿದೆ. ಅವರಲ್ಲಿ 76 ಮೋಟ್ರ್ ಸೈಕಲ್ ಒಂದು ಹಳ್ಳಿನಲ್ಲಿ 60 ಮನೇಲಿ ಇದ್ದರೆ, ಟ್ರ್ಯಾಕ್ಟರ್ಸು ಎಲ್ಲ ಡೀಸೆಲ್ ಎಲ್ಲಿಂದ ತರೋದು? ಇವಾಗ ಸುಡ್ತಾಯಿದ್ದೀವಿ ನಾವು. ಜರ್ಮನಿಲಿ ನಾನು ಮೊನ್ನೆ ಪೇಪರ್ ಓದ್ತಾ, ನಾನು ಜರ್ಮನ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಮೆಂಬರ್ ಅದ್ರಲ್ಲಿ ಓದ್ತಾ ಇದ್ದೆ. 35% ಸೋಲಾರ್ ಎನರ್ಜಿ ಯೂಸ್ ಮಾಡ್ತಾಯಿದ್ದಾರೆ ಅವರು. ನಮ್ಮಲ್ಲಿ 12 ಗಂಟೆ ಸೂರ್ಯ ಇದ್ದಾನೆ, ಆದರೂ ನಾವು ಸೂರ್ಯನ ಉಪಯೋಗಿಸ್ತಾನೆ ಇಲ್ಲ. ಎಲ್ಲೋ ಈಗೀಗ ಸ್ವಲ್ಪ ಸೋಲಾರ್ ಸ್ನಾನಕ್ಕೆ ನೀರಿಗೆ ಉಪಯೋಗಿಸ್ತಾರೆ. ಪೂರ್ತಿ ಮನೆಗಳಲ್ಲಿ ಸೋಲಾರ್ ಹಾಕಬೇಕು. 12 ಗಂಟೆ ಸೂರ್ಯ ಇದ್ದಾನೆ ನಮಗೆ. ನಾನು ಸೈಂಟಿಸ್ಟನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಸೈಂಟಿಸ್ಟ್ ಬೇರೆ ಕೆಲಸ ಎಲ್ಲ ಡಿಗ್ರಿ ಈ ಡಿಗ್ರಿ ಬೇಕಾದ ಡಾಕ್ಟ್ರೇಟ್ ತೊಗೊಳ್ತಾರೆ. ಇಂಥ ಪ್ರಾಬ್ಲಮ್ ಇರೋದು ನಮ್ಮ ಸೂರ್ಯನ ಉಪಯೋಗಿಸಲು ಹೇಗೆ ಅನ್ನೋದು ಚಿಪ್ಪೆಸ್ಟ್ ಎಡಿಷನ್ ಮಾಡಬೇಕು. ಪ್ರತಿಯೊಂದು ಹಳ್ಳಿಲೂ ಸೋಲಾರ್ ಎನರ್ಜಿ ಇರಬೇಕು. ಅದು ಗಾಂಧಿ ಸ್ವದೇಶಿ ಅಭಿಮಾನ. ಕಾಸಿಲ್ಲ, ಒಂದು ಸಾರಿ ಇನ್ವೆಸ್ಟ್ಮೆಂಟ್ ಅಷ್ಟೇ. ಇವಾಗ ಎಷ್ಟು ಕೊಡ್ತಾಯಿದ್ವಿ, ಪವರ್ ರೈಸ್ ಮಾಡ್ತಾಯಿದ್ದಾರೆ, ಪಾಯಿಂಟ್ ಏರ್ತಾ ಇದೆ.
ಎಷ್ಟು ಕೋಲು ಕಡಿಮೆ ಆಗ್ತಾಯಿದೆ ದೇಶದಲ್ಲಿ. ಸೂರ್ಯ ನೀರು ಎರಡರಲ್ಲಿ ನಾವು ಬೇಕು ಮಾಡಿ 12 ಗಂಟೆ ನಮ್ಮ ದೇಶದಲ್ಲಿ. ಅದಕ್ಕೆ ಜರ್ಮನಿಲಿ 5 ಗಂಟೆ ಸೂರ್ಯ ಇರೋದು. ಆದರೂ ಕೂಡ 35% ಮಾಡ್ತಾರೆ. ಜೊತೆಗೆ ನ್ಯೂಕ್ಲಿಯರ್ ಪವರ್ನ ಝೀರೋ ಮಾಡಬೇಕು ಅಂತ ಮಾಡಿದ್ದಾರೆ. ಇಂಜಿನಿಯರ್ಸಿಗೆ ಝೀರೋ ಮಾಡಬೇಕು ಅಂತ ಹೇಳ್ಬಿಟ್ಟು. ಆ ರೀತಿ ನಾವು ಆ ದೇಶಾಭಿಮಾನ ಯೂತ್ಸ್ಗೆ ಅದನ್ನು ಹೇಳಬೇಕು. ಅವರು ಅದು ಆ ಕಡೆ ಬೆಳಿಬೇಕು, ಆ ರಿಸರ್ಚ್ ಆ ಕಡೆ ಬೆಳಿಬೇಕು ಅಂತ ಹೇಳ್ತಾ ಇಷ್ಟೊತ್ತು ನಾನು ಗಾಂಧಿ ಮಾರ್ಗ, ಗಾಂಧಿ ವಿಚಾರ ನನಗೆ ತಿಳಿದ 4 ಮಾತನ್ನು ನಮ್ಮ ತಿಳಿಸಿದ್ದೇನೆ. ಕೊನೆಯದಾಗಿ ಹೇಳಿ. ಹಾಂ, ಇಲ್ಲ ಎಲ್ಲರೂ ಓಡಾಡಿದ್ದಾರೆ. ಗಾಂಧಿ ಮಾರ್ಗ ಅಂದರೆ ಧೈರ್ಯ ಯಾರಿಗೆ ಬೇಕೋ ಬೇಡೋ ಹೇಳ್ತೀನಿ ಕೇಳಿ. ನಾನು ಹೇಳ್ತಾ ಇರೋದು ಧೈರ್ಯ ಬೇಕೋ ಬೇಡೋ, ಸತ್ಯ ಹೇಳಬೇಕೋ ಬೇಡವಾ, ಅದು ಆಮೇಲೆ ಎಲ್ಲರನ್ನೂ ಪ್ರೀತಿಸ್ಬೇಕೋ ಬೇಡವಾ, ಸರಿ ಅಷ್ಟೇ. ಅದು ಗಾಂಧಿ ಏನಲ್ಲ, ಅದೆರಡು ಮುಖ್ಯ. ಗಾಂಧಿ ಹೆಸರಷ್ಟೇ. ಹಾಂ, ಹೌದು. ಇವಾಗ ಏನು ಮಾಡ್ತಾ ಇದ್ದೀರಾ? ಇಲ್ಲ, ಅದೇನು ಹೇಳ್ತಾ ಇರೋದು. ಅದನ್ನು ಬೀಟ್ ಮಾಡಬೇಕು. ಅವ್ರನ್ನ ಯಾಕೆ ಮಾಡ್ತಾ ಇದ್ದಾರೆ ಅದನ್ನು ತಿಳ್ಕೊಬೇಕು, ಕನ್ವರ್ಟ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಇವರು ವಿನೋಬಾ ಭಾವೆ ಏನು ಮಾಡಿದರು? ಬಾಂಬ್ ಬಿಡೋಕೆ ಯಾಕೆ ಬರ್ತಾರೆ? ಆ ಬರ್ದಾಗ ಮಾಡ್ಬೇಕಷ್ಟೇ. ಅದು ಭಯೋತ್ಪಾದನೆ ಯಾಕೆ ಬರ್ತಾ ಇದೆ ನೀವು ಹೇಳಿ. ನಾನು ಹೇಳಿ, ನನಗೆ ಗೊತ್ತಿಲ್ಲ, ಅದು ನೀವು ಹೇಳಬೇಕು. ನಾನು ಹೇಳ್ತಾ ಇರೋದು ಜನಸಾಮಾನ್ಯ ನಿತ್ಯ ಜೀವನದಲ್ಲಿ ಪ್ರೀತಿ, ವಿಶ್ವಾಸ, ಧೈರ್ಯ ತುಂಬಬೇಕು. ಇವತ್ತಿಲ್ಲ. ಬಾಂಬ್ ಬಿಡೋದು ವಾರು ಬಿಟ್ಬಿಡಿ. ಜನಸಾಮಾನ್ಯ, ನಾನು ಹೇಳ್ತಾರೆ ಜನಸಾಮಾನ್ಯದಲ್ಲಿ ಎಲ್ಲರೂ ಧೈರ್ಯದಿಂದ ಇರಬೇಕು, ಪ್ರೀತಿಯಿಂದ ಕಾಣಬೇಕು. ಅದು ನಮ್ಮ ಅಳವಡಿಕೆ ಬರಬೇಕು. ಇವತ್ತಿಲ್ಲ, ಎಲ್ಲ ದ್ವೇಷ ಮಾಡ್ತಾಯಿದ್ದೀವಿ, ಹೇಳೋಕ್ಕೆ ಧೈರ್ಯ ಇಲ್ಲ, ಎಲ್ಲ ಹ್ಯಾಂಗ್ ಮಾಡ್ತಾಯಿದ್ದಾರೆ. ದಪ್ಪಯೋದು ಬಿಟ್ಬಿಡಿ. ನಾನು ದೊಡ್ಡದು ದೇಶ, ಯುದ್ಧಕ್ಕೆ ನಾನು ಹೋಗ್ತಾನೆ ಇಲ್ಲ. ಆದರೆ ಜನಸಾಮಾನ್ಯರಲ್ಲಿ ಬೇಕಾಗಿರೋದು ಗಾಂಧಿ ಮಾರ್ಗ ಅಂತ ಹೇಳಿದ್ರೆ ಗಾಂಧಿನೇ ಅಲ್ಲ, ಗಾಂಧಿ ಸತ್ಯ, ಅಹಿಂಸೆ, ಆ ಮಾರ್ಗದಲ್ಲಿ ನಡಿಬೇಕು ಅಂತ ಹೇಳ್ತಾರೆ. ಸರಳತೆ. ಇವತ್ತು ಎಲ್ಲ ವಾಂಟ್ ಅಂತ ಹೇಳ್ತಾ ಇದ್ದೀವಿ ಪ್ರದೇಶಕ್ಕೆ. ಅದರಿಂದ ನಾನು ಗಾಂಧಿ ಬಾಂಬ್ ಬಿಡೋದು ಅದು ಬೇರೆ ಸಮಾಚಾರ. ಇಲ್ಲಿ ಒಂದು ಹೇಳ್ತಾರೆ ಗಾಂಧೀಜಿ, ಹೇಡಿತನ ಮತ್ತು ಹಿಂಸೆ ಎರಡರಲ್ಲಿ ಯಾವುದಂದರೆ ಹೇಡಿತನ ಇರಬಾರ್ದು, ಹಿಂಸೆ ಮಾಡಿ. ಅವ್ರು ಹೇಳ್ತಾರೆ ಹೆಣ್ಮಕ್ಳು ಚಾಕು ಇಟ್ಕೊಂಡು ಓಡಾಡಿರ್ತಾರೆ. ಸಂದರ್ಭ ಹೇಗೆ ನೋಡಬೇಕು. ಇವತ್ತು ನಮ್ಮನ್ನು ಹೇಳ್ತಾ ಇರೋದು ಯುವಕರಲ್ಲಿ ಪ್ರೀತಿ ವಿಶ್ವಾಸ ಅದು ಮಾತಾಡೋದೇ ಹೊಟ್ಟೋಗ್ಬಿಟ್ಟಿದೆ. ಒಬ್ರಿಗೊಬ್ರು ಮಾತಿಲ್ಲ, ಹತ್ತಿರ ಇಲ್ಲ, ಸಂಬಂಧಿಗಳು ಮಾತಾಡಲ್ಲ. ಮನೆಗೆ ಯಾರು ಬಂದರೆ ಯಾಕೆ ದರಿದ್ರ ಬಂದ್ರಲ್ಲ, ಟಿ ವಿ ಸೀರಿಯಲ್ ನೋಡೋದು ಹೊಟ್ಟೋಗ್ತು ಅಂತ ಹೇಳ್ತೀವಿ. ಮೊದಲು ಊಟಕ್ಕೆ ಬಾ, ತಿಂಡಿ ಬಾ ಅಂತ ಹೇಳ್ತಾ ಇದ್ದು, ಪ್ರೀತಿ ವಿಷಯ ಮಾತಾಡ್ತಾಯಿದ್ರು. ಈಗ ಯಾಕೆ ಬಂದು ದರಿದ್ರ, ಊಟ ಆಯಿತಾ ಅಂತ ಕೇಳ್ತೀವಿ. ಮನೆಗೆ ಹೋಗೋದೇ ಕಷ್ಟ. ಹಿಂದಿನ ಅಮೇರಿಕಲ್ಲಿದ್ದು ಟೆಲಿಫೋನ್ ಮಾಡಿ ಮನೆಗೆ ಬರಬೇಕು, ಆ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬಂದುಬಿಟ್ಟಿದೆ. ಅಂದರೆ ಸಂಬಂಧ ಇಲ್ಲ. ಆ ಪ್ರೀತಿ ವಿಶ್ವಾಸ, ಇದು ಬೈಂಡಿಂಗ್ ಫೋರ್ಸ್ ಇಸ್ ಟ್ರೂತ್, ಲವ್ ಎಲ್ಲಿದೆ? ಎದುರು ಸಿಕ್ಕಿದ್ರು ಮಾತಾಡ್ಸಲ್ಲ. ಈಗ ಐಸೋಲೇಟ್ ಆಗ್ತಾಯಿದ್ದಾರೆ ಯೂತ್ಸು, ಐಸೋಲೇಟ್ ಆಗ್ತಾಯಿದ್ದಾರೆ. ಮನಸ್ಸಿಗೆ ಯಾರು ಸಹಾಯ ಮಾಡೋರಿಲ್ಲ, ಅದಕ್ಕೆ ಐಸೋಲೇಟ್ ಆಗ್ತಾಯಿದ್ದಾರೆ. ಅದಕ್ಕೆ ಹೋಗಬೇಕು. ಸರಿ, ಕೆಲಸ ಇದೆ ಸರ್. ಹಿಂದಿನ ಕಾಲದಲ್ಲೂ ಇತ್ತು. ಒಬ್ಬರು ಮಾತಾಡಿಸಿ ಪ್ರೀತಿಯಿಂದ ನಮಸ್ಕಾರ ಹೇಗಿದ್ದೀರಾ ಅಂತ ಕೇಳೋದಾಗಲ್ಲ. ಬಿಸಿ ಕೊಟ್ಟ ಅಂದರೆ ಯು ಆರ್ ಐಸೋಲೇಟೆಡ್. ಒಬ್ರಿಗೂ ಸಂಬಂಧನೇ ಇಲ್ಲ. ಲವ್ ಈಸ್ ಅನ್ ಗಮ್ ಅನಿಸುತ್ತೆ. ಸಮಾಜ ಎದ್ಗಿರುತ್ತೆ. ಯಾಕೆ ಮದುವೆಗೆ 8 ಜನ ಸೇರ್ತೀವಿ? ಪ್ರೀತಿಯಿಂದ ಎಲ್ಲರೂ ಕಾಣೋದಕ್ಕೆ. ನೀವೇ ಮಾಡ್ಕೊಂಡು ಹೊಟ್ಟೋಗ್ಬೋದಲ್ಲ. ಇದೇನಂದರೆ 2 ತತ್ವ ಜೀವನದಲ್ಲಿ ಅಳಿಸ್ಕೋಬೇಕಷ್ಟೇ. ನಾವು ಪ್ರಪಂಚಕ್ಕೆಲ್ಲ ಉದ್ಧಾರ ಮಾಡೋಕ್ಕೆ ಹೋಗೋದು ಬೇಡ, ನಾವು ಉದ್ಧಾರ ಆಗಬೇಕು ಅಂದರೆ ಈ ಪ್ರೀತಿ ವಿಶ್ವಾಸ, ಧೈರ್ಯದಿಂದ ಮಾತಾಡೋದು, ಆಮೇಲೆ ಸರಳತೆ ಬಂದರೆ ಒಳ್ಳೆಯ ಜೀವನ ನಡೆಸ್ಬೋದು. ಅದಿಲ್ಲದೆ ಇದ್ದರೆ ನೀವು ಅದು ಯಥಾ ಪ್ರಕಾರ ಇವಾಗ ನಡೀತಾ ಇದೆಯಲ್ಲ, ಏನು ನಡೀತಾ ಇದೆ ಆಗ್ತಾಯಿದೆ, ಕೂನಿಗಳಾಗ್ತಾಯಿದೆ, ಲಾಟ್ ಆಗ್ತಾಯಿದೆ. ಇಷ್ಟೆಲ್ಲ ಕೆಲಸ ಕಡಿಮೆ ಮಾಡಿದ್ರೆ ಇದು ಜನ ಚೈನ್ ಸ್ಕ್ರ್ಯಾಚಿಂಗು, ಒಡವೆಗಳು, ಇವತ್ತು ಕಳ್ತನ. ಮೊದಲು ಹಿಂದಿನ ಕಾಲದಲ್ಲಿ ಗೋಡೆ ಕನ್ನ ಹೊಡೆದು ಊಟ ಮಾಡಿ ಹೋಗಿದ್ರು. ಹಿಂದಿನ ಕಾಲದಲ್ಲಿ ನೀವು ಕೇಳಿರಬೇಕು, ಊಟ ಮಾಡ್ಕೊಂಡು ಹೋಗಿದ್ರು. ಇವತ್ತು ಯಾರೂ ಕೇಳಲ್ಲ. ಕನ್ನ ಹೊಡೆದ್ರೆ ಚಿನ್ನ ತೊಗೊಂಡೋಗ್ಬೋದು, ದುಡ್ಡು ತೊಗೊಂಡು, ಮಿಕ್ಕಿದ ಸಾಮಾನು ಮುಟ್ಟೋದಿಲ್ಲ. ಹಿಂದೆ ರೇಡಿಯೋ ಇಟ್ಕೊಂಡು ಹೋಗ್ತಾಯಿದ್ರು, ಟೇಬಲ್ ಎತ್ಕೊಂಡು ಹೋಗ್ತಾಯಿದ್ರು, ಏನು ಬೇಕಾದ್ರೆ ತೊಗೊಂಡು ತೊಗೊಳ್ಳಲ್ಲ, ಹೋಯ್ತು ಅದು ಬೆಲೆ.
ಈಗ ಬೇಕಾದ್ರೆ ಬರೀ ಚಿನ್ನ, ಯಾಕೆಂದರೆ ಚಿನ್ನದಲ್ಲಿದೆ ಅಂತ ಗೊತ್ತು ಅವ್ರಿಗೆ, ಚಿನ್ನ ಎಲ್ಲರ ಮೇಲಿದೆ ಅಂತ ಕಿತ್ಕೊಳ್ತಾರೆ. ಸೊ ಅದು ಹೋಗಬೇಕು. ಇದು ನಮ್ಮದಲ್ಲ ಸ್ವತ್ತು, ನಮ್ಮದಲ್ಲ, ಇದು ಮಾಡಬಾರ್ದು ಅನ್ನೋ ಭಾವನೆ ಬರಬೇಕು. ಎಲ್ಲಿ ಹೇಳ್ತಾ ಇದ್ದೀವಿ ನಾವು? ಯಾರು ಹೇಳ್ತಾ ಇದ್ದಾರೆ? ಹಿಂದಿನ ಕಾಲದಲ್ಲಿ ಮೇಷ್ಟ್ರುಗಳು ಹೇಳ್ತಾಯಿದ್ರು, ಸಮಾಜ ಹೇಳ್ತಾಯಿತ್ತು, ತಂದೆ ತಾಯಿಗಳು ಹೇಳ್ತಾಯಿದ್ರು. ಇವತ್ತು ಯಾರೂ ಹೇಳೋಲ್ಲ. ಬರೀ ಅಕ್ಷರಾಭ್ಯಾಸ ಆಗ್ತಾಯಿದೆ, ಹೈಲಿ ಕ್ವಾಲಿಫೈಡ್, ಬಟ್ ಹೇಗೆ ಜೀವನ ನಡೆಸಬೇಕು ಅಂತ ಗೊತ್ತಿಲ್ಲ. ನಮ್ಮ ತಾಯಿ ಇಲಿಟ್ರೇಟು. ನನಗೆ ಹೇಳ್ಕೊಟ್ಟಿದ್ದೇನೆಂದರೆ, ಒಂದು ಎಕ್ಸಾಂಪಲ್ ಹೇಳಿದ್ರೆ ನನಗೆ ಬೇಜಾಗುತ್ತೆ. ನಾನು ಮನೆಗೆ ಲೇಟಾಗಿ ಬಂದೆ, ಹೇಳ್ತೀನಿ ಕೇಳಿ. ನಮ್ಮ ತಂದೆ ಇರಲಿಲ್ಲ, ಲೇಟಾಗಿ ಬಂದೆ. ಎಲ್ಲಿಗೆ ಹೋಗಿದ್ದೆ ಅಂತ ಬಾಲ್ ಹಾಕ್ಬಿಟ್ಟಿದ್ರು. ಶನಿವಾರ ಅವತ್ತು ಉಪ್ಪಿಟ್ಟು ಮಾಡ್ತಾಯಿದ್ರು. ಶನಿವಾರ ದಿವಸ ಹಸು ಆಗ್ತಾಯಿದೆ, ಎಲ್ಲೂ ಹೋಗಿ ಕಾಸಿಲ್ಲ. ಸರಿ, ಆಮೇಲೆ ನಮ್ಮ ಮನೇಲಿ ಒಬ್ಬರು ಬಾಡಿಗೆ ಮೇಷ್ಟ್ರು ಕೃಷ್ಣಸ್ವಾಮಿ ಅಂತಿದ್ರು, ಅವ್ರು ಬಂದರು. ಕಾಲು ಹಿಡ್ಕೊಂಡೆ, ಬಾಲ್ ತೆಗಿ ಸರ್, ನಮ್ಮ ತಾಯಿ ಬಾಲ್ ಹಾಕ್ಬಿಟ್ಟಿದ್ದಾರೆ ಅಂತ. ಸರಿ, ಬಾಲ್ ತೆಗ್ಸಿದ್ರು. ನಮ್ಮ ತಾಯಿ ನಾನು ಕೃಷ್ಣವಾಗಿ ಬಂದಿರೋ ಬಾಲ್ ತೆಗಿ, ಕಾಲು ಹಿಡ್ಕೊಂಬಿಡು ಅಂದರು. ಹೋಗಿ ಕಾಲು ಹಿಡ್ಕೊಂಡೆ. ಅವರು ಹತ್ತರು, ನಾನು ಹತ್ತೆ. ಅದಾದಮೇಲೆ ಕೈ ಕಾಲು ತೊಳ್ಕೊಳ್ಳೋ ಅಂದರು. ಉಪ್ಪಿಟ್ಟು ಕೊಟ್ಟರು, ತಿಂದೆ. ಹೋಗಿ ಮಲಕ್ಕೋ ಅಂದರು, ಮಲಕ್ಕೊಂಡೆ. ಬೆಳಗ್ಗೆ ರಾಗಿನೋ ಅಕ್ಕಿನೋ ಮಾಡ್ತಾಯಿದ್ರು. ಅವಾಗ ಕೇಳಿದೆ, ಅಮ್ಮ ಯಾಕೆ ನೆನ್ನೆ ಬಾಗಿಲು ಹಾಕಿದ್ರಿ? ನೋಡಿ, ಇಲಿಟ್ರೇಟ್ ಅವರು. ನಾನು ಹೇಳ್ತೀನಿ, ಯಾಕೆ ಬಾಗಿಲು ಹಾಕಿದ್ರಿ, ಯಾಕೆ ಲೇಟಾಗಿ ಬಂದೆ ಅಂದರು. ಕ್ರಿಕೆಟ್ ಆಡೋಕ್ಕೆ ಹೋಗಿದ್ದೆ 17ನೇ ಕ್ಲಾಸಲ್ಲಿ ನಮ್ಮ ಮನೆ ಹತ್ರ ಅಂದೆ. ಅಲ್ಲೆಲ್ಲ ಪೋಲಿ ಹುಡುಗರಪ್ಪ, ಓದಲ್ಲ ಬರೆಯೋಲ್ಲ, ನೀನು ತಂದೆ ಇಲ್ಲ, ನೀನು ಓದಬೇಕು, ಬುದ್ಧಿವಂತ ಆಗಬೇಕು, ಅದಕ್ಕೆಲ್ಲ ಸವಾಸ ಮಾಡಬಾರ್ದು, ಕೆಟ್ಟ ಸವಾಸ ಬೇಡ ನಿನಗೆ ನಮ್ಮೆಲ್ಲರೂ ಅಂತೇಳಿ. ಅವ್ರು ಕೆಟ್ಟೋದ್ರೆ ನನಗೇನಮ್ಮ ಅಂದೆ. ಅದನ್ನೇ ಹೇಳೋದು. ನಾನು ಒಳ್ಳೆಯವನು, ನನಗೇನು ಅಂತ ಹೇಳಿದೆ. ಇಲ್ಲಪ್ಪ, ಕೆಟ್ಟೋಗ್ತೀಯಾ, ನಿನ್ಗೆ ಹೇಳಿದೆ, ಅವ್ರಿಗಿಂತ ಚೆಂದ ಕೆಟ್ಟೋಗ್ಬಿಡ್ತೀಯ, ಜಾಸ್ತಿ ಕೆಟ್ಟೋಗ್ತೀಯಾ, ನಿಂಗೆ ಗೊತ್ತಿಲ್ಲ ಅಂದೆ. ಇಲ್ಲಮ್ಮ, ಖಂಡಿತ ಇಲ್ಲ ಅಂತ ಆರ್ಗ್ಯೂ ಮಾಡಿದೆ ಇಬ್ಬರು. ಅವಾಗ ಇದ್ಲು ದಬ್ಬದಲ್ಲಿ ಇದ್ಲಲ್ಲಿ ಅಡುಗೆ ಮಾಡ್ತಾಯಿದ್ರು ಹಿಂದಿನ ಕಾಲದಲ್ಲಿ. ಒಂದು 4 ಆಣೆ ಕೊಟ್ಟರೆ ಒಂದು ಡಬ್ಬ ಬರೋದು. ತೊಗೊಂಬ ಇದ್ಲು ಮುಟ್ಟಿ ಅಂತ ಇದ್ಲು ಡಬ್ಬ ತೊಗೊಂಬಂದೆ. ಬಟ್ಟೆ ಹಿಡಿ ಅಂದರು, ಹಿಡಿದೆ. ಸುರಿಯೋಕ್ಕೆ ಹೋದರು. ಏನಮ್ಮ ಬಿಳಿ ಬಟ್ಟೆ ನೆನ್ನೆ ತಾನೇ ಹಾಕ್ಕೊಂಡು ಶನಿವಾರ ಅಂಟ್ಕೊಂಡ್ಬಿಡುತ್ತೆ, ಬಿಡೋದಿಲ್ಲ ಅಂದರು. ನೀನು ಬಿಳಿ ಬಟ್ಟೆ ಆಗುತ್ತೆ, ಅಂಟ್ಕೊಳ್ಳೋದು ಕಣ ಅಂದರು. ಇಲ್ಲಮ್ಮ, ಅಂಟ್ಕೊಂಡ್ಬಿಡುತ್ತೆ, ಬಿಡೋದಿಲ್ಲ, ನೀವು ಕೊಡೋದು ಇಷ್ಟುದ ಸೋಪು ಹೋಗೋದಿಲ್ಲ ಅಂತ ಹೇಳಿದೆ. ಇಲ್ಲ, ಅಂಟ್ಕೊಂಡ್ಬಿಟ್ಟು ಹೋಗಿ ಬಿಡುತ್ತೆ ಕಣೋ, ನೀನು ಬಿಳಿ ಬಟ್ಟೆ ಹಾಗೆ ಇರುತ್ತೆ. ಇಲ್ಲಮ್ಮ ಅಂದೆ. ಹಾಗೆ ಕೆಟ್ಟ ಸಹವಾಸ ಅಂಟ್ಕೊಂಡ್ಬಿಟ್ರೆ ಬಿಡೋದಿಲ್ಲ. ಇಲಿಟ್ರೇಟ್ ಲೇಡಿಯವರು, ಅಕ್ಷರಾಭ್ಯಾಸ ಇಲ್ಲ. ನನಗಿವತ್ತು ಆ ಇನ್ಸಿಡೆನ್ಸ್ ಮರೆಯೋದಿಲ್ಲ. ನಾನು ಕೆಟ್ಟ ಮಾತಾಡಬೇಡ, ಕೆಟ್ಟ ಸಹವಾಸ ಮಾಡಬೇಡ, ಕೆಟ್ಟ ಮಾತು ಕೇಳಬೇಡ. ಇವತ್ತು ನನ್ನ ಕಿವಿಲಿದೆ ಅದು. ಎಲ್ಲರೂ ಗೌರವಿಸು, ಯಾರು ಬಂದರೂ ನಮಸ್ಕಾರ ಮಾಡಬೇಕು, ಮೊದಲು ನೋಡೋರು. ಅದು ಅಭ್ಯಾಸ ಆಗಿದೆ. ಇವತ್ತು ನನ್ನ ಜೀವನದಲ್ಲಿ ಭಾಳ ಎತ್ತರದಲ್ಲಿದ್ದೀನಿ ನನಗನ್ಸುತ್ತೆ. ಆನಂದವಾಗಿದ್ದೀನಿ. ನಂಗೆ 90 ವರ್ಷ. ಎಲ್ರಿಗೂ ನಾನು ಹೇಳ್ತೀನಿ, 90 ವರ್ಷದ ಯುವಕ, ಇನ್ನೂ 100 ವರ್ಷ ಇರಬೇಕು ಇವತ್ತಿಂದ. ಸರ್, ನನ್ನ ಮನಸ್ಸು ಇರಬೇಕು ಅಂತ ಆಸೆ ಇರಬೇಕು. ಬೇಕಾದಷ್ಟು ಕೆಲಸ ಇದೆ ಮಾಡೋಕ್ಕೆ. ನಾವು ಹೋಗ್ಬಿಡ್ತೀನಿ ಆಗೋಯ್ತು ನನ್ನ ಆಯಸ್ಸು ಅಂತ ಹೇಳಿದ್ರೆ, ನಮ್ಮ ಜಾತಕದಲ್ಲಿ 83 ವರ್ಷ ನಂಗೆ ಬರೆದಿರೋದು ಅಲ್ಲ. ಸರಿ, ಬದುಕಬೇಕು ಅಂತ ಆಸೆ ಇರಬೇಕು, ಎಲ್ಲರೂ ಪ್ರೀತಿಸ್ಬೇಕು. ಅದರಿಂದ ಇವತ್ತು ಸಮಾಜದಲ್ಲಿ ನಾನು ದ್ವೇಷ, ಯಾರನ್ನೂ ದ್ವೇಷ ಮಾಡೋದಿಲ್ಲ. ಆನಂದವಾಗಿದ್ದೇನೆ. ಯಾರ ಮೇಲೂ ಅಸೂಯೆ ಇಲ್ಲ. ಅವನಿಗೆ ಅದಿದೆ ಇದಿದ್ದು. ಇವತ್ತೇನು ಪಕ್ಕದ ಮನೆಯವನು ಕಾರ್ ಇಟ್ಟಿದ್ದಾನೆ, ನಾನು ಹೆಂಡತಿ ಗಲಾಟೆ ಮಾಡ್ತೇನೆ, ಅಂಥ ಕಾರ್ ನಮ್ಮದು ಬೇಕು ಅಂತ ಹೇಳ್ಬಿಟ್ಟು. ಇಲ್ಲ, ನನಗೆ ಆಸೆ ಇಲ್ಲ. ರಿಟೈರ್ಡ್ ಆಗಿ 83 ರಿಟೈರ್ಡ್ ಆಯಿತು. ಆನಂದವಾಗಿದ್ದೀನಿ. BA ಇದ್ದೆ. ಗಾಂಧಿ ಭವನದಲ್ಲಿ ಓಡಾಡ್ತಾಯಿದ್ದೀನಿ, ಸರ್ವಿಸ್ ಮಾಡ್ತಾಯಿದ್ದೀನಿ. ಅದು ಬರಬೇಕು. ಜನಗಳಿಗೆ ನಾವು ಬದುಕೋದು ಒಳ್ಳೆಯ ನಮ್ಮ ತಾಯಿ ಹೇಳಿದ ಮಾತು ಇಲಿಟ್ರೇಟು, ಅಕ್ಷರಾಭ್ಯಾಸ ಇಲ್ಲ. ರಾಮಾಯಣ ಮಹಾಭಾರತ ಬಾಯಲ್ಲಿ ಹೇಳ್ತಾಯಿದ್ರು, ನನಗೆ ಹೇಳ್ಕೊಡ್ತಾಯಿದ್ರು. ಇವತ್ತೆಲ್ಲಿದೆ? ಫಿಲಮ್ ಹಾಕ್ಬಿಡ್ತಾರೆ, ಬಿಡೋ ನೋಡಲ್ಲ ಅಂತ. ಅಂದರೆ ನಾವು ಹೇಗೆ ಬದುಕಬೇಕು ಅನ್ನೋದು ನಮ್ಮ ತಾಯಿ ತಂದೆ ಹೇಳ್ಕೊಡ್ಬೇಕು. ಮೇಷ್ಟ್ರುಗಳು ಹೇಳ್ತಾಯಿದ್ರು, ಕತೆ ಹೇಳ್ತಾಯಿದ್ರು. ನಾನು ಹೇಳಿದೆ ಆಗಲೇ, ಎಂತೆಂಥ ಸಂಸ್ಕೃತ ಮೇಷ್ಟ್ರು ಎಂತೆಂಥ ಕಥೆಗಳು ಹೇಳ್ತಾಯಿದ್ರು ನಮಗೆ. ದೇಶದ ಬಗ್ಗೆ ಒಬ್ಬ ಮೇಷ್ಟ್ರಿದ್ರು, ಮ್ಯಾಥಮೆಟಿಕ್ಸ್ ಮೇಷ್ಟ್ರು, ದೇಶದ ಬಗ್ಗೆ ಹೇಳ್ತಾಯಿದ್ರು, ಗಾಂಧಿ ಬಗ್ಗೆ ಹೇಳ್ತಾಯಿದ್ರು. ಆಗ ಇನ್ನೂ ಸ್ವತಂತ್ರ ಬಂದಿರಲಿಲ್ಲ ನಮಗೆ. ಧೈರ್ಯವಾಗಿ ಹೇಳೋರು. ಅದು ಬರಬೇಕು, ಮನುಷ್ಯನ ಉತ್ತಮ ಮಟ್ಟಿಗೆ ಬರಬೇಕು ಅಂತ ಹೇಳ್ಬಿಟ್ಟು. ಅದು ಹೇಳ್ದೇ ಇದ್ದ ಅಂದರೆ ಇವತ್ತು ಆಗ್ತಾಯಿದ್ದಲ್ಲ. ದಿನ ನೋಡಿ ಪೇಪರಲ್ಲಿ ಅಲ್ಲಿ ಕಳ್ತಾ ಆಯಿತು, ಚೈನ್ ಸ್ಕ್ರ್ಯಾಚಿಂಗ್ 4 ಕಡೆ ಆಗಿದೆ ಅಂತ ಬರೀತಾರೆ ಪೇಪರಲ್ಲಿ. ಒಂದು ಕಡೆ 4 ಕಡೆ ಆಗಿದೆ. ಏನು ಪಾಪ ಹೆಣ್ಮಗು ರಂಗೋಲಿ ಹಾಕ್ತಿದ್ರೆ ಕಿತ್ಕೊಂಡು ಹೋಗ್ತಾರೆ, ಮೋಟ್ರ್ ಸೈಕಲ್ ಹೋಗ್ತಾರೆ ಕಿತ್ಕೊಂಡು ಹೋಗ್ತಾರೆ, ದಾರಿಲಿ ನೋಡ್ಕೊಂಡೋಗಿ ಸೇಫ್ಟಿ ಇಲ್ಲ. ಇದೆಂಥ ದಿವಸ ಸಂಸ್ಕಾರ? ಏನು ಮಾಡಿದಾರೆ ಪೊಲೀಸ್ನವರು? ಎಷ್ಟು ಜನ ಪೊಲೀಸ್ನವ್ರು ತರ್ತೀರಾ? ನಾವು ಸಮಾಜವನ್ನು ಮನಸ್ಸನ್ನು ಪರಿವರ್ತನೆ ಮಾಡಬೇಕು ಹೊರತು, ಈಗ ಕಳ್ತನ ಆಗ್ತಾಯಿದೆ ಅಂತ ಪೊಲೀಸ್ ಸ್ಟೇಷನು ಕೋರ್ಟ್ ಹಾಕಿದ್ದಾರೆ, ಏನಾದ್ರು ಕನ್ನಡ ಕಮ್ಮಿ ಆಗಿದೆಯಾ? ಬದಲಾವಣೆ ಆಗಬೇಕು, ಪರಿವರ್ತನೆ ಆಗಬೇಕು, ಆಗಲೇ ನಮ್ಮ ಸಮಾಜದಲ್ಲಿ ಆಗೋದು. ಯುವಕರಲ್ಲಿ ಮನಸ್ಸಿನಲ್ಲಿ ಏನಪ್ಪ ಅಂದರೆ
ಕಾಂಗ್ರೆಸ್ನ ತಗೋಣ, ಹಿರಿಯರು ಪಾತ್ರಗಳಿಗೂ ಅದಿಲ್ಲ. ವಿಚಾರ ಇಷ್ಟೇ, ಅನೇಕ ಜನ ಹೋರಾಡಿದ್ದಾರೆ ನಿಮ್ಮ ಸಮಯ ಕೊಡಿಂದ. ಅನೇಕ ಜನ ಭಗತ್ ಸಿಂಗ್ ಇರ್ಬೋದು, ಆಜಾದ್ ಇರ್ಬೋದು, ಅವ್ರ ಕೊಡುಗೆ ಏನೂ ಇಲ್ವಾ ಸ್ವಾತಂತ್ರ್ಯಕ್ಕೆ? ಯಾರಿಗೆ ಗಾಂಧಿ ಬಗ್ಗೆನೇ ಯಾಕೆ ಅದು ಬಹುಶಃ ಯುವಕರ ಮನಸ್ಸು ಇದೆ. ಸರ್ ನಾನು ಹೇಳ್ತಾ ಇರೋದು ಒಂದು ನಿಮಿಷ ಸರ್. ಈ ಗೋಡ್ಸೆ ಅವರು ಒಂದು ಬುಕ್ ಬರೀತಾರೆ, ವೈ ಐ ಅಸೈನ್ಡ್ ಗಾಂಧಿ, ನಾನು ಯಾಕೆ ಗಾಂಧಿ. ನಿಮ್ಮ ಅಭಿಪ್ರಾಯ ಕೊಡಿ ಅಂತ. ಹೇಳ್ತೀನಿ. ಈಗ ನಾನು ತಿಳ್ಕೊಂಡು ಗಾಂಧಿ ವಿಚಾರ, ಗೋಡ್ಸೆಯ ವಿಚಾರ ಆಗಲಿ ಇದೆಲ್ಲ ತಿಳ್ಕೊಂಡಿಲ್ಲ. ಅದ್ರ ಬಗ್ಗೆ ನಾನು ಮಾತಾಡೋಕ್ಕೂ ಆಗಲ್ಲ. ಸುಮ್ಮನೆ ಸ್ಟೇಟ್ಮೆಂಟ್ ಇರ್ಬೋದು. ನಾನು ಹೇಳ್ತಾ ಇರೋದು ವೈಲೆನ್ಸಲ್ಲಿ, ಈಗ ವೈಲೆನ್ಸಲ್ಲಿ ಇವನ್ ಮಾಡೋದು ಭಗತ್ ಸಿಂಗ್ ಮಾಡ್ದ, ಏನಾಯಿತು? ಹ್ಯಾಂಗೆ ಮಾಡಿದ್ರು ಅವನ್ನ? ಅಭಿಪ್ರಾಯ ಅಷ್ಟೇ, ಆಗಿಲ್ಲ. ಯಾವ ದೇಶದಲ್ಲೂ ನಮ್ಮ ದೇಶ ಭಾಳ ಬೇಗ ಸಿಕ್ಕಿದೆ ಅಂತ ನಾನು ಹೇಳೋದು. ಎಷ್ಟು ವರ್ಷ ನಾವು ಗುಲಾಮರಾಗಿದ್ವಿ, ಗುಣಾಗಿದ್ವಿ. ಅವು ಗಾಂಧೀಜಿ ಬಂದಿದ್ದು ಪ್ರಾರಂಭ ಮಾಡಿದ್ದು 1920ರಲ್ಲಿ, 47 ಬಂತು. 27 ವರ್ಷ ಸ್ವತಂತ್ರ ಬಂತು. ಯಾವ ಮಾರ್ಗದಲ್ಲಿ? ಈ ಮಾರ್ಗದಲ್ಲಿ. ಅದೇ ಹಿಂಸೆ ಮಾರ್ಗದಲ್ಲಿ ಎಷ್ಟೇ ನಡೆದು ಆಗ್ತಾ ಇರಲಿಲ್ಲ. ನಮ್ಮ ಕೈಲಿ ಶಕ್ತಿ ಎಲ್ಲಿದೆ? ವೆಪನ್ಸ್ ಎಲ್ಲಿದೆ ನಮ್ಮ ಹತ್ರ? ಅವನು ಬಂದು ಹಾಗೆ ನಮಗೆ ಗೆದ್ದಿದ್ದಾಗ ಬರೀ ವೆಪನ್ಸಲ್ಲಿ. ನಮ್ಮ ಹತ್ರ ಏನಿತ್ತು? ಕೋಲಿತ್ತಷ್ಟೇ. ನಾನು ಇಲ್ಲಿ ಸರ್ ಇದು ಬರೀ ಗಾಂಧಿ, ನಾನು ಗಾಂಧಿ ವಿಚಾರ ಹೇಳಿ ಯುದ್ಧ ಒಬ್ಬೊಬ್ಬರ ಅಭಿಪ್ರಾಯ ಬೇರೆ ಬೇರೆ ಇರುತ್ತೆ. ನಿಮ್ಮ ಅಭಿಪ್ರಾಯ ನಾವು ಹೇಳೋಣ, ಅದನ್ನು ನಾನು ಒಪ್ಕೋಬೇಕು ಅಂತಿಲ್ಲ. ಅದರಲ್ಲಿ ನಿಮ್ಮ ಅಭಿಪ್ರಾಯ ಹೇಳಿದರೆ, ನನ್ನ ಅಭಿಪ್ರಾಯ ಹೇಳಿದ್ದೀನಿ. ನಾವು ಹೇಳ್ತಾ ಅಂದರೆ ಗಾಂಧಿ ಕೊನೆ ಈ ಮಾರ್ಗವನ್ನು ತೋರಿಸಿದ್ರು. ನಾವು ಹೇಳೋದು ಸ್ವತಂತ್ರದ ವಿಚಾರ ಬಿಟ್ಬಿಡಿ, ನಾವು ಬದುಕೋದು ಹೇಗೆ ಅಂತ ಹೇಳ್ತಾ ಇದ್ದೆ. ನಾನು ಅದ್ರ ವಿಚಾರ ಹೇಳ್ತಾ ಇಲ್ಲ, ಬದುಕೋದು ಹೇಗೆ ಅಂತ. ಸ್ವತಂತ್ರ ವಿಚಾರ ಬಿಟ್ಬಿಡಿ. ಬರೀ ಗಾಂಧಿ ಒಬ್ಬರೇ ಅಲ್ಲ, ಸುಭಾಷ್ ಚಂದ್ರ ಬೋಸು ಎಲ್ಲರೂ ಒಂದು ವಾತಾವರಣ ಅಂತಂದರು. ಇಲ್ಲ ಅಂತ ಹೇಳಿಲ್ಲ. ಆ ವಿಚಾರನೇ ಹೆಚ್ಚಿಗೆ ನಾವು ಹೇಳೋಕ್ಕಾಗಲ್ಲ ಅಲ್ವೇ? ನಾವು ಬೇಕಾದ್ರೆ ಇವತ್ತು ಹೇಗೆ ಬದುಕಬೇಕು ಅಂತ ಯೋಚನೆ ಮಾಡಬೇಕು. ಹೇಳ್ತೀನಿ ಕೇಳಿ, ವೈಲೆನ್ಸಿಂದ ಅವ್ರು ಬದುಕಬೇಕು ಅಂತ ಹೇಳ್ತಾರೆ. ಇವಾಗ ಯಾರ್ಯಾರು ಕಳ್ತನ ಮಾಡಿರೋದು ಅವ್ನು ಶೂಟ್ ಮಾಡಿಬಿಡೋದಾ? ಇವಾಗ ಏನಾಗಿದೆ ಅಮೇರಿಕಾದಲ್ಲಿ, ಯಾರು ಮಕ್ಕಳು ಏನಾರು ಬೈದ್ಬಿಟ್ರೆ ಗನ್ ತೊಗೊಂಡೋಗಿ ಮೇಷ್ಟು ಹೊಡಿತಾನೆ. ಇದು ವೈಲೆನ್ಸು. ಮಕ್ಕಳು ಹೊಡಿತಾನೆ, ಲೈಸೆನ್ಸ್ ಇದೆ ಅವನಿಗೆ, ತಪ್ಪಲ್ವೇ? ಪ್ರೀತಿಯಿಂದ ಕಾಣಿ ಅಂತ ಹೇಳಿದ್ರೆ ಬದಲಾವಣೆ ಆಗ್ತಿತ್ತು. ಆ ಥರ ನಾನು ಹೇಳ್ತಾ ಇರೋದು ಇವತ್ತು ಗಾಂಧಿ ವಿಚಾರ ಹೇಳ್ತಾ ಇರೋದು ಯುವಕರಿಗೆ ಅವಶ್ಯಕತೆ. ಸ್ವತಂತ್ರ ಒಂದೇ ಅಲ್ಲ, ಸ್ವತಂತ್ರ ತಂದುಕೊಟ್ಟು ಮಾರ್ಗ ಏನಂದರೆ ಅದೊಂದು ಮಾರ್ಗ. ಸುಭಾಷ್ ಚಂದ್ರ ಬೋಸ್ ಹೋದರು, ಗಾಂಧೀಜಿನೇ ಹೇಳ್ತಾರೆ ದೇಶ ಪ್ರೇಮಿ ಅವನು. ಎಲ್ಲರೂ ಅಷ್ಟೇ, ಎಲ್ಲರೂ ಸ್ವತಂತ್ರ ದೇಶಕ್ಕೋಸ್ಕರ ಹೊಡೋದು. ದೇಶಭಕ್ತಿ ಇಂಪಾರ್ಟೆಂಟಲ್ಲಿ, ನಾಟ್ ಮೆಥಡ್ ಅಲ್ಲ. ಇದು ಧರ್ಮ್ ಸಿಂಗ್ ಅವನು ಗಾಂಧಿ ಶಿಷ್ಯ. ಬಿಕಾಸ್ ಚೌರಿನಲ್ಲಿ ಅವನು ನಿಲ್ಲಿಸ್ಬಿಟ್ಟ ಅಂದ್ಬಿಟ್ಟು ಬೇರೆ ವೈಲೆನ್ಸ್ ಪ್ರಾರಂಭ ಮಾಡ್ದ. ಬಟ್ ಈ ಡಿಡ್ ನಾಟ್ ವಿನ್. ವಾತಾವರಣ ಬಂತು ಅಷ್ಟೇ. ಕ್ಷಮಿಸಬೇಕು. ಬನ್ನಿ ಮಾತಾಡೋಣ. ಗಾಂಧಿ ಭವನಕ್ಕೆ ಬನ್ನಿ. ಗಾಂಧಿ ಭವನ. ಹೌದು. ಮತ್ತೆ ಇಲ್ಲ, ನಾನು ಹೇಳ್ತಾ ಇರೋದು ಗಾಂಧಿ ಮಾಡಿದ್ರು ಅಂತ ಹೇಳಿಲ್ಲ, ಭಾರತ ಮಾಡ್ತು ಅಂತ ಹೇಳಿದ್ದು. ಗಾಂಧಿ ಅಲ್ಲ, ಅವನ ಆಡಳಿತದಲ್ಲಿ ವಹಿಸಲೇ ಇಲ್ಲ. ಅವನು ಫ್ರೀಡಮ್ ಬಂದ ದಿವಸ ಅವನು ಇರಲಿಲ್ಲ, ನೌಕಾಲಲ್ಲಿದ್ದ. ನಮಗೆ ಆಗಸ್ಟ್ 15 ನೌಕಾಲಲ್ಲಿದ್ದ ಅಲ್ವೇ? ಮೌಂಟ್ ಬ್ಯಾಟನ್ ಮಾಡಿದ್ದು ಭಾರತೀಯರು. ಬೇರೆ ಪಾಕಿಸ್ತಾನದಲ್ಲಿ ಜಿನ್ನಾನ ಗವರ್ನರ್ ಮಾಡಿದರು ಅಲ್ವೇ? ಅದರಿಂದ ಭಾರತೀಯರಲ್ಲಿ ಆ ಪ್ರೀತಿ ವಿಶ್ವಾಸ ಇತ್ತು. ಎನಿಮಿ ಆದರೂ ಕೂಡ ಪ್ರೀತಿಸಿದ್ರು ಅಂತ ಭಾವನೆ ತರೋದು ಕಷ್ಟ. ಬನ್ನಿ ಮಾತಾಡೋಣ ಗಾಂಧಿ ಭವನಕ್ಕೆ. ಭಾಳ ವಂದನೆಗಳು ಎಲ್ರಿಗೂ. ಒಂದು ಕೊನೆಯದಾಗಿ ಒಂದು ಮಂತ್ರ ಹೇಳ್ಬಿಡ್ತೀನಿ. ಜೈ ಜಗತ್ ಅಂತ ವಿನೋಬಾ ಭಾವೆ ಅವರು ಹೇಳಿದ್ರು. ಜೈ ಭಾರತ್ ಜೈ ಕರ್ನಾಟಕ ಅಂತ ಹೇಳ್ತಾ ಇದ್ರು. ಅಲ್ಲ, ಜೈ ಭಾರತ್ ಅಂತ ಹೇಳಿ, ಜೈ ಜಗತ್ ಅಂತ ಹೇಳಿ ಅಂತ. ಅದಕ್ಕೋಸ್ಕರ ಎಲ್ಲರೂ ಒಟ್ಟಿಗೆ ಸೇರಿ ಜೈ ಜಗತ್ ಹೇಳೋಣ. ಅದು ನಮ್ಮೆಲ್ಲರ ಮಂತ್ರ. ಪ್ರಪಂಚಕ್ಕೆ ಸೇರಿದವ್ರು ನಾವು, ಬರೀ ಒಂದು ಕಂಡಿಗಲ್ಲ ಅಂಥೇಳಿ ಜೈ ಜಗತ್. ಇನ್ನು ಸ್ವಲ್ಪ ಗಟ್ಟಿಯಾಗಿ ಹೇಳ್ಬೇಕು ನೋಡೋಣ. ಜೈ ಜಗತ್, ಜೈ ಜಗತ್. ಎಲ್ರಿಗೂ ನಮಸ್ಕಾರ. ಈಗ ಮುಗಿಸ್ಲೇಬೇಕಾಗಿದೆ. ಈ ಎರಡೂ ದೃಷ್ಟಿಗಳಲ್ಲಿ ಯಾವುದು ಸರಿ ಅನ್ನೋದಕ್ಕೆ ಮಂದಂಡಿಗೆಯಿಂದ ಎರಡೂ ವ್ಯಾಲಿಡ್ ಅಂತಲೇ ಹೇಳಬೇಕಾಗತ್ತೆ. ಒಂದೊಂದು ಹಾಗೆ ನೋಡೋಕ್ಕೆ ಹೋದರೆ ಗಾಂಧಿಯವರು ಹೇಳಿದ್ದರಲ್ಲಿ ಹೊಸದೇನಿಲ್ಲ.
ಅದಕ್ಕೆ ಪರ್ಯಾಯ ಮಾರ್ಗ ಏನು ಹೇಗೆ ನಡೀತು ಅದು ಎಲ್ರಿಗೂ ಗೊತ್ತಿರೋ ಸಂಗತಿಯೇ ಆಗಿದೆ. ಮತ್ತು ಈ ಸಂಧಾನ ಮಾರ್ಗದಿಂದ ಯಾವುದೇ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅನ್ನೋದು ಇತಿಹಾಸದ ಅನುಭವ ಇದೆ. ಅದೆಲ್ಲ ಇರಲಿ, ಇದು ಆದರೆ ನಾವು ಅದನ್ನು ನೋಡೋ ಬೇರೆ ದೃಷ್ಟಿನೂ ಇರಬಹುದು. ಇರಲಿ. ನಮ್ಮ ಮುಂದಿನ ಕಾರ್ಯಕ್ರಮ ಶನಿವಾರ ದಿನಾಂಕ 16 ಸಂಜೆ 6 ಗಂಟೆಗೆ 16ನೇ ತಾರೀಕು ವಿದುಷಿ ಸ್ಮಿತಾ ಬೆಳ್ಳೂರವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನ ಇರುತ್ತೆ. ಶನಿವಾರ 16ನೇ ತಾರೀಕು 6 ಗಂಟೆಗೆ. ಅಂತಾರಾಷ್ಟ್ರ ಇರಲ್ವಾ? ಕ್ಷಮಿಸಿ, ಅದು ವ್ಯತ್ಯಾಸ ಆಗಿದೆ. ಅಂತಾರಾಷ್ಟ್ರೀಯ ಸ್ತರದಲ್ಲಿಯೂ ಗಾಂಧಿಯವರ ವಾರಸಿಕೆಯ ಸ್ಮರಣೆ ಹೇಗೆ ಸ್ಥಾಯಿಯಾಗಿ ಮುಂದುವರೆದಿದೆ ಅನ್ನೋದನ್ನು ಡಾಕ್ಟರ್ ಹೋ ಶ್ರೀನಿವಾಸಯ್ಯ ಅವರು ಹೇಳಿದರು. ಹಾಗೆ ಕಮ್ಯುನಿಸ್ಟ್ ದೇಶಗಳಲ್ಲಿ, ಚೀನಾದಲ್ಲಿ ಕೂಡ ಗಾಂಧಿ ಬರಹಗಳನ್ನು ಪಾಠ್ಯವಾಗಿ ಬಳಸ್ತಾ ಇದ್ದಾರೆ. ಮತ್ತು ನಿರ್ಭಯ, ಅನ್ಯರಲ್ಲಿ ಪ್ರೇಮ, ಈ 2 ತತ್ವಗಳಿಂದ ಬೇರೆ ಎಲ್ಲ ಮೌಲ್ಯಗಳು ಹೊಮ್ಮುತ್ತವೆ ಅನ್ನುವ ವಿಶ್ಲೇಷಣೆಯನ್ನು ನೀಡಿದರು. ಹಾಗೆ ಈಗ ಮಕ್ಕಳ ಮನಸ್ಸು ಕೂಡ ನಿಸ್ಸತ್ವವಾಗಿದೆ, ಜನಕ್ಕೆ ಹೇಗೆ ಬದುಕಬೇಕು ಅನ್ನೋದೇ ಮರೆತು ಹೋಗಿದೆ. ಈ ಅನೇಕ ಸಂಗತಿಗಳನ್ನು ಅವರು ಪ್ರಸ್ತಾವ ಮಾಡಿದ್ರು. ಮತ್ತು ಹಾಗೆ ಗಾಂಧಿ ತಮ್ಮ ಅನೇಕ ವಿರೋಧಿಗಳಿಂದನೂ ಪ್ರಶಂಸೆ ಪಡ್ಕೊಂಡ್ರು. ಇದನ್ನು ಅನೇಕ ಉದಾಹರಣೆಗಳು ಕೊಟ್ಟು ಹೇಳಿದ್ರು. ಐನ್ಸ್ಟೈನ್ ತನ್ನ ಮನೆಯಲ್ಲಿ ಹಾಕೋದಕ್ಕೆ ಇಷ್ಟಪಟ್ಟದ್ದು ಗಾಂಧಿಯವರ ಚಿತ್ರ ಮಾತ್ರ. ಇಂಥ ಅನೇಕ ಸಂಗತಿಗಳನ್ನು ಹೇಳಿದರು. ನೆಲ್ಸನ್ ಮಂಡೇಲಾ ಬಗ್ಗೆ ನಾವೆಲ್ಲ ಕೇಳಿದ್ದೇವೆ. ಶಾಲೆಗಳಲ್ಲಿ ಗಾಂಧಿ ತತ್ವಗಳನ್ನು ಪ್ರಸಾರ ಮಾಡಿದ್ರೆ ಇವತ್ತಿನ ಅನೇಕ ಸಾಮಾಜಿಕ ಸಮಸ್ಯೆಗಳು ಪರಿಹಾರವಾದವು ಅನ್ನುವ ಅನಿಸಿಕೆಯನ್ನು ಹೇಳಿದರು. ಮತ್ತು ಹಾಗೆ ಅಸಹಾಯಕರು ತಮ್ಮ ಬದುಕಿನ ಹೊಣೆಯನ್ನು ತಾವೇ ವಹಿಸಿಕೊಂಡರೆ ಶಾಂತಿ ಸಿಗತ್ತೆ ಅನ್ನುವ ಅನೇಕ ಆ ನೊಬೆಲ್ ಪ್ರಶಸ್ತಿ ವಿಜೇತರ ಸಮೂಹದ ಹೇಳಿಕೆ ಏನಿತ್ತು ಅದನ್ನು ಸ್ಮರಣೆ ಮಾಡಿದರು. ಗಾಂಧಿ ವಿಚಾರ ತಿಳಿದರೆ ಮಕ್ಕಳು ಸುಸಂಸ್ಕೃತರಾಗುತ್ತಾರೆ ಅಂತ ತಾವೇ ನಡೆಸ್ತಾ ಇರುವ ಶಾಲೆಯ ಅನುಭವವನ್ನು ಕೂಡ ಹೇಳಿದರು. ಇದೆಲ್ಲ ಈ ಸಾತ್ವಿಕ ವಿಚಾರಗಳ ಸ್ಮರಣೆ ಯಾವತ್ತೂ ಸಂಗತವಾಗಿ ಇರುತ್ತೆ. ಜೊತೆಗೇ ನಾವು ಪಾರಂಪರಿಕವಾಗಿಯೇ ನೋಡಿದ್ರೂ ಕೂಡ, ಉಪನಿಷತ್ ಕಾಲದ ಸಂದೇಶವನ್ನು ನೋಡಿದ್ರೂ ಕೂಡ, ಬ್ರಾಹ್ಮ ಕ್ಷಾತ್ರಗಳ ಸಮನ್ವಯ ಎಲ್ಲಿ ಇರುತ್ತೆ ಅದು ಮಾತ್ರ ಒಂದು ದೇಶದ ಅಭ್ಯುದಯಕ್ಕೆ, ಮುನ್ನಡೆಗೆ ಕಾರಣವಾಗತ್ತೆ. ಬೃಹದಾರಣ್ಯಕೋಪನಿಷತ್ತಿನ ಮೊದಲ ಅಧ್ಯಾಯದ ವಾಕ್ಯ ಇದು. ಬ್ರಾಹ್ಮ ಕ್ಷಾತ್ರ ಎರಡರದ್ದು ಸಮನ್ವಯ ಇದ್ದರೆ ಮಾತ್ರ ಒಂದು ದೇಶ ಉಳಿಯುತ್ತೆ, ಅಭ್ಯುದಯ ಸಾಧ್ಯವಾಗುತ್ತೆ. ಬೃಹದಾರಣ್ಯಕೋಪನಿಷತ್ತಿನ ಮೊದಲನೇ ಅಧ್ಯಾಯದ ವಾಕ್ಯ ಇದು. ಈ ಚಿರಂತನವಾದ ತತ್ವಗಳನ್ನು ಕೂಡ ನಾವು ಮರೆಯಬಾರದು. ಒಟ್ಟಿನ ಮೇಲೆ ಈ ಅನೇಕ ಸಾತ್ವಿಕ ವಿಚಾರಗಳನ್ನು ನಮ್ಮ ಸ್ಮರಣೆಗೆ ತಂದುಕೊಟ್ಟು ಡಾಕ್ಟರ್ ಹೋ ಶ್ರೀನಿವಾಸಯ್ಯನವರು ಉಪಕರಿಸಿದ್ದಾರೆ. ಗೋಖಲೆ ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹಾಗೂ ನಿಟ್ಟೂರು ಶ್ರೀನಿವಾಸರಾವ್ ಪರಿವಾರದ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ.